ನೋಡಕ್ಕೆ ಕಾತ್ವಂಬಾಲೆ ಕಾಂಚನಮಾಲಾ ಕಸ್ಯಾ ಪುತ್ರಿ ಕನಕಲತಾಯ ಹಸ್ತೆ ಕಿಂತೆ ತಾಲಿಪತ್ರಂ ಕಾವಾರೇಖಾ ಕಾಕಾಗ ಕಾವ್ಯನೇ ಮುಗಿಸ್ಬಿಟ್ರು. ಬಿಕಾಸ್ ದಟ್ ಮೀಟರ್ ಹಿ ಹ್ಯಾಡ್ ಇನ್ ದ ಮೈಂಡ್ 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 ಆಯ್ತಾ. ಆ ಮೀಟರ್ ಇದ್ದಿದ್ರಿಂದ ಅಲ್ಲಿ ಆ ಕಾಳಿದಾಸುಡುಕು ఆ చిన్న బిడ్డకు నడిచిన సంభాషణము కావ్య రూపంగా కాత్వంబాలే ನೀನ್ಯಾರು ಬಾಲೆ ಕಾಂಚನಮಾಲ ನಾ ಕಾಂಚನಮಾಲೆ ಕಸ್ಯಾಪುತ್ರಿ ಯಾರ ಮಗಳು ನೀನು ಕನಕಲತಾಯ ಕನಕಲತೆಯ ಮಗಳು ಅಲ್ವಾ. ಇವನ್ ಗ್ರಾಮರ್ ಕೂಡ ಕರೆಕ್ಟ್ ಆಗಿತ್ತು ಆಯ್ತಾ. ಹಸ್ತೆ ಕಿಂತೆ ಕೈಯಲ್ಲಿ ಏನ್ ಇಟ್ಕೊಂಡಿದೀಯಾ ತಾಲಿ ಪತ್ರ ಏನ್ ಇಟ್ಕೊಂಡಿದೀಯಾ ಅದೆಲ್ಲ ಕಟ್ ಮಾಡಿದ್ರು, ಡೈರೆಕ್ಟ್ ಸ್ಪೀಚ್ಗೆ ಹೋದ್ರು ಆಯ್ತಾ. ಕಾವಾರೇಖಾ ಏನ್ ಬರ್ದಿದೀಯ ಕಾಕಾಗಾಗ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಎನಿಬಡಿ ಕ್ಯಾನ್ ಡೂ ದ ಕಾವ್ಯಂ. ದಟ್ ಇಸ್ ವೈ ಮೀಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಬ್ರಹ್ಮ ನಿಮ್ಮಲ್ಲೂ ಈಗ ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ಮೀಟರ್ ಅಲ್ಲೇ ಬಂದು ಕುತ್ಕೊಳ್ಳುತ್ತೆ. ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಬ್ರಾಹ್ಮಣ 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 ಬ್ರಹ್ಮ ಬ್ರಾಹ್ಮಣ ಬ್ರಾಹ್ಮಣ ಬ್ರಹ್ಮ ಬ್ರಹ್ಮ. ನೋಡಿ ಮೀಟರ್ ಒಂದೇ ಜಾಗಕ್ಕೆ ಬಂದು ಕುತ್ಕೊಳ್ಳುತ್ತೆ. ಇಫ್ ಯು ಡ್ರಾ ಸ್ಕೇಲ್ ದೇರ್, ಡ್ರಾ ಲೈನ್ ದೇರ್, ಇಟ್ ಕೆನಾಟ್ ಬಿಕಮ್ ಸಪರೇಟ್ ಅಟ್ ಆಲ್. ಈ ಮೀಟರು ಧ್ವನಿಯನ್ನ ಚೆನ್ನಾಗಿ ಸಂಸ್ಕೃತದಲ್ಲಿ ಕೊಡುತ್ತೆ. ಆ ಧ್ವನಿಸಿದಾಗ ಸಂಸ್ಕೃತಕ್ಕೆ ಬಲವೇ ಧ್ವನಿ, ದ ಸೌಂಡ್. ಓಕೆ, until it sounds very clearly, very beautifully, it is not Sanskritam at all. ಅಲ್ವಾ. ಸಂಸ್ಕೃತಂ ಆಗೋಗುತ್ತೆ ಮೇಲದು, సంస్కృతం ಆಗ್ಬೇಕು, సంస్కారయుక్తವಾದ భాష. ఇప్పుడు మేము మాట్లాడేటప్పుడు గానం చేసినట్లు ఉంటుంది. అద్య ఏవ మమ నిర్మలా ఆర్య సఖే సంభాషణం కృత్వా ವಾರ್ತಾಲಾಪನಂ ಸಂಸ್ಕೃತೆ ಏವ ಕುರ್ಮಃ. ಸಂಸ್ಕೃತದಲ್ಲಿ ಮಾತ್ರ ಮಾತಾಡದೆ ಮಮ ನಿರ್ಮಲಾ ಆರ್ಯೇ ಏವ, ನನ್ನ ನಿರ್ಮಲಾ ಅಮ್ಮನ ಹತ್ರ ನಾನು ಆರ್ಯೇ ಏವ ಅಹಂ ಅದ್ಯೈವ ಇವಾಗ ಸಂಸ್ಕೃತೆ ಏವ ವಾರ್ತಾಲಾಪನಂ ಕುರ್ಮಃ. ಸಂಸ್ಕೃತದಲ್ಲೇ ನಾನು ಮಾತನ್ನ ಮಾట్లాಡ್ತಾನು, ವಾರ್ತಾಲಾಪನಂ ಕುರ್ಮಃ. ಆರ್ಯೇ ಕಥಮಸ್ತಿ ಭೋಃ, ಆರ್ಯೇ ಹೇ ಮಾತಾ ಹೌ ಆರ್ ಯು, ಕಥಮಸ್ತಿ ಭೋಃ. ಇದು ಮಾತಾಡುವಾಗ್ಲೇ ಧ್ವನಿ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಮೀಟರ್ ಮೀಟರ್ ಅಂತ ಹೇಳೋದು. ಆಗಚ್ಚತು ಅದ್ಯ ಅಹಂ ಮುಕುಂದಮಾಲಾ ಪದೋಚ್ಚಾರಣಂ ಕೃತ್ವ ಅರ್ಥಾಲಾಪನಂ ಕುರ್ಮಃ. ಅರ್ಥಗಳನ್ನ ಆಗಚ್ಚತು ಬನ್ನಿ, ಅರ್ಥಗಳನ್ನ ನಾವು ತಿಳ್ಕೊಳ್ಳೋಣ. ಈ ರೀತಿ ಸಂಸ್ಕೃತದಲ್ಲಿ ಮಾತಾಡ್ತಾ 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 ಅದರಲ್ಲಿ ಇರುವಂತಹ ಬ್ಯೂಟಿ ಏನು ಅಂದ್ರೆ ಮೀಟರ್. Your question is something heart of the Sanskrit. Okay, ನಾನು ಒಂದು ಕ್ಲಾಸ್ ಪೂರ್ತಿ ಮೀಟರ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು, బట్ బేసిక్ అర్థ ఆಯ್ತು ತಾನೆ? బేసిక్ అర్థమైంది కదా మీకు? ఒక్క క్లాస్ పూర్తి మీటర్ గురించి నేను మాట్లాడొచ్చు. లఘు గురు అని వేసి ఎంత గురువులు వస్తాయి, ఎంత లఘువులు వస్తాయి. మ్యాథమెటికల్ క్యాలిక్యులేషన్ లో లఘువులు తక్కువ ఉండాల, గురువులు ఎక్కువగా ఉండాల. అదో సమతమైన ఉత్కృష్టమైన కావ్యము అనిపిస్తుంది. 4 పదాలు ఉండాల, లేకపోతే 6 పాదాలు ఉండాల, లేకపోతే 8 పాదాలు ఉండాల. ఇట్ షుడ్ నెవర్ హ్యావ్ లైక్ 3 or 5. అది విలోభము అని చెప్తాను. విలోభం ఉండకూడదు, సో దట్ అర్థవిహీనంగా ఉంటుంది. అర్థగర్భితము అంటే ఇటువంటి క్యాలిక్యులేషన్ ఉండాల. దిస్ అండ్ ఆల్ proper grammar of a Sanskrit. That is why Sanskrit is the language where you don't learn like Telugu, Kannada, a, I, e, u anta kaliyalla. First you will learn Ramah Ramo Ramaha, He Ramaha He Ramo He Rama. అక్కడి నుంచే పాఠక్రమమే.
రామం రామౌ రామా రామస్య రామయోహో రామేషు అక్కడ అయిన తర్వాత గ్రామర్ అయిన తర్వాతే అక్షరాభ్యాసమే షురు అయ్యేది. గ్రామర్ ఇస్ వెరీ వెరీ ఇంపార్టెంట్ ఇన్ సాంస్క్రిట్. Until you are very much profound in the grammar of Sanskrit, you cannot deal Sanskrit easily. నేను ఎంఏ చేశాను సంస్కృతంలో. And one more thing I had not told anybody. PCMC, physics, mathematics, chemistry and computer science. సంస్కృతం మీడియంలో నేను చేశాను, నాట్ ఇన్ ఇంగ్లీష్ మీడియం. ఇన్ మై పియూసీ 1, PUC 2 రెండు కూడా సురసరస్వతి సభా పరిషత్ నుండి నేను ఇది ఏమి అడ్మిషన్ తీసుకొని శృంగేరి వెళ్ళి శృంగేరి పరిషత్లో సంస్కృత మీడియంలో నేను పియూసీ చేశాను. నా గ్రామర్ చాలా బాగుండే. మై సాంస్క్రిట్ ప్రొఫెసర్ హీ యూస్ టు టెల్, అన్యుల పేపర్ని ఎక్కడ మార్క్ వేయాలా అని పుడకాలా, వివేక్ పేపర్ని ఎక్కడ మార్క్ తీయాలా అని పుడకాలా. ಎಪ್ಪಡು ಐ ವಾಸ್ 150 ಔಟ್ ಆಫ್ 150. ಆದ್ರೆ ಸಂಸ್ಕೃತ ಬರೋರ್ಗೆ ಮ್ಯಾಥಮೆಟಿಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾರೆ. ಮ್ಯಾಥಮೆಟಿಕ್ಸ್ 35 ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದೆ. ಐ ವಾಸ್ ವೆರಿ ಪೂರ್ ಇನ್ ಮ್ಯಾಥಮೆಟಿಕ್ಸ್. ಫೈನಲ್ ಎಕ್ಸಾಮ್ ಅಲ್ಲಿ ಎಷ್ಟು ಒಂದು 16 ಏನೋ ಬಂತು. ಅಯ್ಯೋ 35 ಬಂದ್ರೆ ಸಾಕು ಅಂತ. ಐ ಡೋಂಟ್ ನೋ ಹೌ ಇಟ್ ವಾಸ್ ವರ್ಕಿಂಗ್ ಇನ್ ಮೀ. ಮ್ಯಾಥಮೆಟಿಕ್ಸ್ ವಾಸ್ ನಥಿಂಗ್ ಗೋಯಿಂಗ್, but I was very much good at history. ಆದರೆ ಆ ಹಿಸ್ಟ್ರಿ ಅದ್ಯಾವನ ಹರಪ್ಪ ಮೊಹಂಜೋದರ ಯಾವನಿಗೆ ಬೇಕದು, ಅದು ಹೋಗ್ತಾನೆ ಇರಲಿಲ್ಲ ಮೊಡೆ ತಲೆಗೆ. ಸೋಷಿಯಲ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ವರ್ ಮೈ ಮೋಸ್ಟ್ ಹೇಟ್ಫುಲ್ ಸಬ್ಜೆಕ್ಟ್. ಐ ವಾಸ್ ಓನ್ಲಿ ಗೆಟಿಂಗ್ 35. ಮೈ ಫೇವ್ರೆಟ್ ಸಬ್ಜೆಕ್ಟ್ ವಾಸ್ ಎವರ್ ಸಾಂಸ್ಕ್ರಿಟ್. ನಮ್ಮ సాంస్క్రిట్ టీచర్ పాప ఎల్లరత్రను బైస్కోడరు నా గురించి, నువ్వేం చేసావు ఆ వివేక్కి, మా దాంట్లో పాస్ అయితేనే ఎక్కువ అని అనిపిస్తుంది, నీకు అవుట్ ఆఫ్ అవుట్ ఎప్పుడు వస్తుంది ఆ బిడ్డ, నువ్వేమో మంత్రం చేసావా, ఏం మోడి చేసావు. అయ్యో, ఇట్ ఈస్ హిస్ ఇంట్రెస్ట్ వాట్ టు డూ. సో సంస్కృతంలో ఎవరు కాలు పెడతారో అన్ని ఆధ్యాత్మ విషయాలు సరాగంగా వాళ్ళకి వస్తుందన్నమాట. నా విషయంలో అది ఖచ్చితంగా అబద్ధమే లేదు, సత్యమైంది. మీకు కూడా సంస్కృతం వస్తుంది కదా నిర్మలా ఆంటీ, చక్కగా పలుకుతారే, శబ్దాలంతా అపభ్రంశం లేకుండా పలుకుతారే. తెలుగులో ఉంది కాబట్టి చదివేస్తుందా. అవును, తెలుగు వాళ్ళకి అదొక అడ్వాంటేజ్, నేను ఒప్పుకోవడం మాట. ఏంటంటే మేమంతా 10th వరకు తెలుగులోనే చదివినాం అన్ని సబ్జెక్టులు. ఇప్పుడంతా ఈ కాన్వెంట్ లో చదివేస్తే వాళ్ళకి సరిగ్గా ఒక లైన్ సరిగ్గా చదివేకి రాదు. 10th వరకు ఇదే. పియూసీకి పోయినాక ఇంగ్లీష్ లో చదవలేక ఏడుస్తా కూర్చున్నా. కరెక్ట్, అవంతా రాకుండా. తెలుగు వాళ్ళకి అది ఒక గొప్ప వరం. ఏమంటే ఎవ్రీ ఆల్టర్నేట్, ఇప్పుడు నేను మాట్లాడే తెలుగు విడిచండా, ఇప్పుడు లోకల్ తెలుగు విడిచిపెట్టండా, చక్కగా తెలుగు మాట్లాడితే ఎవ్రీ ఆల్టర్నేట్ లైన్ సంస్కృతం ఉంటుంది, ఎవ్రీ ఆల్టర్నేట్ పదమే సంస్కృతంగా ఉంటుంది. సో దట్ ఈస్ వన్ అడ్వాంటేజ్ ఆఫ్ మలయాళీస్ అండ్ తెలుగు పీపుల్. ఈవెన్ వితౌట్ యువర్ నాలెడ్జ్, మీకు తెలుగు వద్దు అనిపిస్తేనో అది వచ్చేస్తుంది. అటువంటి తెలుగు, అది భాషవే అంత గొప్పగా ఉంది. అది ఇప్పుడు తెలుగు ఏమి అది గొప్ప, అది యు కెనాట్ ఈవెన్ కంపేర్. దానికే శ్రీకృష్ణదేవరాయుడు ఆముక్తమాల్యద అనే ఒక గోదా ప్రబంధము తెలుగులో రాశారు. కన్నడ వాగ్గేయకారస్ లైక్ మైసూర్ వాసదేవాచార్య, పొన్నప్ప భాగవతర్, ముత్తయ్య భాగవతర్, దే ఆల్ ఆర్ ఫ్రమ్ మైసూర్. దో దే వర్ కోర్ట్యార్డ్ ఆఫ్ మైసూర్ ప్యాలెస్, దే రచనలంతా తెలుగులో చేశారు. ఏమిటికి అంటే తెలుగు అటువంటి మ్యూజికల్ లాంగ్వేజ్ ఇంకొక లేదు. దానికి ఎక్కువగా సంస్కృత భరితంగా ఉంది తెలుగు. ఇటాలియన్ ఆఫ్ ద ఈస్ట్ తెలుగు అలా చెప్తారా, ఇటాలియన్ ఆఫ్ ద ఈస్ట్ అని? అది నాకు తెలియదు ఆ సంగతి. ఓకే, వెరీ గుడ్. ఎనీవే, నాకు అన్ని భాషలు ఐ ట్రీట్ సేమ్ వే. ఇన్ఫ్యాక్ట్ ఐ స్పీక్ బెంగాలీ ఆల్సో. ఐ స్పీక్ బెంగాలీ అండ్ ఒడియా విత్ దోస్ పీపుల్. ఇటువంటే ಈ ತರ ಹರಕಲು ಮುರುಕಲು ಅರಗೊರಿಯಾಗಿ ಮಾತಾಡ್ತೀನಿ. ಬಟ್ ದೇ ಸೇ
దిస్ ఇస్ హౌ యూ ఇంప్రూవ్, కీప్ స్పీకింగ్, మీకు వచ్చేస్తుంది అని వాళ్ళు చెప్తారు. అందరూ నాకు ఎంకరేజ్ చేశారు. ఎంత అపభ్రంశుగా మాట్లాడినా, ఎంత హోప్లెస్ గా మాట్లాడినా అందరూ పర్వాలేదు, ఇలాగే వస్తుంది అని చెప్పేవాళ్ళు. నోబడీ డిగ్రేడెడ్ మీ. ఐ లవ్ లాంగ్వేజ్ బేసిక్. అదే మీటర్ తెలిసిందా? Sir, before going to the subject, I wanted to thank you, sir. I was really overwhelmed with your affection. Convey my regards to mother also, sir. ఇట్ ఈస్ నాట్, ఎస్ అఫ్ కోర్స్ అఫెక్షన్నే. మేము ఎప్పుడు మా జతలో ఈ ఆధ్యాత్మిక ధర్మంలో అసోసియేట్ అయిన వాళ్ళు, వి కెనాట్ సపరేట్ దెమ్ ఫ్రమ్ అవర్ ఫ్యామిలీ. ఆంటీ గారు మీరు ఒక్కరే కాదు, ఎవరైనా సరే అది మాకు అనిపించేది అది ఆత్మబంధనము. అది ఇంకా మా జన్మములో, మా జీవితంలో ఎప్పుడూ అది సపరేషన్ ఉండదు. ఏంటంటే see there's no expectation. Where there's no expectation, there's a pure love and affection. That's all. మీ గురించి నాకి ఏమీ లేదు, నా గురించి మీకు ఏమీ లేదు. Throughout the day, I was controlling myself, but after hearing Amma's song, I was really in tears. It was nice, sir. నేను చెప్పలేదు, మీరు మెసేజ్ చేసింది, ఫోటో పెట్టింది అంకల్ గారిది. అది ఏమో మా అమ్మ వచ్చి, యూజువల్లీ షీ డజంట్ సీ మై మొబైల్, నా పక్కన కూర్చొని షీ పీప్డ్ లైక్ దిస్. ఏమిటది, ఏమో చూస్తా ఉన్నావే, చూపించాను. అంకల్ గారిది ఫోటో వచ్చింది, ఇలా పెట్టారు వీళ్ళు అనురాధ ఆంటీ వాళ్ళు. ఇమ్మీడియట్లీ షీ వాస్ లైక్, షీ టుక్ హర్ బుక్, I have a song for her, I will sing. I will tell to the group, sir. నిన్న తిథి అని పంపించినాను కదా సార్కి ఫోటో. I wanted to share with him. So immediately she dedicated one song for him and she sang and sent. That was composed by her. It was so nice. నేనేమి చెప్పలేదు. She got not at all influenced by me. Immediately she felt, ఈ సాంగ్ నేను వాళ్ళ ఆత్మానికి డెడికేట్ చేయాలి. మంచి మనిషికి అట్లే అందరూ చేస్తారండి. కరెక్ట్. బాగా అరేంజ్ చేశారు రత్న ఆంటీ, వేద ప్రోక్తుల వాళ్ళని, వేద పారాయణ. Yeah, it was very kind of her. Yes. Very nice. You all had a good time. Why you did not call me? Huh? I called only Kasturi and Nirmala auntie and Ratna only, sir. Even if you would have not called them, you would have called me. మీరు చెప్పినా కూడా రారు కదా సార్, దానికే చెప్పలేదు మీకు. ఏం చెప్పింది చెప్పకూడదు, రాదు. అంత కస్తూరి మా మీద ఇదంతా. ಕಸ್ತೂರಿ ಅದಕ್ಕೆ ಎಲ್ಲಾರು ಕರೆದಿಲ್ಲ. ನಿಮ್ಮನ್ನ ಎಸ್ಪೆಷಲಿ ಐ ಥಾಟ್ ಯು ಆರ್ ಟೂ ಬಿಸಿ, ಅದಕ್ಕೆ ಕರೆದಿಲ್ಲ. ಸುಮ್ಮನೆ ಹೇಳ್ತಾ ಇದ್ದೀನಿ. నైట్ క్లాసులు పెట్టుకుంటే మిమ్మల్ని ఎట్టి మేము పిలిచేది. అదే మధ్యలో రీసెర్చ్ ఉంటే అంటారు. సో ఆఫ్టర్ నోయింగ్ ఆల్ యువర్ షెడ్యూల్స్ వి కాంట్ కాల్ యూ ఫర్ ఎనీథింగ్ సార్. ఊరికే మీరు ఇప్పుడు పిలవలేదు కదా, నాకు ఒక ఛాన్స్ దొరికింది, విడిచేట ఛాన్స్. పిలిస్తేనే నిన్న నుండి కార్పెంటర్ వరకు నడిపిస్తా ఉన్నారు ಅಮ್ಮ. ಸರ್ ಅವ್ರ ಹತ್ರ ಆರ್ಗ್ಯೂ ಮಾಡಿ ಗೆಲ್ಲಕ್ ಆಗಲ್ಲ ಸರ್. ನಾ ಗೆಲ್ತೀನಿ. మీరు ఇప్పుడు పిలవకుండా ఉండేదే, నాకు మాట్లాడేకి ఒక ఎపిసోడ్ దొరికింది. పిలవకుండా ఏమంట, మనసంతా అక్కడే ఉంటుంది. మీ మనసు నా దగ్గర ఉంటుంది. అంకల్ మా దగ్గర ఉన్నారు. నేను చూడకుండా ಸರ್ ಅದಕ್ಕೆ ರಾತ್ರಿ ಆಮೇಲೆ ಫೋಟೋ ಕಳಿಸಿ ನಿಮ್ಗೆ ಹೇಳಿದ್ದು ನಾನು, ಈ ತರ ಇತ್ತು ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿದ್ರು ರತ್ನ ಎವ್ರಿಥಿಂಗ್ ಅಂತ. మీరు ఎవరు మీ ఇంటిలో ఏమి చేసినా నాకు ఈ వీడియో ఫొటోస్ లో పెట్టండి. పిలువలేదు గురుగారిని అని ఏమి ఇబ్బంది లేకుండా ఉండండి. అందరికీ అందులో పిలువే కయ్యలేదు. ఒకటి. రెండవది ఏమంటే, మీరు చెప్పినట్లు అందరూ వచ్చేకి ఇబ్బంది అయిపోతుంది కొంచెం సమయంలో. ಎಲ್ಲರೂ ಎಲ್ಲಾಗ್ಲೂ నాట్ దట్ ఆల్ ద టైమ్ యూ క్యాన్ కాల్. మనసుతో ఏమీ లేదు అంటే అలా మీరు వితౌట్ ఎనీ యాంగ్జైటీ యూ కెన్ షేర్ ఇట్. ఇప్పుడు షేర్ చేసేప్పుడు అయ్యో వాళ్ళు పిలవలేదు, పెడితే అనుకుంటారో అటువంటి వచ్చేస్తే అక్కడ ఏమో ఒక్క నెగిటివ్ ఎక్స్పెక్టేషన్ ఉందన్నమాట. అది లేదు, మీకు లేదు, నాకు లేదు. సలీస్గా మీరు నన్ను ఆ టైంలో
స్మరణ చేసి పెట్టారు కదా, నాకు కాదు మీరు పిలిస్తేను ఇంత ఆనందం దొరకదు, మీరు కన్సిడరేషన్ చేశారు కదా, అదే నాకు గొప్పమైన ఆనందం. ఊరికే చెప్పానంటే గుడ్ టైం విత్ ప్రీతం సార్. ఐ హ్యాడ్ ఎ గుడ్ టైం విత్ ప్రీతం. ఆయనంతా చెప్పినారు మీరెట్లా ఆయన ఎట్లా అంతాను. మీరు అయ్యేట్లా వాళ్ళు మీరు అయ్యేదా. Meet all these people offline, sir. ಯಾವಾಗ್ಲೂ ಸ್ಕ್ರೀನ್ ಅಲ್ಲೇ ನೋಡ್ತಿದ್ದೆ. ಐ ಆಮ್ ಹ್ಯಾಪಿ. పిలువలేదు అని చెప్తా ఉన్నాను. కావాల్సినే ఐ హ్యాడ్ ఎ గుడ్ టైం విత్ ప్రీతం అని ఇంకొంచెం పెట్రోల్ వేస్తా ఉన్నారు మీరా. లాస్ట్ థర్స్డే నిర్మల ఆంటీని విడిచి మేమంతా క్లాస్ చేశాం కదా, దానికి రివెంజ్ చేసుకోండి. ఏ సబ్జెక్ట్ అయినా పర్వాలేదు సార్, నాకు ఇది తమిళ్ కదా కొంచెము మీరు నిదానంగా చెప్పిస్తే బానే వస్తా ఉంది. మీరు ఫాస్ట్‌గా చెప్తే నేను బబ్బబ్బబ్బబ్బ. డోంట్ వరీ, నెక్స్ట్ క్లాస్ మిమ్మల్నే చెప్తాను. ఈ థర్స్డే మీరే చెప్పండి. డోంట్ వరీ, పిలువకుండా ఏం పర్వాలేదు. ఐఎమ్ జస్ట్ జోకింగ్. And Preetham also told that he had a good time with Nirmala aunty, Ratna aunty, with everybody. Very good. ఒక దినం మీట్ చేద్దాం మేమంతా. ఓకే, నాట్ టు వెరీ. ఏమంటే ముఖ్యంగా ఐ వాజ్ సో హ్యాపీ దట్ మై మదర్ కుడ్ immediately It was very overwhelming actually, the response. మా అందరూ స్మరణంలో హీఈస్ దేర్. సో నెవర్ థింక్ దట్ హీఈస్ నాట్ దేర్. భగవంతుడు లాగా మంచి వాళ్ళు ఎప్పుడూ మా స్మరణంలో ఉంటారు. కులశేఖర ఆళ్వార్ ముకుందమాల, ఇప్పుడు కులశేఖర ఆళ్వార్ లేదు అనిపిస్తుందా మీకు? అటువంటి జన్మాలు, ఎన్నో సోల్స్, ఎన్నో ఇంపార్టెంట్ అయిన పురుషన్మార్. మెనీ పీపుల్ దే ఆర్ ఇన్ మిడ్స్ ఆఫ్ అస్. ಬಿಕಾಸ್ ಆಫ್ ದೆಮ್ ವಿ ಆರ್ ಲೀಡಿಂಗ್ ಅವರ್ ಗುಡ್ ಲೈಫ್ ಅಲ್ವಾ? ಅವರ ಆಶೀರ್ವಾದ. ಆ ತರ ನಮ್ಮ ಪಿತೃದೇವತೆಗಳಲ್ಲಿ ಅವರು ಒಂದಾಗಿ ಭಗವತ್ ಕೈಂಕರ್ಯದಲ್ಲಿ ಅವರು ನಿರತರಾಗಿರ್ತಾರೆ. ಸೊ ವಿ ಶುಡ್ ನೆವರ್ ಥಿಂಕ್ ದ ಲಾಸ್ ಇಸ್ ಲಾಸ್ಟ್ ಟು ಅಸ್, ಇಟ್ ಇಸ್ ಅ ಗೇನ್ ಟು ದ ಲಾರ್ಡ್. ఎవ్రీథింగ్ వెంట్ ఆన్ వెరీ వెల్. అన్ని చాలా బాగా రత్న అరేంజ్ చేసి ఉండింది, అన్ని బాగుండింది. ఆయనకు కూడా చాలా శాంతి అయిపోయి ఉంటుంది అనిపిస్తుంది. చెప్పారు రత్న ఆంటీ చాలా చక్కగా అరేంజ్ చేసి ఇచ్చారు. Everything by her, sir. Shamiana was by her, food was by her, what not, sir. The Veda Patana was by her. I was simply enjoying a stay arrangement. So because she is my student, she know how to arrange well. నాకే క్రెడిట్, డోంట్ వరీ. అక్కడ But she didn't want to give any trouble to me, sir. I was not well, so she took initiative and arranged everything. So అక్కడ నడిచిన విద్యమానులంతా తెలిసింది నాకు. ప్రీతి గురించి, ప్రీతం గురించి, అనురాధ ఆంటీ గురించి అంతా నాకు తెలిసింది. నేను రాకుండానో ఐ వాస్ ఇన్ ద మిడ్స్ ఆఫ్ యూ ఆల్. వెరీ గుడ్. ఐ కంప్లీట్లీ ఎంజాయ్డ్. ప్రీతం ఆల్సో సెంట్ మీ సమ్ ఆఫ్ ద ఫోటోస్. నేను ఇక్కడ దీపాకి, మా అమ్మకి, నాన్నగారికి అందరికీ చూపించాను. షీఈస్ నిర్మల, షీఈస్ రత్న, షీఈస్ కస్తూరి. How about Smita? Our sir, I was about to tell you, Smita and Vanita may fight now. I didn't call them, sir. I am not invited. Okay. Don't worry, Smita and Vanita. I am in the list. ಎಲ್ಲ ಸಾರೇ ತಗೊಳ್ಳಿ ರೌಂಡ್ Smita will fight with me ಅಂತ I know, but still I was ready to take the fight from her. Our group ఎప్పుడైనా ఒకసారి whole group you make a point, one day you will come to my home. ఇక్కడ కలుపుతాము ఒక దినం. ఓకే, సో దట్ let the journey start from Guru's place. అప్పుడు తర్వాత we'll keep meeting. మాకు అట్లీస్ట్ దివి దేశాలు ఒకటన్నా చూపియండి. దివి దేశ విని సాల్ అయిపోయింది. ఒకటి ಮೇಲ್ಕೋಟೆ ಇವಾಗ, ಮೈ ಗಾಡ್, ಫ್ರಮ್ ಟುಮಾರೋ ಧ್ವಜಾರೋಹಣಂ ಸ್ಟಾರ್ಟ್ಸ್. ಮೇಲ್ಕೋಟೆ ವೈರಮುಡಿ ಉತ್ಸವ ಇಸ್ ಆನ್ 28th.
20 nobody can go right now to ಮೇಲ್ಕೋಟೆ. ತುಂಬಾ ರಶ್ ಇರುತ್ತೆ. ಆಫ್ಟರ್ ಏಪ್ರಿಲ್ ಯತಿರಾಜರ ತಿರುನಕ್ಷತ್ರ ಆದ್ಮೇಲೆ కడిమే ఆಗುತ್ತೆ క్రౌడ్. మేల్కోటೆ వద్దు, చక్కగా బాగా ఒక దివ్య దేశమే పోద్దాం. See, I will teach what are the information that you should know about a particular Divya Desha and what are the passurams that are connected to those Divya Deshams. And we shall go. Nirmala aunty, బాగా చక్కగా మీ కన్విక్షన్ ఉంటే ఖండితంగా కరకచ్చితంగా అతడు పిలుస్తాడు. మేం పోతాం. మా ఇంటికి ఒక పని పాప వచ్చింది. ఆ పాప కూడా దివ్య దేశం అంటా ఉంది. నాకేమి తెలియదే, ఆ పాపకు తెలిసినంత దివ్య దేశం గురించి నాకు తెలియదు అనిపించింది. తమిళనాడు వాళ్ళకి అందరికీ దివ్య దేశము చాలా అలవాటు. In Tamil Nadu, everybody knows about Shivanadiyar Kshetram and also Divya Desham. It is for them by birth. Blood లో అలా వచ్చేస్తుంది. అదే నేను మీ దగ్గరనే వినింది దివ్య దేశం అనేది. తమిళ పాప అయితే వాళ్ళకి తెలిసే ఉంటుంది. అదేమి గొప్ప విషయమే కాదు. వాళ్ళకి తిరుపావై తిరువంబావై ఇస్ ఆల్సో పార్ట్ ఆఫ్ దేర్ స్కూల్ సిలబస్ యాజ్ వెల్. అది వచ్చేస్తుంది వాళ్ళకి. పోతాం. My Usha akka also, she's keep pestering me. If not, you please take me to Srirangam at least. She has gone many times, but still she wants to come with me. So ಶ್ರೀರಂಗಕ್ಕೆ ಒಂದೇ ಸಲ ಹೋಗಿರೋದು. ಹೌದಾ? ತುಂಬಾ ರಶ್ ಅಲ್ಲಿ ಪುಟ್ಟ ಮಕ್ಳನ್ನ ಇಟ್ಕೊಂಡು ನನ್ ಮನಸ್ಸಿಗೆ ಇನ್ನು ಬಂದೇ ಇಲ್ಲ ಅದು. ಹೋಗೋಣ. ರಂಗ ಕರೀತಾನೆ ಅಲ್ವಾ? ಕರೀತಾನೆ, ಹೋಗೋಣ. We shall go. Even I wanted to go in this November. I finished with all my field trips. Now if I go as a yatrarthi, not as a researcher. But ಅವಾಗ ಇನ್ನೂ ಚೆನ್ನಾಗಿ ವಿಹಂಗಮವಾಗಿ ನೋಡಬಹುದು. 3 ದಿನ ಹೋಗೋಣ. 2 nights 3 days. ಡಾಕ್ಟರ್ ವಿವೇಕ್ ಜೊತೆನಲ್ಲಿ ಹೋಗ್ತೀವಿ. ఏదైతే వివేకే. డాక్టర్ అయినా కానీ, నర్స్ అయినా కానీ వివేకే. నో చేంజ్ ఇన్ మై లైఫ్ ಸ್ಟೈಲ್. ಜಯತು ಜಯತು ದೇವೋ ಇಂದ ಮಾಡ್ಬೇಕಾ ಅರ್ಥ? అర్థము ఎక్కడి నుంచి చెప్పాలా? ಶ್ರೀವಲ್ಲಭೇತಿ ವರದೇತಿ లాస్ట్ ಟೈಮ್ ಹೇಳ್ದೆ ಅಲ್ವಾ? ಜಯತು ಜಯತು ಇಂದ ಹೇಳ್ಬೇಕು. ಫಸ್ಟ್ ಶ್ಲೋಕ ಇಟ್ ಇಸ್ ವೆರಿ ಈಸಿ. 5 minutes ಅಲ್ಲಿ ಮುಗಿಸ್ಬಿಡ್ಬೋದು. ಜಯತು ಜಯತು ದೇವೋ ದೇವಕಿ ನಂದನೋಯಂ. ಹೇ ದೇವಕಿ ಪುತ್ರನಾದಂತಹ ದೇವಕಿ ವಸುದೇವನ ಬಾಲಕನೇ, ನಿನಗೆ ಜಯವಾಗಲಿ, ಜಯವಾಗಲಿ. ದಿಸ್ ಇಸ್ ಕೈಂಡ್ ಆಫ್ ಪುಂಡಲೀಕಂ. ಈಗ ನೀವು ಭಾಗವತ ಶುರು ಮಾಡುವಾಗ ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ ಅಂತಿರಲ್ವಾ? ಆ ತರ జయవాగలి, జై హో జై హో. ఎటువంటి రాజాది రాజులకు ఒక పరాకు పాడతారు కదా, బహుపరాక్ ಅಂತ ಪರಾಕ್ ಹಾಡ್ತೀವಲ್ವಾ? ದಟ್ ಇಸ್ ಕಾಲ್ಡ್ ಪರಾಕ್ ಹಾಡುವ ಶ್ಲೋಕ. ದ 3rd ಶ್ಲೋಕ ವಿಚ್ ಇಸ್ ಇನ್ ಮುಕುಂದಮಾಲ. ಜಯಿತು ಜಯಿತು ದೇವೋ ದೇವಕಿ ನಂದನೋಯಂ. ದೇವಕಿ ಪುತ್ರನಾದಂತಹ ಹೇ ಭಗವಂತ ಕೃಷ್ಣನೇ, ನಿನಗೆ ದೇವಾದಿದೇವನೇ ಸದಾ ಸಕಲ ಕಾಲವೂ ಜಯತು ಜಯತು, ಜಯವಾಗಲಿ ಜಯವಾಗಲಿ, ಮಂಗಳವೂ ಉಂಟಾಗಲಿ, ಮಂಗಳವೂ ಉಂಟಾಗಲಿ. ಕೃಷ್ಣೋ ವೃಷ್ಣಿವಂಶ ಪ್ರದೀಪ. ವೃಷ್ಣಿವಂಶ ಅನ್ನೋದು ಭೋಜರ್ಹಳ್, ನಂದಕರ್ಹಳ್ ಅಂತ ನಾವು ಹೇಳ್ತೀವಿ. ಭೋಜರು, ನಂದಕರು, ಗೊಲ್ಲರು. ಗ್ವಾಲಿಯರ್, ಆಗ್ರಾ ಅಂಡ್ ಮಥುರಾ. These 3 present geographical authenticity ಎಲ್ಲಿ ಸಿಗುತ್ತೆ ನಿಮ್ಗೆ ಅಂದ್ರೆ ಗ್ವಾಲಿಯರ್, ಮಥುರಾ ಅಂಡ್ ಆಗ್ರಾ. ಗ್ವಾಲಿಯರ್, ಮಥುರಾ ಅಂಡ್ ಆಗ್ರಾ. ಈ ಟ್ರಯಾಂಗಲ್ ಶೇಪ್ ಅಲ್ಲಿ ಇರುವಂತಹ ಈ 3 ಪ್ರದೇಶ, ಗ್ವಾಲಿಯರ್, ಮಥುರಾ ಅಂಡ್ ಆಗ್ರಾ, ವಿಚ್ ಇಸ್ ಕಾಲ್ಡ್ ಭೋಜರಾಜ್ಯಂ. ಭೋಜರ್ಹಳ್, ನಂದಕರ್ಹಳ್, ವೃಷ್ಣಿಹಳ್ ಅಂತ ತಮಿಳಲ್ಲಿ ನಾವು ಹೇಳ್ತೀವಿ. ಭೋಜರು, ನಂದಕರು ಹಾಗೂ ವೃಷ್ಣಿಯರು ಅಂತ ಇವ್ರನ್ನೆಲ್ಲಾದ್ರೂ ಸೇರಿಸಿಟ್ಟಾಗ ಭೋಜರಾಜ್ಯ ಅನಿಸ್ಕೊಡುತ್ತೆ. ಆಯ್ತಾ? ಅದಾದ್ಮೇಲೆ ಇವರುಗಳಿಗೆ ವೃಷ್ಣಿವಂಶಕರು ಅಂತ ಹೆಸರು. ಯದುವಂಶದವರು, ವೃಷ್ಣಿವಂಶದವರು, ಯಾದವ ಕುಲದವರು ಅಂತ ಎಲ್ಲ ಇವರಿಗೆ ಹೆಸರು. ಈಗ ಇದರಲ್ಲಿ ಹುಟ್ಟಿದಂತಹ ಕೃಷ್ಣನೇ, ನಿನಗೆ ಜಯವಾಗಲಿ, ಜಯವಾಗಲಿ. ಜಯಿತು ಜಯಿತು ಕೃಷ್ಣ
ವೃಷ್ಣಿವಂಶ ಪ್ರದೀಪಃ. The people of Gwalior, the people of Mathura and the people of Agra, ಅದರ ಮಧ್ಯದಲ್ಲಿ ಹುಟ್ಟಿರುವಂತಹ ಕೃಷ್ಣನೇ, ಮಾಣಿಕ್ಯನೇ, ನಿನಗೆ ಜಯವಾಗಲಿ, ಜಯವಾಗಲಿ. ನೆಕ್ಸ್ಟ್ ಮೇಘಶ್ಯಾಮಲ ಕೋಮಲಾಂಗೋ. ಮೇಘಶ್ಯಾಮಲ, ಒಳ್ಳೆ ಕಾರ್ಮೋಡವನ್ನ ಹೋಲುವಂತಹ ಒಂದು ಶರೀರವನ್ನ ಉಳ್ಳವನೇ, ಕರಿಯನೇ ಅಂತ ಹೇಳ್ಬೋದು ಬೇಕು ಅಂದ್ರೆ ಅಲ್ವಾ. ಕಪ್ಪಾಗಿರವನೇ, ಕರಿಯನೇ, ಮೇಘಶ್ಯಾಮಲನೇ, ನಿನಗೆ ಜಯವಾಗಲಿ, ಜಯವಾಗಲಿ. ಕಪ್ಪು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಅದೇನೋ ನೋಡಿ, ನಮ್ ಕನ್ನಡಕ್ಕೆ ಕಪ್ಪು ಕನ್ನಡದ ಕಸ್ತೂರಿ ಅಂತಾರೆ. ಕಸ್ತೂರಿನೂ ಕಪ್ಪಾಗಿರುತ್ತೆ, ನೋಡಿದೀರಾ? நம்பெருமாளுடைய திலக்கம், நெற்றி திலக்கம் வந்து கஸ்தூரி. பார்த்திருக்கேளா? பெரிய பிராட்டி நம்பெருமாள் ஸ்ரீரங்கத்துல இருக்கிற தாயாருக்கும் பெருமாளுக்கும் நெற்றியில அழகா கஸ்தூரி திலக்கம் ஏந்திய பெருமாளா இருக்கா. ತಾಯಾರಿಗೂ ಹಾಗೂ ಶ್ರೀರಂಗದ ರಂಗನಾಥ ನಂಬೆರುಮಾಳ್ ಉತ್ಸವ ಮೂರ್ತಿಗೂ ಕಸ್ತೂರಿಯನ್ನ ಇಲ್ಲಿ ಹಾಕ್ತಾರೆ. ಓಕೆ, ವಿಚ್ ಇಸ್ ವೆರಿ 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 ಎಕ್ಸ್ಪೆನ್ಸಿವ್. ಅಂಡ್ ಅದರ ದ್ರವ್ಯ, ಆ ಗಂಧ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ ಅದು. ಇಟ್ ಇಸ್ ಅ ನ್ಯಾಚುರಲ್ ಪ್ರಾಡಕ್ಟ್. ಕಸ್ತೂರಿ ಮೃಗ ಅಂತ ಒಂದು ಮೃಗ ಇದೆ, ಜಿಂಕೆ ತರನೇ, ಜಿಂಕೆ ಜಾತಿಗೆ ಸೇರಿದಂತಹ ಮೃಗ. ಅದು ಕಾಡಲ್ಲಿ ಯಾವಾಗ್ಲೂ ಎಲ್ಲಿ ಘಮ ಬರ್ತಾ ಇದೆ ಅಂತ ಹುಡುಕ್ತಾ ಇರುತ್ತೆ. ಆದ್ರೆ ಅದ್ರ ಹೊಟ್ಟೆಯಲ್ಲೇ ಅದು ಪುನುಗು, ಬೆಕ್ಕಲ್ಲಿ ಪುನುಗಿ ಹೆಂಗ್ ಸಿಗುತ್ತೋ ಅಲ್ಲ ಕಸ್ತೂರಿ ಮೃಗಮರೋ, ಆ ಕಸ್ತೂರಿ ದೊರಕುತ್ತದೆ. ನ್ಯಾಚುರಲ್ ಪ್ರಾಡಕ್ಟ್. ಅಲ್ವಾ? ತುಂಬಾ ಟ್ಯಾಲೆಂಟ್ ಇರೋರು, ಅಯ್ಯೋ ನಂಗೇನು ಇಲ್ಲ ಅನ್ಕೊಂಡಿದ್ರೆ ಅದನ್ನೇ ತಾನೇ ಹೇಳೋದು. ಕಸ್ತೂರಿ ಏನ್ ಗೊತ್ತು, ಏನೋ ಏನ್ ಹೇಳ್ತಾರೆ, ಕಸ್ತೂರಿ ಮೃಗ ಕಾಡಲ್ಲಿ ಹುಡ್ಕೋತಾರ, ಹುಡುಕ್ತಿಯಲ್ಲ. ನಿನ್ನ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕ್ತಿಯಲ್ಲ, ತನ್ನ ಹೊಟ್ಟೆಯಲ್ಲೇ ಗಂಧವನ್ನ ಇಟ್ಕೊಂಡು ಎಲ್ಲಿಂದ ಈ ಗಂಧ ಬರ್ತಾ ಇದೆ ಅಂತ ಹುಡುಕ್ತಿಯಲ್ಲ. ಅಂದ್ರೆ ದ ಟ್ಯಾಲೆಂಟ್ ಇಸ್ ಹಿಡನ್ ವಿದಿನ್ ಯು, ಬಟ್ ಸ್ಟಿಲ್ ಯು ಆರ್ ಗೋಯಿಂಗ್ ಅರೌಂಡ್ ಆಸ್ ಅಫ್ ಯು ಡಸಂಟ್ ಹ್ಯಾವ್ ಎನಿಥಿಂಗ್ ಅನ್ನೋ ತರ ಆ ಗಾದೆಯನ್ನ ಅದಕ್ಕೆ ಸಿಮಿಲಿ ಮಾಡಿ ಹೇಳ್ತಾರೆ. ಆ ತರ ಆ ಕಸ್ತೂರಿಯನ್ನ ಹೋಲುವಂತಹ, ಮೇಘಕಾಂತಿಯುಳ್ಳಂತಹ, ಕಪ್ಪಾಗಿರುವಂತಹ ಕೋಮಲಾಂಗೋ, ಕೋಮಲ ಅಂಗ ಉಳ್ಳವನು. ಇಲ್ಲಿ ಕೋಮಲ ಅಂಗ ಅನ್ನಕ್ಕೆ ಎರಡು ವಿಧವಾದಂತಹ ಒಂದು ಎಕ್ಸ್ಪ್ಲನೇಷನ್ ತುಂಬಾ ಸಲ ನಾ ಮಾಡಿದ್ದೀನಿ. ಸಮಷ್ಟಿ ರೂಪಂ, ವ್ಯಷ್ಟಿ ರೂಪಂ. ಭಗವಂತನ ಅವಯವಗಳನ್ನ ಸೇರ್ಸಿಟ್ರು ನೋಡಕ್ ಚೆನ್ನಾಗಿದ್ದಾನೆ, ಬಿಡಿಸಿ 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 ನೋಡಿದ್ರು ನೋಡಕ್ ಚೆನ್ನಾಗಿದ್ದಾನೆ ಅಲ್ವಾ. ಸ್ವಲ್ಪ ಜನನ ಹತ್ರದಿಂದ ನೋಡಿದ್ರೆ ಅಯ್ಯಯ್ಯ ಚೆನ್ನಾಗೇ ಇಲ್ಲ ಅಂತಾರೆ, ದೂರದಿಂದ ನೋಡಕ್ ಚೆನ್ನಾಗಿರ್ತಾರೆ. ಕೆಲವರು ಸೇರ್ಸಿಟ್ಟಾಗ ಓವರ್ ಆಲ್ ಅಪಿಯರೆನ್ಸ್ ಇಸ್ ಸೋ ಬ್ಯೂಟಿಫುಲ್. ಆದ್ರೆ ಒಂದು ಕಣ್ಣು, ಒಂದು ಮೂಗು ಗಮನಿಸಿ ನೋಡಿ, ನನ್ನಾವೇ ಇಲ್ಲ ಅಲ್ವಾ, ಆತರ. ಆದ್ರೆ ಪೆರುಮಾಳುடைய ಅವಯವಗಳಲ್ಲಿ ಚೆನ್ನಾಗಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಸದೈಕ ಪ್ರಿಯದರ್ಶನ, எப்பவுமே எப்பவுமே அழகா இருக்கா இல்லையா. அழகு கொஞ்சம் வடிகிற அழகு, அழகுன்னா அழகுதான் இல்லையா. ஒவ்வொரு பெருமாளும் அத்தனை அழகா இருப்பா. அழகு ಅಂದ್ರೆ ಸೌಂದರ್ಯ ಅಂತ ತಮಿಳಲ್ಲಿ. ಕರಪ್ಪಳಗನ್ ಅಂತಾನೆ ಅವನಿಗೆ, ಶ್ಯಾಮ ಸುಂದರ ಅಂತಾನೆ ಅವನಿಗೆ ಹೆಸರು ಅಲ್ವಾ. ಸೌಂದರ್ಯಕ್ಕೆಲ್ಲ ಸೌಂದರ್ಯವೋಪೇತವಾಗಿ ಇರುವವನು. ಅರ್ಜುನ ಕೇಳ್ತಾನೆ, ಕೃಷ್ಣ ವೇರ್ ಆರ್ ಯು ಪುಟ? ದ್ವಾರಕೆಯಲ್ಲಿ ಇರ್ತೀಯ, ಮಥುರಾದಲ್ಲಿ ಇರ್ತೀಯ, ಗ್ವಾಲಿಯರಲ್ಲಿ ಇರ್ತೀಯ, ಆಗ್ರಾದಲ್ಲಿ ಇರ್ತೀಯ, ಎಲ್ಲಿ ಇರ್ತೀಯ ನೀನು? ಈ ಜಗತ್ತಲ್ಲಿ ಸೌಂದರ್ಯ ಎಲ್ಲಿರುತ್ತೋ ಅಲ್ಲೆಲ್ಲ ನಾನು ಇರ್ತೀನಿ. Now you know the importance of a woman, how she has to dress up. Now you know the importance. If a woman dress up very beautifully, avaral Krishna irtanante. He says in Bhagavad Gita, I am there where there is a beauty. I am not there where there is no beauty. ಅಲ್ವಾ? ಒಂದು ಸೌಂದರ್ಯದ ಭಾಷೆಯಲ್ಲಿ ಭಗವಂತ ಇದ್ದಾನೆ, ಒಂದು ಸೌಂದರ್ಯೋಪೇತವಾಗಿ ತಿನ್ನುವ ತಿನಸಲ್ಲಿ ಭಗವಂತ ಇದ್ದಾನೆ ಅಲ್ವಾ. ಕೆಲವ್ರು ತಿನ್ನೋವಾಗ ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಹಸುವು ಶುರು ಆಗುತ್ತೆ. ಹೌ ನೀಟ್ಲಿ ದೇ ಆರ್ ಕನ್ಸ್ಯೂಮಿಂಗ್, ನೋ ಮ್ಯಾಟರ್ ಹೌ ಮಚ್ ಎವರ್ ದ ಟೇಸ್ಟ್ ಇಸ್. ಫುಡ್ ಟೇಸ್ಟ್ ಆಮೇಲೆ ಬಾಯಿಗೆ ಇಟ್ಕೊಂಡ್ಮೇಲೆ ಗೊತ್ತಾಗೋದು, ಬಟ್ ಅವ್ರು ತಿನ್ನೋವಾಗ್ಲೇ ನೋಡುವಾಗ ಆಸೆ ಆಗುತ್ತೆ, ನಾವು ತಿನ್ನೋಣ ಅಂತ. ಇನ್ ಕೆಲವ್ರು ತಿಂತಾರೆ, ದೇವ್ರೆ ಯಾಕಾದ್ರೂ ಇವ್ರ ಪಕ್ಕ ಕೂತ್ನೋ ಅನ್ಸುತ್ತೆ ಅಲ್ವಾ. ಕೈ ಕಾಲು ಎಲ್ಲ ಸೇರಿಸ್ಕೊಂಡು ರಾಮ ಬೇಡ ಪಜೀತಿ ಅಲ್ವಾ. ಕೆಲವ್ರು ಮದ್ವೆ ಮನೆಗಳಲ್ಲಿ ಸಿಂಕ್ ಹತ್ರ ಕೈ ತೊಳ್ಕೊಳಕ್ ಬರ್ತಾರೆ, ಕೈ ತೊಳಿತಾರ ಸ್ನಾನವೇ ಮಾಡ್ತಾರ ಗೊತ್ತಿಲ್ಲ.
whether they want to take bath or just to wash the hand. ಅಯ್ಯೋ ಪೆರುಮಾಳೆ, ನಮಗೆಲ್ಲ ಅಭ್ಯಂಜನ ಸ್ನಾನ ಆಗೋಗುತ್ತೆ ಪಕ್ಕದಲ್ಲಿ ಅಲ್ವಾ. ನಾನು ಅದಕ್ಕೆ ಯಾರು ಇಲ್ದೇ ಇರೋಗ್ಲೇ ಹೋಗೋದು ಕೈ ತೊಳಿಯಕ್ಕೆ. See, everything has got some beauty in it. Not that ಒಳ್ಳೆ ಕತ್ತೆ ಎತ್ತ ಬಿಗದ ತೆಗದ ಅಂತ ಇರೋಂಗಿಲ್ಲ, ಕತ್ತೆ ಒದೀತಲ್ಲ ಹಾಕಿ. That is not the way of life. Convection towards the ಸೌಂದರ್ಯ itself ಕೋಮಲಾಂಗ ಅಲ್ವಾ. ಕೋಮಲತ್ವ ಅನ್ನೋದು ಅದು. ಪ್ರತಿ ಒಂದ್ರಲ್ಲೂ ಕನ್ವೆಕ್ಷನ್ ಟುವರ್ಡ್ಸ್ ದ ಶೃಂಗಾರ. ಶೃಂಗೇ ಗಿರಹ ಇತಿ ಶೃಂಗಾರ. ಬೇರೆ ರಸಕ್ಕೆಲ್ಲ ಹೆಸರಿಲ್ಲ ನೋಡಿ. ಶೃಂಗೇ ಗಿರಹ, ಎತ್ತರವಾದ ಶೃಂಗದ ಸ್ಥಾನದಲ್ಲಿ ಒಂದು ರಸ ನಿಂತಿದೆ ಅಂದ್ರೆ ಅದು ಯಾವುದು? ಶೃಂಗಾರ ರಸ. ಸಂಸ್ಕೃತ ಹೇಳುತ್ತೆ ಅಲ್ವಾ. ಆ ತರದ ಶೃಂಗಾರ ಭರಿತವಾದಂತಹ ಹೇ ಮೇಘ ಶ್ಯಾಮಲನೇ, ಕಾಳಮೇಘನೇ, ಕಾಳಮೇಘ ಅಪ್ಪ ನಮ್ಮಪ್ಪ ತಿಮ್ಮಪ್ಪ ಅಂತಾನೆ ಪುರಂದರದಾಸರು ಒಂದು ಕೃತಿಯನ್ನು ಬರೆದಿದ್ದಾರೆ ಅಲ್ವಾ. ಅವನ ಕಪ್ಪಾದ ವರ್ಣನೆಯನ್ನೇ ಪೂರ್ತಿ கருப்பு விட்டா வேற ஒண்ணுமே இல்லை. அதனால்தான் அந்த பிலிம்ல கருப்புதா எனக்கு பிடிச்ச கலரு அப்படி ஒரு பாட்டு வந்ததோ என்னமோ தெரியல. So he has done the varnanam lakshanam of the black. ಕಸ್ತೂರಿಗೆ ಗಾದೆ ಇರೋದು, ಕತ್ತೆಗೇನ್ ಗೊತ್ತು ಕಸ್ತೂರಿ ಗಂಧ ಅಂತ. ಅದು ಇದೆ, ಹಾ ಇದು ಇದೆ. ಇದ್ ಕೇಳಿರ್ಲಿಲ್ಲ. ಓಕೆ, ಗೊತ್ತು ಕಸ್ತೂರಿ ಗಂಧ ಅಂತ ಅದೊಂದಿದೆ. ಇನ್ನೊಂದು ಅಂದ್ರೆ ಯೋಗ್ಯತೆ ಇಲ್ದೇ ಇರೋರ್ ಮುಂದೆ ನೀ ಏನೇ ಇಟ್ರು, ಇವಾಗ ನೀ ಹೇಳ್ತಾ ಇದೆಯಲ್ಲ ಅಲ್ಲಿ ಹೋಗಿ ಕೈ ತೊಳಿಯಕ್ ಇದ್ ಮಾಡೋದೇ ಒಂದ್ ದಟ್ ಫಿನೆಸ್ ಗೊತ್ತಾಗಿಲ್ಲ ಅಂತಂದ್ರೆ ನೀ ಎಂತ ಒಳ್ಳೆ ಪಾಶ್ ಎನ್ವೈರನ್ಮೆಂಟ್ ಕೊಟ್ಟು ಏನೇ ಮಾಡಿದ್ರುವೆ ಗೊತ್ತಾಗೋದಿಲ್ಲ. ಯುವರ್ ರೈಟ್. ಅದು ಹೇಳ್ತಾರೆ ಆ ಕತೆಗೆ ಹೆಂಗ್ ಗೊತ್ತು ಕಸ್ತೂರಿ ಗಂಧ ಅಂತಾರೆ. ಇದು ಇದೆ ಅಕ್ಕ, ಕಸ್ತೂರಿ ಮೃಗ ಕಾಡಲ್ಲಿ ಹುಡುಕದ ಹಾಗೆ ಅಂತನೋ ಏನೋ, ಅಥವಾ ಸಂಸ್ಕೃತದಲ್ಲಿ ಇದೆಯಾ ಈ ಒಂದು ಒಗಟು ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಇನ್ ಸಂಸ್ಕೃತ್ ಇದೆ, ಮೋಸ್ಟ್ಲಿ ಸಂಸ್ಕೃತ್ ಅಲ್ಲಿ ಇದೆ ಅದು. ಹೋಮೃಗ ಅಂತನೋ ಅದೇನೋ ಬರುತ್ತೆ, ನಂಗೆ ಅದು ಮರ್ತು ಹೋಗಿದೆ. ಒಟ್ಟಲ್ಲಿ ನಿಮ್ಮೊಳಗಡೆ ಒಂದು ಹಿಡನ್ ಟ್ಯಾಲೆಂಟ್ ಇಟ್ಕೊಂಡು ವೈ ಆರ್ ಯು ಸರ್ಚಿಂಗ್ ಫಾರ್ ದ ಔಟ್ಸೈಡ್ ರಿಸೋರ್ಸಸ್, ಯು ಆರ್ ದ ಸೋರ್ಸ್ಫುಲ್ ಪರ್ಸನ್ ಅನ್ನಕ್ಕೆ ಕಸ್ತೂರಿಯನ್ನ ಅಲ್ಲೂ ತಗೊಂಡ್ ಬರ್ತಾರೆ. ನಮ್ ಕನ್ನಡದಲ್ಲಿ ಇದನ್ ಮಾತ್ರ ಹೇಳೋದು ನೆನಪಿದೆ ನನಗೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡುಕಿದ್ರು ಅಂತ ಅಲ್ವಾ. ವೆನ್ ಯು ಹ್ಯಾವ್ ಬಟರ್, ವೈ ಡು ಯು ವಾಂಟ್ ಟು ಸರ್ಚ್ ಫಾರ್ ದ ಘೀ? ಇಫ್ ಯು ಮೇಕ್ ಇಟ್ ಪ್ರಾಪರ್ಲಿ, ಬಾಯ್ಲ್ ಇಟ್ ಪ್ರಾಪರ್ಲಿ, ಅಥವಾ ಅದನ್ನ ಚೆನ್ನಾಗಿ ಕಾಯಿಸಿದ್ರೆ ನಿಮ್ಗೆ ಘೀ ಆಗುತ್ತೆ ಅಂತ. ಬಟ್ ಇದನ್ನು ಹೇಳೋದು ಉಂಟು, ಮೇ ಬಿ ಸಂಸ್ಕೃತದಲ್ಲಿ ಹೇಳ್ತಾರೋ ಏನೋ, ನಂಗೆ ಗಾದೆ ಮರ್ತು ಹೋಗಿದೆ ಆಯ್ತಾ. ಸೊ ಏನಕ್ಕೆ ಭಗವಂತನ ಕಪ್ಪುಗೆ ಹೋಲಿಸ್ತಾರೆ? ಕ್ಯಾನ್ ಎನಿಬಡಿ ಸೇ ವೈ ದಿಸ್ ಪರಮಾತ್ಮ ಇಸ್ ಇನ್ ಬ್ಲ್ಯಾಕ್ ಇನ್ ಕಲರ್? ಕಾಳಿಯನ್ನು ಬ್ಲ್ಯಾಕ್ ಅಂತಾರೆ, ಕೃಷ್ಣನನ್ನು ಬ್ಲ್ಯಾಕ್ ಅಂತಾರೆ, ವೈ? ಮೇ ಬಿ ಬಿಕಾಸ್ ಭಗವಂತನಲ್ಲಿ ಅಂದ್ರೆ ಸಾಮಾನ್ಯ ವೈಟ್ ಅಲ್ಲಿ ಕುಂದ್ ಹುಡ್ಕೋದು ಬಹಳ ಈಸಿ, ಕಪ್ಪಿನಲ್ಲಿ ಕುಂದೇ ಹುಡ್ಕಲ್ಲ ನೀವು, ಇರೋ ಹಂಗೆ ಅಕ್ಸೆಪ್ಟ್ ಮಾಡ್ಬಿಡ್ತೀವಿ. ಆಗಲ್ಲ, ಹುಡ್ಕಕ್ ಆಗಲ್ಲ, ಅದನ್ನ ಹೇಳಿ. ಎಸ್, ಆ ಇನ್ಕ್ಲೂಸಿವ್ ಅನ್ನೋದೇ ಶೂನ್ಯತ್ವ ಅಂತ ಅರ್ಥ. ಝೀರೋ. ಇಫ್ ಯು ಟೇಕ್ ಅ ನಂಬರ್ ಸಿಸ್ಟಮ್, ಝೀರೋ ಇಸ್ ಬ್ಲ್ಯಾಕ್. ಏನಂದ್ರೆ ಎಲ್ಲವನ್ನು ಕಬಳಿಸುವ ಶಕ್ತಿ, ಎಲ್ಲವನ್ನು ತನ್ನದಾಗಿಸಿಕೊಳ್ಳುವ ಶಕ್ತಿ, ಎಲ್ಲದನ್ನು ತನ್ನೊಳಗಡೆ ಅಡಗಿಸಿಕೊಳ್ಳುವ ಶಕ್ತಿ ಪರಮಾತ್ಮನಿಗೆ ಇದೆ. ಅದಕ್ಕೆ ಮೇ ಬಿ ಹಿ ಈಸ್ ಟೀಚಿಂಗ್ ಅಸ್ ಯಾರಲ್ಲೂ ಕುಂದ್ ಹುಡುಕಕ್ ಹೋಗ್ಬೇಡ ಅನ್ನೋ ಒಂದು ಇದನ್ನ ನಮಗೆ ತಿಳ್ಸಕ್ಕೋಸ್ಕರ ಭಗವಂತ ಹಂಗೆ ನಿಂತಿದಾನೋ ಏನೋ ಅಂತ. ದಟ್ ಇಸ್ ಆಲ್ಸೋ ಕ್ಯಾನ್ ಬಿ ಡೆಡ್ಯೂಸ್ಡ್. ಇದು ಆನ್ಸರ್ ಆಗುತ್ತೆ ಉಷಾ ಅಕ್ಕ, ಯಾಕೆ ಗೊತ್ತಾ? ಇದೆಲ್ಲ ಡೆಡ್ಯೂಷನ್ ನಮ್ದು. ಸೊ ಐ ಕ್ಯಾನಾಟ್ ಡಿಬೇಟ್ ಸೇಯಿಂಗ್ ನೋ ಅಕ್ಕ, ಯುವರ್ ಆನ್ಸರ್ ಇಸ್ ರಾಂಗ್. ದಿಸ್ ಇಸ್ ಆಲ್ಸೋ 100% ಕರೆಕ್ಟ್. ಯಾರಲ್ಲೂ ನೀನು ದೋಷವನ್ನೇ ಹುಡುಕ್ತಾ ಇರೋದು ಒಂದು ಕಲರ್ ಇದ್ದಂಗ ತಾನೆ. ಇನ್ ಯಾವ ಕಲರ್ ಅಲ್ಲೂ ದೋಷ ಹುಡುಕ್ಬೋದು, ಏನು ಇಲ್ಲ ಅಲ್ಲಿ ಅಂದ್ರೆ ದೋಷವೇ ಇಲ್ಲ, ನಿರಾಳತೆ ಅಂತ. ರಾಮಲಿಂಗಂ ಎಡ್ಕಡ್ಮ ಎಡ್ತುಕೊ, ಇದು ವೆಣ್ಮ. ಯಾರಲ್ಲೂ ದೋಷವನ್ನೇ ಹುಡುಕದೆ ಇರುವಂತಹ ರೀತಿ ನಮ್ಮ ಕಪ್ಪನ್ನೆಲ್ಲ ಕಳೆಯಕ್ಕೆ ತಾನು ಕಪ್ಪಾಗಿ ಬಂದಿದ್ದಾನೆ. మేలు అర్చిరాది మార్గము అన్ని బ్యాచ్లకు నేను చేసిండాను కదా, ఎలా బ్యాచ్ వరకు ಮಾಡಿದೀನಲ್ವಾ? ಸ್ಮಿತಾ, ಉಷಾ ಅಕ್ಕ ಬ್ಯಾಚ್, ರತ್ನ ಆಂಟಿ, ಮತ್ತೆ ನಿರ್ಮಲಾ ಆಂಟಿ ಬ್ಯಾಚ್, ಅನುರಾಧ ಮಾಮಿ, ಕಸ್ತೂರಿ ಮಾಮಿ ಬ್ಯಾಚ್. ಇರೋದ್ರಲ್ಲೇ ಹಳೇದು ಯಾರ್ದು? ಸುಮಾ ಆಂಟಿ ಬ್ಯಾಚ್. ಸುಮಾ ಆಂಟಿ ನೆನಪಿದೆಯಾ?
ఏమో ఉందో ఏమో చెప్పండి చూద్దాం. ಅಚ್ಚಿರಾದಿ ಮಾರ್ಗದಲ್ಲಿ ಕಾಳಮೇಘ ಪೆರುಮಾಳ್ ನಮ್ಮ ಮೇಲೆ ಪನ್ನೀರನ್ನ ಚಮರಿಸಿಕೊಂಡು ನಮ್ಮನ್ನ ಮಾರ್ಗದಾಯಿ ವಿಷ್ಣು ಮಂಟಪ ಮಾರ್ಗದಾಯಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ತಿರುಮೂಹೂರ್ ಕಾಳಮೇಘ ಪೆರುಮಾಳ್, ಮಧುರೈ ಪಕ್ಕದಲ್ಲೇ ಇರುವಂತಹ ದಿವ್ಯ ದೇಶ ತಿರುಮೂಹೂರ್. ಮೋಹನಪುರೀಶ ಕ್ಷೇತ್ರ, ಮೋಹಿನಿಯ ಅವತಾರಕ್ಕೆ ಹೆಸರುವಾಸಿಯಾದಂತಹ ಕ್ಷೇತ್ರ. ಮೋಹನ ರೂಪನಾಗಿ ತಿರುಮೂಹೂರ್ ಕಾಳಮೇಘ ಆಪ್ತನ್ ಅವನನ್ನ ಏನಂತ ಕರೆಯೋದು? ಮಾರ್ಗ ಹೆಸರೇ ಮತ್ತೋದ್ನಲ್ಲ ಸಂಸ್ಕೃತದಲ್ಲಿ. ಮಾರ್ಗ ವழித்துணைவன், ತಮಿಳಲ್ಲಿ ವழித்துணைவன், ಮಾರ್ಗಬಂಧು. ಕರೆಕ್ಟ್, ಮಾರ್ಗಬಂಧು ಅಂತ ಅವನಿಗೆ ಸಂಸ್ಕೃತದಲ್ಲಿ ಹೆಸರು. ವழித்துணைவன், ನಮ್ಮ ಮಾರ್ಗದಲ್ಲಿ ಮೇಘಗಳನ್ನ ಕಪ್ಪಾಗಿ ಮಾಡಿ ಆ ಮೇಘವೇ ಅವನಾಗಿ ನಮಗೆ ತಂಪಾಗಿರುವಂತಹ ನೆರಳನ್ನ ಕೊಡಲು ಅವನು ನಮ್ಮ ಮೇಲೆ ತಣ್ಣೀರನ್ನ ಅಂದ್ರೆ ಪನ್ನೀರನ್ನ ಚುಮರಿಸಿ ನಮ್ಮ ಮಾರ್ಗವನ್ನ ಸುಲಭವಾಗಿಸಿ ಸೂರ್ಯಮಂಡಲದ ಒಳಗಡೆ ಪ್ರವೇಶ ಮಾಡಕ್ಕೆ ಬಿಡ್ತಾನೆ. ಅದೇ ನರಕಾದಿಗಳಲ್ಲಿ ಹೋಗೋವ್ರಿಗೆ ಅಗ್ನಿ ನಕ್ಷತ್ರ ತಲೆ ಮೇಲೆ ಉರಿತಾ ಇರುತ್ತೆ, ದಗ 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 ಅಂತ அப்படியே ಕೊಳತ್ತರ வெயில் ಅಂತ ಹೇಳ್ತೀವಿ ಅಲ್ವಾ? ಎಲ್ಲಾ ಕಡೆನೂ ಕಾಡ್ಗಿಚ್ಚು, ನರಿ ಊಳಿಡ್ತಾ ಇರುತ್ತೆ. ಮುಳ್ಳಿನ ಮೇಲೆ ಥರ 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 ಅಂತ ಕುದಿಯುವ ಯಾವುದು ಮುಳ್ಳು ಗಿಡ ಕಳ್ಳಿ ಎಲ್ಲ ಬೆಳೆದಿರುತ್ತೆ. ಮಧ್ಯದಲ್ಲಿ ಮರಳಿನ ಹಾದಿ ಕುದಿತಾ ಇರುತ್ತೆ ಮರಳು. ಅದರ ಮೇಲೆ ಧೂಮಾದಿ ಮಾರ್ಗದಲ್ಲಿ ಪಕ್ಕದಲ್ಲಿ ಸರ್ಪಗಳು, ಘಟ ಸರ್ಪಗಳು, ಘೋರ ವಾನರಗಳು ಎಲ್ಲ ಬಂದು ಕಚ್ಚಿ ತಿಂತಾ ಇರ್ತವೆ. ಅದರ ಮಧ್ಯದಲ್ಲಿ ಎಳ್ಕೊಂಡು ಸರ್ಪಗಳು ಅಂದ ತಕ್ಷಣ ಶುರು ಆಗೋಯ್ತು ಭಯ ಸುಮಾ ಆಂಟಿಗೆ. ಅವ್ರಿಗೆ ಆ ಹೆಸರು ಕೇಳಿದ್ರೇನೆ ಭಯ. ಆಯ್ತಾ? ಸರ್ಪದ ಸ್ಟ್ರಕ್ಚರ್ ಕೈಯಲ್ಲಿ ತೋರ್ಸಿದ್ರು ಭಯ ಅಲ್ವಾ? ಕಂಡ್ಬಿಟ್ ನೋಡಿ ಒಂದ್ಸಲ ಆಡುಪಾಂಬೆ ಅಂದ್ರೆ ಅವ್ರ ಸ್ಕ್ರೀನ್ ಆಫ್. ಶ್ರೇಯಸ್ಸು ತುಂಬಾ ಭಯ. ನಿಂಗ್ ಹಲ್ಲಿ ಅಂದ್ರೆ ಹೆಂಗ್ ಭಯ ಅಲ್ವಾ? ನಾವನ್ ನೋಡಿ ಎಂಜಾಯ್ ಮಾಡ್ತೀವಿ, ನಮಗೂ ಭಯವೇ. ನಿಂಗ್ ಹಲ್ಲಿ ಅಂದ್ರೆ ಹೆಂಗ್ ಭಯ? ಓ ರಾಮ, ಹಲ್ಲಿ ಅಂದ್ರೆ ನಾನು ಒಂದ್ ಮಾರು ದೂರ ಇವು ಹಾವನ್ ಕಂಡ್ರು ನಂಗೆ ಅಷ್ಟು ಭಯ ಇಲ್ಲ. ಅದಿಷ್ಟುದ್ದ ಹಲ್ಲಿ ಏನ್ ಮಾಡುತ್ತೆ, ಬಟ್ ಅದ್ ನೋಡಿದ್ರೆ ಸಾಕು ಕಿರ್ಕೊಂಡು ಓಡ್ತೀನಿ. I had been to psychiatrist doctor because my abnormality, my obsession towards lizard is so much. My mother was really worried. ಏನ್ ಇವನ್ ಈ ತರ ಆಡ್ತಾನಲ್ಲ ಅಂತ. ವಾಟ್ ಟು ಡೂ? ಡಾಕ್ಟರ್ ಸೆಡ್, ಯಾವ್ದೋ ಒಂದ್ ರೀತಿ ಪ್ರತಿ ಮನುಷ್ಯನಿಗೂ ಒಂದು ವೀಕ್ನೆಸ್ ಇರುತ್ತೆ. ನಿಮ್ ಮಗನಿಗೆ ಹಲ್ಲಿ ಇದೆ, ಬಿಟ್ಬಿಡಿ, ಇಟ್ ಡಸಂಟ್ ಹ್ಯಾವ್ ಮೆಡಿಸನ್ ಅಂತ. ನನಗೆ ಈಗ್ಲೂ ಅದು ಹೋಗಿಲ್ಲ. ಆ ತರದ್ದು ಯಾವ ಏಜ್ ಅಲ್ಲಿ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು. ನನಗೆ ಯಾವ ಏಜ್ ಇಲ್ಲ, ಹುಟ್ಟದಿಂದಾನೇ ಇದೆ ನನಗೆ. ಅಯ್ಯೋ ರಾಮ, ಐ ಆಮ್ ವೆರಿ ಮಚ್ ಕೈಂಡ್ ಆಫ್ ಇಟ್ಸ್ ಕಂಪ್ಲೀಟ್ ಅಬ್ನಾರ್ಮಲಿಟಿ. ಇಫ್ ಯು ಸಿ ಮೀ ರೈಟ್ ಫ್ರಂಟ್ ಆಫ್ ಲಿಸರ್ಡ್, ಐ ಆಮ್ ನಾಟ್ ವಿವೇಕ್ ಅಟ್ ಆಲ್. ಮುಖ ಎಲ್ಲ ಕೆಂಪೇರಿ, ಅಯ್ಯೋ ಬೇಡ ನನ್ ಪಾಡು, ಹುಚ್ಚಿಡ್ದೋಗ್ತೇನೆ. ಐ ಡೋಂಟ್, ಅದನ್ನ ನೆನೆಸ್ಕೊಂಡ್ರೇನೆ ನಂಗೆ ಹಂಗಾಗುತ್ತೆ. ಒಬ್ರೊಬ್ರಿಗೆ ಒಂದೊಂದು ಅಬ್ಸೆಷನ್ ಇದೆ. ಬಟ್ ಈಗ ಈ ಒಂದು ಕಪ್ಪು ಮೇಘಗಳು ಅದರ ಮಧ್ಯದಲ್ಲಿ ಹೋಗೋದನ್ನ ನೆನೆಸ್ಕೊಳ್ಳಿ. ನರಕಾನ್ ಬಿಟ್ಬಿಡಿ, ಸರ್ಪ ಗಿರ್ಪ ಅದೆಲ್ಲ ಬಿಟ್ಬಿಡಿ, ಕಾಡ್ಗಿಚ್ ಬಿಟ್ಬಿಡಿ. ಯಾಕಂದ್ರೆ ನಾವೆಲ್ಲ ಹೋಗೋದು ಯಾವ್ದ್ರಲ್ಲಿ ಹೇಳಿ? ಅರ್ಚಿರಾದಿ ಮಾರ್ಗದಲ್ಲಿ. ನಿನ್ನೆ ಅಂಕಲ್ನ ನೀವ್ ಎಲ್ಲಿ ಕಳಿಸಿದ್ರಿ ಹೇಳಿ? ಅರ್ಚಿರಾದಿ ಮಾರ್ಗದಲ್ಲಿ ಅಲ್ವಾ? ಸೊ ನಮ್ ಭಾವ ಹೋಗಿರೋದು ಎಲ್ಲಿ ಹೇಳಿ? ಅರ್ಚಿರಾದಿ ಮಾರ್ಗದಲ್ಲೇ. ಸೊ ವಿ ಹ್ಯಾವ್ ದಟ್ ಗ್ಯಾರಂಟಿ, ವಿ ಗೋ ಥ್ರೂ ಅರ್ಚಿರಾದಿ ಮಾರ್ಗ. ಅದರಲ್ಲಿ ಈ ಒಂದು ಕೋಮಲಾಂಗೋ, ಕೋಮಲ ಸ್ವರೂಪನಾಗಿ ಪರಮಾತ್ಮ ನಮ್ ಮುಂದೆ ಕಾಣಿಸ್ಕೊಳ್ಳುವಂತೆ. ಆ ಕಾಣಿಸ್ಕೊಳ್ಳುವಂತಹ ಹೇ ಕೋಮಲಾಂಗನೇ ಜೈ ಹೋ, ಜೈ ಹೋ. ನೆಕ್ಸ್ಟ್ ಪೃಥ್ವಿ ಭಾರ ನಾಶೋ ಮುಕುಂದ. ಪೃಥ್ವಿ, ಈ ಬಾಗಿಲು ಹಾಕ್ಬಿಟ್ಟು ಬರ್ತೀನಿ ಒಂದ್ ನಿಮಿಷ. ಪೃಥ್ವಿ, ಈ ಇಡೀ ಜಗತ್ತಿನ ಭಾರವನ್ನ ತಗ್ಗಿಸುವವನು, ಭೂಭಾರము ತಗ್ಗಿಂಚೆ ಮುಕುಂದನೇ ನಿನಗೆ ಜಯವಾಗಲಿ, ಜಯವಾಗಲಿ. ಮುಕುಂದ ಮೂರ್ನ ಪ್ರಣಿಪತ್ಯ ಯಾಚೆ ಭವಂತಮೇಕಾಂತಮಿಯಂತಮರ್ಥಂ ಅಸ್ಮಿನ್ ಸ್ಮೃತಿ ತಚ್ಚರಣಾರವಿಂದೆ ಭವೇ ಭವೇ ಮೇಸ್ತು ಭವತ್ಪ್ರಸಾದಾತ್. ಹೇ ಮುಕುಂದ,
ನಿನಗೆ ಜಯವಾಗಲಿ ಜಯವಾಗಲಿ ಅಂತ ಘೋಷಿಸ್ದೆ. ಪರಮ ಏಕಾಂತನಾಗಿ ಹೇ ಮುಕುಂದನೇ, ನಾನು ನಿನ್ನ ಮಂಗಳಾಶಾಸನವನ್ನ ಹೇಳಲು ಅಡಿಯಿಂದ ಮುಡಿಯವರೆಗೂ ನೀ ಜುಟ್ಟು ಅಂದ್ರೆ ನೀ ಕಿರೀಟಂ నుండి నీ పాద పర్యంతము ನಾನು నినಗೆ శిరస నమస్కరిసి నిన్న వరడించేకి నాకి శక్తి ఇచ్చిన, నా వాక్కి నా బుద్ధికి శక్తి ఇచ్చిన నీ ಚರಣಾರವಿಂದములో ಯಾವಾಗ್ಲೂ ನಾನು ಹಾಡಬೇಕು, ನಿನ್ನ ನಿರಂತರ ಹಾಡಬೇಕು, ಯಾವಾಗ್ಲೂ ನೆನಿಬೇಕು, ಮರೀದೇ ಇರಬೇಕು. ಜನ್ಮ ಜನ್ಮಾಂತರದಲ್ಲಿ ನಿನ್ನ ಕೃಪೆ ನನ್ನ ಮೇಲೆ ಇರಬೇಕು. ಯಾವ ರೀತಿ? ಭವೇ ಭವೇ ಮೇಸ್ತು ಭವತ್ ಪ್ರಸಾದಾತ್, ಭವೇ ಭವೇ ಮತ್ತೆ 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 ಮೇ ಅಸ್ತು ಪ್ರಸಾದಾತ್, ನಿನ್ನ ಪ್ರಸಾದವು ನನಗೆ ಸಿಗಬೇಕು. ಮುಕುಂದ ಮೂರ್ಧ್ನ ಮೂರ್ಧ್ನ ಕೇಶಾದಿಪಾದಿ ಪಾದ ಪರ್ಯಂತ ಪ್ರಣಿಪತ್ಯ ಯಾಚೆ, ಯಾವಾಗ್ಲೂ ನಾನ್ ನಿನ್ನನ್ನ ನಮಸ್ಕಾರ ಮಾಡುವಂತೆ ಇರಬೇಕು. ಭವಂತಂ ಏಕಾಂತಂ, ಎಂತಮರ್ಥಂ ಏಕಾಂತದಲ್ಲೂ ಕೂಡ ಅನ್ಯರ ಒಂದು ಸ್ಮರಣೆ ಇಲ್ಲದೆ ಪರಮ ಏಕಾಂತನಾಗಿ ಪರಮೇಕಾಂತಿಯಾಗಿ ನಾನು ನಿನ್ನನ್ನೇ ಸ್ಮರಿಸ್ಬೇಕು. ಅವಿಸ್ಮೃತಿ ತ್ವಚ್ಚರಣಾರವಿಂದೆ, ಅವಿಸ್ಮೃತಿ ಮರೆಯದೆ ಇರುವ ಹಾಗೆ ಜನ್ಮ ಜನ್ಮಾಂತರದವರೆಗೂ ನಿನ್ನ ಒಂದು ಆ ಸ್ಮರಣೆನೆ ನನ್ನಲ್ಲಿ ಇರಬೇಕು. ನೋ ಮ್ಯಾಟರ್ ಹೌ ಮೆನಿ ಜನ್ಮಾಸ್ ಐ ಟೇಕ್, ನೋ ಮ್ಯಾಟರ್ ಇನ್ ವಿಚ್ ಎವರ್ ಜನ್ಮ, ವಿಚ್ ಎವರ್ ಯೋನಿ, ಹುಳುವಾಗಿ ಹುಟ್ಟಿದ್ರು ನಿನ್ನ ಸ್ಮರಣೆಯಲ್ಲಿ ಹುಟ್ಟಬೇಕು, ಮನುಷ್ಯನಾಗೆ ಹುಟ್ಟಬೇಕು ಅನ್ನೋದಿಲ್ಲ. ಈವನ್ ಇಫ್ ಐ ಟೇಕ್ ಬರ್ತ್ ಇನ್ ಎನಿ ಆಫ್ ದೀಸ್ ಮೃಗ ಪಕ್ಷಿ ಪ್ರಾಣಿ ಸಂಕುಲ, ಯಾವ ಜೀವಜಾಳದಲ್ಲಿ ನಾ ಹುಟ್ಟಿದ್ರು నీ స్మరణార్థము నేను పుట్టాల, నీ స్మరణము నాకి ఎప్పుడు మర్చిపోకుండా ఉండాలా. ఇదే నెక్స్ట్ శ్లోకానికి అర్థము. అర్థమైందా? ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ. ದೇವದೇವನಾದಂತಹ ದೇವಕಿ ಸುಪುತ್ರನೇ ನಿನಗೆ ಜಯವಾಗಲಿ. ವಿಷ್ಣು ವಂಶಕ್ಕೆ ಒಳ್ಳೆ ಸೂರ್ಯನ ಹಾಗೆ ಇರುವವನೇ ಕೃಷ್ಣನೇ ನಿನಗೆ ಜಯವಾಗಲಿ. ಕಪ್ಪಾಗಿ ಸರ್ವಾಂಗಗಳನ್ನು ಕೋಮಲಾವಸ್ಥೆಯಲ್ಲಿ ಶೃಂಗಾರ ಭಾವದಲ್ಲಿ ತೋರಿಸುವವನೇ ನಿನಗೆ ಜಯವಾಗಲಿ. ಮೇಲು ಪೃಥ್ವಿಯ ಈ ಪಾಪದ ಭಾರವನ್ನ ತಗ್ಗಿಸುವವನೇ ನಿನಗೆ ಜಯವಾಗಲಿ. ಈ ರೀತಿ ಜಯ ಜಯವಾಗಿ ಜಯ ಘೋಷಣವನ್ನ ಮಾಡುವ ಮುಕುಂದ, ನೀನು ಸದಾ ನನ್ನ ಚಿತ್ತದಲ್ಲಿ, ನನ್ನ ಸ್ಮರಣೆಯಲ್ಲಿ, ನೋ ಮ್ಯಾಟರ್ ವಿಚ್ ಎವರ್ ಜನ್ಮ ಐ ಟೇಕ್, ಇನ್ ಎವ್ರಿ ಜನ್ಮ ನಿನ್ನ ಸ್ಮರಣೆ ಯಾವಾಗಲೂ ಇರಲಿ. ಗಾಟ್ ಇಟ್? ವೆರಿ ಸಿಂಪಲ್ ಮೀನಿಂಗ್. ಜಯ ಜಯವೆಂದು ಹೂಗಳ ತಂದು ಹರಿ 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 ಎಂದು ಸುರರೆಲ್ಲ ಗರಿಯೇ, ಭಯ ನಿವಾರಣ ಭಾಗ್ಯ ಪ್ರದಾಯಕ ಪರಮಹರುಷವಂ ಪೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ಭೋ ನಾಮ ಗಿರೀಶನೇ, ಸಿಂಹದ ಕೋಪವನ್ನ ತರ್ಸಕ್ಕೆ ಅಂತಾನೆ ಜನ ಹಾಡ್ತಾರಂತಿತರ. ಜಯ ಜಯವೆಂದು ಹೂಗಳ ತಂದು ಅಲ್ವಾ? ನರಸಿಂಹನ ಕೋಪ ಇಲ್ಲಿದ್ರೆ ಶಾಂತ ಆಗಲ್ಲ ಅಲ್ವಾ? Until Lakshmi comes and sit on his Vamabhaga, his kopa doesn't go. Alva? Taralanu karaye sthambavu biriye tumba ugrava toridanu karudanu bagedu tankoralolu dharisida ಪರಮರೌದ್ರವನು ಪೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ಜಯ ಜಯವೆಂದು ಹೂಗಳ ತಂದು ಹರಿ 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 ಎಂದು ಸುರರೆಲ್ಲ ಗರಿಯೇ, ಭಯ ನಿವಾರಣ ಭಾಗ್ಯ ಪ್ರದಾಯಕ ಪರಮಹರುಷವಂ ಪೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. So in every kriti, in every stotra, in every shloka, in every prabandha, in fact, there will be one composition where you will be praising like Jaivagli, Jaivagli, Jaivagli. What is this? ಭಗವಂತನಿಗೆ ಹೋಗಿ ಜೈವಾಗ್ಲಿನಾ? ನಮ್ಮ ಜೀವನದಲ್ಲಿ ಜಯ ಅಂತ ಬಂದ್ರೆ ಭಗವಂತನಿಂದ ಬರಬೇಕು ಅಲ್ವಾ? ನಮ್ಮ ಜೀವನದಲ್ಲಿ ಜಯ ಅಪಜಯ ಕಾಮನ್.
అల్వా వెట్రి తోల్వి ಅಂತ ಹೇಳ್ತೀವಿ. జయము అపజయము మాకి కామన్. జయము రావాలంటే భగవంతుడే అనుగ్రహం మాకి కటాక్షం పొందిన ఆనాడే మాకి జయము. భగవంతునిಗೆ జయాన ಅಂದ್ರೆ ದಟ್ ಇಸ್ ದ ವೇ ಆಫ್ ಶೋಯಿಂಗ್ ಅವರ್ ಸನಾತನೀಯ ಭಕ್ತಿ. ಪರಮಾತ್ಮನಿಗೆ ಜೈ ಹೋ ಅಂತ ಹೇಳಿ ಅವನಿಗೆ ಮಂಗಳಾಶಾಸನವನ್ನ ನಾವು ಹಾಡ್ತೀವಿ. ಅದಕ್ಕೆ ಅಲ್ವಾ ನಿತ್ಯಾನುಸಂಧಾನದಲ್ಲಿ ಪ್ರಪ್ರಥಮವಾಗಿ ಪಲ್ಲಾಯಿರತ್ತಾಂಡು ಪಲಕೋಟಿ 100,000 ಪಲ್ಲಾಂಡು ತಿಂಡೋಳ್ ಮಣಿವಣ್ಣ ಉನ್ ಶೇಬಡಿ ಶೇಬು ತಿರ್ಕಾಪು ಅಂತ ಹೇಳೋದು. ಸೊ ಹಂಗಾಗಿ ದಿಸ್ ಇಸ್ ದ ಟ್ರೆಡಿಷನ್ ವೇ ಯು ಡೂ ದ ಮಂಗಳಾಶಾಸನಂ ಟು ದ ಡಿಟಿ who is a primordial paratpara to you, but still it is your duty to tell him ನೀನ್ ಚೆನ್ನಾಗಿದ್ರೆ ವಿಶ್ವವೇ ಚೆನ್ನಾಗಿರುತ್ತೆ ಅಲ್ವಾ. ಎಂತಹ ಒಂದು ಉದಾರ ಭಾವ ಅಲ್ವಾ ಇದು. ಪರಮಾತ್ಮ ಚೆನ್ನಾಗಿರ್ಬೇಕು ಅನ್ನೋದೇ ಒಂದು ಉದಾರ ಭಾವ. ಯಾವ ರೀತಿ ನಾವ್ ಅವಾಗ ಚೆನ್ನಾಗಿರ್ತೀವಿ ಅನ್ನೋದು ನಾಹಂ ವಂದೇ ತವ ಚರಣಯೋಹೋ ದ್ವಂದ್ವ ಹೇತೋಹೋ ಕುಂಭೀಪಾಕಂ ಗುರುಮಪಿ ಹರೇ ನಾರಕಂ ನಾಪನೀತುಂ ರಮ್ಯಾ ನಂದನೇ ನಾಪಿರಂತುಂ ಭಾವೇ ಹೃದಯ ಭವನೆ ಭಾವಯೇಯುಂ ಭವಂತಂ. ಸೊ ಈ ದ್ವಂದ್ವ ಹೇತೋಹೋ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಜಯ ಅಪಜಯ ಇದೆಲ್ಲ ದ್ವಂದ್ವ ಡ್ಯುಯಾಲಿಟೀಸ್. ಒಂದು ಸಮುದ್ರದಲ್ಲಿ ನಾವು ಮುಳುಗಿದೀವಿ, ಸಂಸಾರ ಸಮುದ್ರದಲ್ಲಿ ಮುಳುಗಿದೀವಿ. ಈ ಕಡೆ ಒಂದಲೆ ಈ ಕಡೆ ಒಂದಲೆ ಈ ಕಡೆ ಒಂದಲೆ ಈ ಕಡೆ ಒಂದಲೆ. ಈ ಅಲೆಗಳು ಬಂದು ಮುಟ್ಟಿ ಮೋದುತ್ತಾ ಇರುತ್ತೆ ನಮಗೆ. ಈ ತರ ಬಂದು ಹೊಡಿತಾ ಇರುತ್ತೆ. ಸೊ ಈ ಸುಖ ದುಃಖ ಜಯ ಅಪಜಯ ಈ ತರ ಅಲೆಗಳು ಬಂದು ಹೊಡೆಯುತ್ತಲ್ವಾ. ಲಾಭ ನಷ್ಟ ವೆಟ್ರಿ ತೋಲ್ವಿ ಈ ತರ ಎಲ್ಲ ಮಾನ ಅಪಮಾನ ಏನು ಬಂದ್ರೂ ಕೂಡ, ಎಂತಹ ದ್ವಂದ್ವಾದಿಗಳು ಬಂದ್ರೂ ಕೂಡ ಇದನ್ನ ನಿವಾರಣೆ ಮಾಡ್ಕೊಳಕ್ಕೆ ಅಂತ ನಾನ್ ನಿನ್ ಹತ್ರ ಬರಲ್ಲ. ಹೆಂಗಿದೆ ನೋಡಿ ಸ್ತುತೆ. ನಾನ್ ನಿನ್ನ ಹತ್ರ ಬರ್ತೀನಿ ಅಂದಿದ್ರೆ ಸ್ತುತಿಯಾಗಿರ್ತಾ ಇರ್ಲಿಲ್ಲ. ನಾನು ಅಲ್ಪವಾಗಿ ಇದನ್ನ ನಿವಾರಣೆ ಮಾಡ್ಕೊಳಕ್ಕೆ ನಿನ್ ಹತ್ರ ಬರಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ಟು ಯು just because I have to come out of all these dualities in my life. It is there. It will be there. Next, ಕುಂಭೀಪಾಕಂ ಗುರುಮಪಿ ಹರೇ ನಾರಕಂ ನಾಪನೇತುಂ. ಕುಂಭೀಪಾಕದಲ್ಲಿ ಕೊಪ್ಪರಿಗೆ ಎಣ್ಣೆ ಕುದಿತಾ ಇದೆ. ಕೊತ ಕುದಿತಾ ಇರುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ನನ್ನನ್ನ ತಗೊಂಡು ಹೋಗಿ ಬಿಸಾಕುವ ನರಕಕ್ಕೆ ನನ್ನನ್ನ ನೀನು ಹೊಯ್ದ್ರು I am not going to come and ask you, why are you, directing me to Naraka? ನಾನು ಅದಕ್ಕೂ ಬಂದು ನಿನ್ನನ್ನ ಕೇಳಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು, ಯಾಕೆ ನನ್ನನ್ನ ನರಕದಲ್ಲಿ ಹಾಕ್ತಾ ಇದೀಯಾ, ಕುಂಭೀಪಾಕದಲ್ಲಿ ಹಾಕ್ತಾ ಇದೀಯಾ, ಹಸಿತ ಪತ್ರದಲ್ಲಿ ಹಾಕ್ತಾ ಇದೀಯಾ, ಅಥವಾ ಇನ್ನೂ ಎಷ್ಟೋ ನರಕಗಳಿದೆ ಅಲ್ವಾ. ಒಂದ್ ರಾಶಿ 12 ನರಕ ಇದೆ. ಹಸಿತ ಪತ್ರಂ ಕುಂಭೀಪಾಕಂ, ಮರ್ತೇ ಹೋಗಿದ್ದೀನಿ ಎಲ್ಲ ಹೆಸರುಗಳು, ಭಾಗವತದಲ್ಲಿ ಇದೆ. ಕೇಳಕ್ಕೆ ಘನಘೋರವಾಗಿದೆ. ಒಂದು ನರಕ ಬರೀ ಮೊಸಳೆಗಳೇ ಅಂತೆ, ಆಯ್ತಾ. ಇನ್ನೊಂದು ನರಕ ಬರೀ ಕೆಂಡದ ಉಂಡೆಗಳೇ ಅಂತೆ. ಇನ್ನೊಂದು ನರಕ ಬರೀ ಚೇಳುಗಳೇ, ಅದನ್ನ ಕುತ್ಕೊಂಡು ತಿನ್ಬೇಕು, ಬಟ್ಲಲ್ಲಿ ಹಾಕಿ ಕೊಡ್ತಾರಂತೆ. ಈ ಚೇಳೆಲ್ಲ ತಿನ್ನಿ ಅಂತ ಕೇಳಕ್ಕೆ ನೀವೆಲ್ಲ ಇಷ್ಟ ಸಹಿಸ್ಕೋತೀರಾ. ಏನೇನ್ ಘನಘೋರವಾದ ಪಾಪ ಮಾಡಿದ್ರೆ ಇದೆಲ್ಲ ಬರುತ್ತಂತೆ. ಕಂಡವರ ಸೊತ್ತಿಗೆ ಆಸೆ ಪಟ್ರೆ ಚೇಳನ್ನ ತಿನ್ಬೇಕು ಹೋಗಿ ನರಕದಲ್ಲಿ, ಗೊತ್ತಾ ಅದು? ಯು ನೋ ದಟ್. ಕಂಡವರ ಸೊತ್ತಿಗೆ ಯಾವತ್ತೂ ಆಸೆ ಪಡೋಂಗಿಲ್ಲ. ಕಂಡವರ ದಾರ ಕಂಡ ಹೆಂಗಸರ ಮೇಲೆ ವ್ಯಾಮೋಹಿತರಾದ್ರೆ ಕೆಂಡದ ಉಂಡೆಗಳಲ್ಲಿ ಒಂದು ಶಿಲೆಯನ್ನ ಮಾಡಿ ಇಟ್ಟಿರ್ತಾರಂತೆ. ಬೆಟ್ಲೆ ಇರ್ತಾಳಂತೆ ಆ ಹೆಂಗಸು. ಧಗ ಹೆಂಗಸರು ಕಂಡ ಗಂಡಸರ ಮೇಲೆ ವ್ಯಾಮೋಹಿಸರು ಒಂದು ಬೆಟ್ಲೆ ಗಂಡಸು ಅಲ್ಲಿರ್ತಾನೆ, ಬೆಟ್ಲೆ ಹೆಂಗಸು ಅಲ್ಲಿರ್ತಾಳೆ. ಕೆಂಪಗೆ ಲೋಹ ಹೆಂಗೆ ಕಾಯಿಸಿದ್ರೆ ಆ ತರ ಕಾದಿರ್ತಾರಂತೆ. ನಮ್ಮ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಛಡಾರ್ ಅಂತ 2 ಚಾವಟಿಲಿ ಏಟ್ ಕೊಡ್ತಾರಂತೆ, ಹೋಗ್ ಕಟ್ಕೋ ಅಂತ. ನನಗ್ಯಾಕೆ ಇವ್ರನ್ನ ಕಟ್ಕೊಳಕ್ ಹೇಳ್ತಾ ಇದೀಯ ಅಂತ ನಾವು ಕೇಳ್ತೀವಂತೆ.
ನೀ ತಾನೇ ಆಸೆ ಪಟ್ಟೆ, ಕಂಡ ಹೆಂಗಸ್ರ ಮೇಲೆ ಕೆಟ್ಟ ಕಣ್ಣು ಹಾಕದೆ ಅಲ್ವಾ, ಹೋಗ್ ಕಟ್ಕೋ ಅಂತ ಕಟ್ಕೊಳ್ಳೋವರೆಗೂ ಬಿಡಲ್ಲ. ಆಲಂಗಿಸಿದ್ರೆ ಮೈಯೆಲ್ಲ ದಗ್ಧಕುಂಡವಾಗಿ ಸುಟ್ಟು ಭಸ್ಮವಾಗಿ ಕರಿ ಕಾಗೆ ಆಗ್ತೀವಂತೆ. ಅಲ್ಲಿವರೆಗೂ ಅದನ್ನ ಕಟ್ಕೊ. ಆಸೆ ಪಡ್ತೀಯ, ಇನ್ನೊಂದು ಹುಡುಗಿ ಮೇಲೆ ಕಾಮದ ದೃಷ್ಟಿಯನ್ನ ಬೀರಿಸ್ತೀಯ, ಇನ್ನೊಂದು ಹುಡುಗದ ಮೇಲೆ ಕಾಮದ ದೃಷ್ಟಿಯನ್ನ ನೀನು ಬೀರಿಸ್ತೀಯ ಅಂತ ಅವಾಗ ನಮ್ಗೆ ಗೊತ್ತಾಗತ್ತಂತೆ ಈ ಕಾಮಾಂಧಕಾರದಲ್ಲಿ ಮುಳುಗಿ ಎಂತಹ ಒಂದು ಯೋನಿಯಲ್ಲಿ ನಾನು ಬಂದು ಈ ನರಕವನ್ನ ಅನುಭವಿಸ್ತಾ ಇದ್ದೀನಿ. ಪ್ರತಿ ಒಂದಕ್ಕೂ ಶಿಕ್ಷೆ ಇದೆ, ಪ್ರತಿ ಒಂದಕ್ಕೂ ಶಿಕ್ಷೆ ಇದೆ. ಆಯ್ತಾ? ಕುಂಬಿ ಪಾಕದಲ್ಲಿ ಹಾಕಿ ನಮ್ಮನ್ನ ಬೇಯಿಸೋದು ಅಂದ್ರೆ ಏನರ್ಥ? ಯಾರ ಕಣ್ಣಲ್ಲೋ ನೀರನ್ನ ತೆಗ್ದಿರ್ತೀವಿ ನಾವು, ವಿನಾಕಾರಣ ಗೊತ್ತಿದೆಯೋ ಗೊತ್ತಿಲ್ವೋ ಅವರ ಕಣ್ಣೀರಿಗೆ ಕಾರಣ ಆಗಿರ್ತೀವಿ. ಅವರ ಕಣ್ಣೀರು ಧರ್ಮವಾಗಿದ್ರೆ ಆ ಒಂದೊಂದು ಬಿಂದುನು ಅಲ್ಲಿ ಒಂದೊಂದು ತೊಟ್ಟು ಎಣ್ಣೆ, ಆ ಎಣ್ಣೆ ಕೊಪ್ಪರಿಗೆಯಲ್ಲಿ ಕುದಿತಾ ಇರುತ್ತೆ, ನಮ್ಮನ್ನ ತೆಗೆದು ಟಕ್ ಅಂತ ಹಾಕ್ತಾರಲ್ಲಿ. ಗೊತ್ತಾಯ್ತಾ? ಚುರ್ರಂತ ನಾವು ಸುಡ್ತೀವಿ ಅಲ್ವಾ? ಹೆಂಗೆ ಅಂದ್ರೆ ರತ್ನ ಆಂಟಿ ವಡೆ ತಟ್ತಾ ಇರ್ತಾರ ಅವ್ರ ಮನೆಯಲ್ಲಿ. ವಡೆ, ಉದ್ದಿನ ವಡೆನೋ ಆಂಬೋಡೆನೋ ಯಾವ್ದೋ ಒಂದು ವಡೆ. ಯಾವ್ದ್ರಲ್ಲಿ ಫೇಮಸ್ ರತ್ನ ಆಂಟಿ? ಸರ್ ನೀನ್ ವಡೆ ಚೇನು ಸರ್, ಚಪ್ಪದಡ್ಡ ಚೇಸಿದಾರ್ కదా, ಅದು ಮಾವನೂರ್ ತಿಥಿ ಎಲ್ಲ ಮಾಡಿದಾರ್ ಬೇರೆ. ವಡೆ ಹಾಕ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಮಸ್ಕಿಟೋ ಬಂದು ಚುರ್ರಂತ ಅದ್ರಲ್ಲಿ ಬೀಳುತ್ತೆ. ಮಸ್ಕಿಟೋನೋ ನೊಣಾನೋ ಏನೋ ಬೀಳುತ್ತೆ ಅನ್ಕೊಳ್ಳಿ. ಅಯ್ಯಯ್ಯೋ ಮಸ್ಕಿಟೋ ಬಿದ್ದೋಯ್ತು, ನಾನ್ ಈ ವಡೆನೂ ತಿನ್ನಲ್ಲ ಎಣ್ಣೆನೂ ಕನ್ಸ್ಯೂಮ್ ಮಾಡ್ಕೊಳಲ್ಲ ಅಂತೀರಾ? ಒಂದ್ ಚಿಕ್ಕ ಕೋಲ್ ತಗೋತೀರಾ, ಟೂತ್ ಪಿಕ್ಕೋ ಏನಾದ್ರು, ಆ ಮಸ್ಕಿಟೋ ನಿಂಗೆ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ಯು ವಿಲ್ ಕಂಟಿನ್ಯೂ ಯುವರ್ ಜಾಬ್. ಇಸ್ ಇಟ್ ನಾಟ್? Is it not? Nobody will even declare that this is non-veg vade. Declare ಮಾಡ್ತಾರಾ? ಮಾಡಲ್ಲ ಅಲ್ವಾ? ನಮ್ಮ ಸ್ಥಿತಿನೂ ಅಷ್ಟೇ. Somebody will cry for that mosquito because it has fallen in that oil. Will you try to do everything other vade or other oil ಇಟ್ಟು ಏನಾದ್ರು ಮಾಡಕ್ ಹೋಗ್ತೀರಾ? ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ? ಏನೋ ಬಿತ್ತು ಎತ್ ಹಾಕಿದ್ರೆ ಆಯ್ತು, ಒಂದು ಟೂತ್ ಪಿಕ್ಕಲ್ ಅದನ್ನ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ಯು ವಿಲ್ ಕಂಟಿನ್ಯೂ ಅವರ್ ಜಾಬ್. ಅಷ್ಟು ನಿಕೃಷ್ಟವಾಗಿ ನರಕ ನಮ್ಮನ್ನ ತಗೊಂಡು ಹೋಗುತ್ತೆ. ಜಸ್ಟ್ ಥಿಂಕ್, ಇಮ್ಯಾಜಿನ್, ಹಿಯರ್ ವಿ ಆರ್ ಥಿಂಕಿಂಗ್ ವಿ ಆರ್ ದ ಗ್ರೇಟ್, ವಿ ಆರ್ ದ ಗ್ರೇಟ್, ಬಟ್ ನಾವು ಮಾಡಿದ ಪಾಪಗಳು ಕುಂಬಿ ಪಾಕದಲ್ಲಿ ಹಾಕಿ ನಮ್ಮನ್ನ ಬೇಯಿಸುವ ಹಾಗೆ ನಮ್ಮನ್ನ ಮಾಡಿಬಿಡುತ್ತೆ. ಬಟ್ ಈವನ್ ದೇನ್ ಮುಕುಂದ, for this I don't come to you, I know how to rescue from this naraka. ನಾನು, ಎಸ್ ನಿರ್ಮಲಾ ಆಂಟಿ, ಕುಂಬಿ ಪಾಕ ಅಂದ್ರೆ ಏನು? ಕುಂಬಿ ಪಾಕಂ ಅಂದ್ರೆ ಎಣ್ಣೆಯ ಕೊಪ್ಪರಿಗೆ ನೂನ వేసిన ಬಾಂಡ್ಲಿ, ದಗ 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 అని హాట్ నూనె వేసిన బాండ్లి. బాండ్లి అని చెప్తారా తెలుగులో? బాండ్లి, నూనె వేసిన బాండ్లి. నరకంలో అదొకటి చెప్తారు కదా కథలు. ఏమి అర్థం కాలేదు. ನರಕದಲ್ಲಿ ಅದೊಂದು ಅಂತಿದ್ದೀನಿ ಸರ್. ಅವನು ಅದೊಕ್ಕ ನರಕము. ಇನ್ನೂ ವಿಧವಾದ ನರಕಗಳಿದೆ, ರಕ್ತದ ನರಕಗಳೆಲ್ಲ ಇದೆ. ನಮ್ಮ ತಲೆಯನ್ನು ನಾವೇ ಕಡ್ಕೊಂಡು, ನಮ್ಮ ಹೃದಯವನ್ನ ನಾವೇ ಹಿಡ್ಕೊಂಡು, ನಮ್ಮ ಒಂದು ಕೈಯಲ್ಲಿ ನಮ್ಮ ರಕ್ತವನ್ನು ನಾವೇ ಕುಡಿಬೇಕಂತೆ. ಅದಕ್ಕೊಂದು ಹೆಸರಿದೆ. ನಮ್ಮ ಕಣ್ಣನ್ನ ನಮ್ಮ ಕೈಯಾರೇ ಕೀಳಿಸ್ತಾರಂತೆ. ಕೀಳಿಸ್ಬಿಟ್ಟು ಇದು ರಣಹದ್ದುಗಳಿಗೆ ಆ ಕಣ್ಣನ್ನ ಹಾಕಿಸ್ತಾರಂತೆ, ತಿನ್ನಿ ಅಂತ. ಆಮೇಲೆ ಮತ್ತೆ ಕಣ್ಣು ನಮಗೆ ಬರುತ್ತಂತೆ. ಇದೆಲ್ಲ ಮಾಡದೆ ಇರೋ ಪಾಪಗಳನ್ನೆಲ್ಲ ಮಾಡಿದ್ರೆ ಇದೆಲ್ಲ ಗರುಡ ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಯಮಕಿಂಕರ ಆ ನಚಿಕೇತ ಅಂಡ್ ಆಲ್ಸೋ ಚಂದ್ರಹಾಸ, ಸಿ ಸಚ್ ನರ್ಕಾಸ್ ಆರ್ ದೇರ್, ಹೌ ಶುಡ್ ಐ ಮ್ಯಾನೇಜ್ ಟು ಬೇರ್ ಆಲ್ ದೀಸ್? ಅವಾಗ ನಚಿಕೇತ, ಹೇ ಯಮಧರ್ಮರಾಜ, ನೀನು ಇಷ್ಟು ಜನಕ್ಕೂ ಶಿಕ್ಷೆಯನ್ನ ಕೊಟ್ಟು ನೀನು ಪಾಪವನ್ನ ಅನುಭವಿಸ್ಬೇಡ. ಯು ಹ್ಯಾವ್ ಅ ಮಾರ್ಗ ವಿಚ್ ಇಸ್ ಕಾಲ್ಡ್, ಉತ್ಕೃಷ್ಟವಾದಂತಹ ಉದ್ಭರೇತ ಮಾರ್ಗ ಇದೆ. ನಾರಾಯಣ 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 ಅಂತ ಹೇಳು ಸಾಕು, ನಿನ್ನಲ್ಲಿರುವ ಪಾಪಗಳೆಲ್ಲ ಹೊರಟೋಗುತ್ತೆ ಅಂತ ಹೇಳಿದಾಗ ನಚಿಕೇತನ ಮಾತನ್ನ ಕೇಳಿ, ಇದು ಕಠೋಪನಿಷತ್ ಕೇನೋಪನಿಷತ್ತಲ್ಲಿ ಬರುವಂತಹ ಪ್ರಸಂಗ. ಯಮಧರ್ಮರಾಜ 4 ಸಲ ನಾರಾಯಣ 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 ಅಂದ ತಿರುಗಿ ಹಿಂದೆ ನೋಡಿದ್ರೆ ಅವನ್ ಸೀಟೆ ಖಾಲಿ. ಯಮಪಟ್ನವೇ ಇಲ್ಲ, ಯಮಪುರಿಯೇ ಇಲ್ಲ. ಇಟ್ ವಾಸ್ ಬ್ಲಾಂಕ್ ಅಟ್ ದ ಬ್ಯಾಕ್ ಸೈಡ್.
ಅಯ್ಯಯ್ಯೋ ನನ್ನ ಪಾಪ ಕಳ್ಕೊಳ್ಳಕ್ಕೆ ನಾನು ನಾರಾಯಣ ನಾಮ ಹೇಳಿದ್ರೆ ನನ್ನ ಸೀಟೆ ಖಾಲಿ ಆಗೋಯ್ತಲ್ಲ ಅಂತ ಅವನಿಗೆ ವ್ಯಸನ ಶುರು ಆಯ್ತು. ಅದಕ್ಕೆ ಹೇಳಿದ್ದು ಯಮ ಕೂಡ 4 ಸಲ ನಾರಾಯಣ ಅಂದ್ರೆ ಯಮಪುರಿನೂ ಕೂಡ ವೈಕುಂಠಕ್ಕೆ ಧಾವಿಸಿ ಬಿಡುತ್ತೆ. ಬಿಕಾಸ್ ಯಮಪುರಿಲಿ ಇರೋರೆಲ್ಲ ಕೇಳಿಸ್ಕೊಂಡ್ರಲ್ವಾ ನಾರಾಯಣ ನಾಮವನ್ನ. ಅಷ್ಟು ನಮ್ಮ ಪಾಪಗಳನ್ನೆಲ್ಲ ಒದ್ದು ಓಡಿಸುವಂತಹ ಧರ್ಮ ಪ್ರೋಕ್ತವಾದಂತಹ ಪರಂಧಾಮ ತತ್ವ ನಾರಾಯಣ ನಾಮ. ಬಿಕಾಸ್ ಆಫ್ ದಿಸ್ ಈ ದ್ವಂದ್ವಗಳಿಂದ ಹೊರಗಡೆ ಬರಕ್ಕೆ, ಅಲ್ಪವಾದ ಈ ನರಕದಿಂದ ಹೊರಗಡೆ ಬರಕ್ಕೆ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೇ ಯು. ನೆಕ್ಸ್ಟ್ ರಮ್ಯಾ ರಾಮ ಮೃದುತನಲತಾ ನಂದನೇನಾಪಿರಂತು. ರಮ್ಯಾ ರಾಮ ರಮ್ಯವಾಗಿ, ರೊಂಬ ಇನಿಪ್ಪ ರಮ್ಯಮಾ ರಮ್ಯವಾಗಿ, ಲತೆ ತರುಲತೆ ಬಳ್ಳಿ ಅಥವಾ ಕೋಮಲದಲ್ಲಿ ಕೋಮಲತ್ವ, ಮೃದುತ್ವದಲ್ಲಿ ಮೃದುತ್ವ, ಆ ರೀತಿ ಹಂಸತೂಲಿಕಾ ತಲ್ಪದಲ್ಲಿ ತೂಗುವಂತಹ ಶರೀರವನ್ನ ಉಳ್ಳಂತಹ ನಂದನೇನಾಪಿರಂತು. ಇಂದ್ರನ ಅಮರಾವತಿ ಪುರದಲ್ಲಿ ನನ್ನನ್ನ ನೀನು ಸ್ವರ್ಗದಲ್ಲಿಟ್ರು ಕೂಡ ನಾನು ನಿನ್ನ ಹತ್ರ ಬಂದು ಬೇಡ್ಕೊಳಲ್ಲ. If you keep me even in Naraka, I am not going to come to you. If you keep me even in Manusha Janma, with all the dvandvam advandva hetoho, with all the dualities, I am not going to come to you. Even if you keep me in Swarga Sukha, Hamsatolika Talpadalli, ಪಾರಿಜಾತದ ನೆರಳಲ್ಲಿ, ಪಕ್ಕದಲ್ಲಿ ಮಂದಾಕಿನಿ ಆ ನದಿಯ ಸಲಿಲ ಇದೇನು ತಂಪು ಮರೆಯ ಮಾರುತ ಬೀಸ್ತಾ ಸದಾ ನಾನು ಪರಮ ಭೋಗ ಜೀವಿಯಾಗಿ ಅಪ್ಸರಸ್ಸುಗಳು, ಯಕ್ಷ ಸ್ತ್ರೀಗಳು, ನಂತರ ಗಂಧರ್ವರು, ಸಿದ್ಧಚಾರಣರು, ದೇವದುಂದುಬಿಗಳು ಎಲ್ಲ ಅಷ್ಟಾದಶ ವಾದ್ಯಗಳನ್ನು ಮೊಳಗಿ ನನ್ನನ್ನ ಸಂಭ್ರಮೋಪೇತವಾಗಿ ಇಟ್ಟಿರುವಂತಹ ಸ್ವರ್ಗದಲ್ಲಿ ನೀ ನನ್ನನ್ನು ಇಟ್ಟರು ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ಟು ಯು. ಬಿಕಾಸ್ ಐ ನೋ how to get rid of this Manusha Janma. I know how to get rid of this Naraka Janma. I even know how to get rid of this Swarga Janma. Bhave Bhave Hridaya Bhavane Bhavayeyam Bhavantam. ಮೃದುತ ನುಲತಾನೋ ಮೃದುತ ನಲತಾನೋ ಬರ್ಬೇಕು, ಯಾವ್ದು ಬರ್ಬೇಕು? ಮೃದು ತನುಲತ. ಹಾ, ನೂ ಬರ್ಬೇಕಲ್ವಾ, ನಾ ಬರಲ್ಲ ಅಲ್ಲಿ. ಹಾ, ನಾ ಬರಲ್ಲ. ಹಾ, ಮೃದು ತನುಲತ. ಹ್ಮ್. ಅಂದ್ರೆ ಕುಂಭಿಪಾಕದಲ್ಲಿ ನರಕದ ಕಾಠಿಣ್ಯತ್ವವನ್ನ ಯಾವ ರೀತಿ ವರ್ಣಿಸಿದ್ದಾರೋ ಅದೇ ರೀತಿ ಈ ಸ್ವರ್ಗದಲ್ಲೂ ಕೂಡ ಆ ರಮ್ಯವಾದಂತಹ ಭೋಗ ಜೀವನವನ್ನು ಒಂದೇ ಲೈನಲ್ಲಿ ಕುಲಶೇಖರರು ಆ ರೀತಿ ವರ್ಣಿಸಿದ್ದಾರೆ. ఎంత సౌఖ్యంగా పెట్టినా, ఎంత దుఃఖకరంగా పెట్టినా, ఎంత దారుణంగా పెట్టినా నేను నీ దగ్గర వచ్చి నాకు అది కావాలా ఇది కావాలా ఒక్క నిమిషమైనా నేను అడగను. మరి ఎప్పుడు వస్తావు? ಎಪ್ಪಡೋ? ಭವೇ ಭವೇ, ಸದಾ ನನ್ನ ಹೃದಯದಲ್ಲಿ ನೀನು ಕ್ರೀಡಿಸುವ, ನೀನು ನರ್ತಿಸುವ ಬಾಲಕನಾಗಿ ನನ್ನ ಮನಮಂದಿರದಲ್ಲಿ ಪ್ರತಿಯೊಂದು ಭಾವದಲ್ಲೂ, ಪ್ರತಿಯೊಂದು ಫಲಾಪೇಕ್ಷೆ ಇಲ್ಲದಂತಹ ಭಾವದಲ್ಲಿ ನೀನು ಯಾವಾಗ್ಲೂ ಇರ್ತೀಯ. ನಿರಂತರವಾಗಿ ಯಾವುದು ಉದ್ದೇಶವಿಲ್ಲದೆ ಅಂದ್ರೆ ಸಮ್ ಎಕ್ಸ್ಪೆಕ್ಟೇಷನ್, ಯಾವ ಎಕ್ಸ್ಪೆಕ್ಟೇಷನ್ನು ಇಲ್ಲದೆ ನೀನು ಸದಾ ನನ್ನ ಹೃದಯದಲ್ಲಿ ಭವೇ ಭವೇ, ಹೃದಯ ಭವನೆ, ಭಾವನೆಗಳು ತುಂಬಿರುವಂತಹ ಹೃದಯ ಭವನದಲ್ಲಿ ಭಾವಯೇಯಂ ಭವಂತಂ, ಸದಾ ವಾಸಿಸ್ತಾ ಇರ್ತೀಯ. ಬಿಕಾಸ್ ಆಫ್ ಸಮ್ ಕನ್ಸ್ಟ್ರೇಂಟ್, ಬಿಕಾಸ್ ಆಫ್ ಸಮ್ ಕಂಡೀಷನ್, because I have fetched this kind of misery in my life, because I have fetched this kind of comfort in my life, because of that, because of this annode illa. Always na భావనలో నువ్వు ఎప్పుడూ ఉంటావు భగవంత. భావమందిరంలో నిన్ను నేను స్మరిస్తా ఉంటాను. ఒక భక్తుడు లక్షణము ఏం తెలుసా ಗೊತ್ತಾ? ಒಂದು ಭಕ್ತಿಯ ಲಕ್ಷಣ ಏನಂದ್ರೆ ನನಗೆ ಅದು ಬೇಕು ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಪರಮಾತ್ಮನ ಕೋರ್ಕೊಳ್ಳೋದು ಭಕ್ತನ ಲಕ್ಷಣ ಅಲ್ವಾ? ನಿಮ್ಮ ತಾಯಿಯನ್ನ ಹೋಗಿ ಅಮ್ಮ ನನ್ನನ್ನು ಚೆನ್ನಾಗಿ ಬೆಳೆಸು ಅಂತೀರಾ, ಅಪ್ಪ ನನ್ನ ಚೆನ್ನಾಗಿ ವಿದ್ಯೆ ಕೊಡು ಅಂತೀರಾ. ದೇ ನೋ ವಾಟ್ ಟು ಡೂ ಫಾರ್ ಯು ಅಲ್ವಾ? ಗಂಡನ ಹತ್ರ ಹೋಗಿ ಕೈ ಹಿಡಿದಿದ್ದೀರಾ ಚೆನ್ನಾಗಿ ನೋಡ್ಕೊಡಿ ಅಂತೀರಾ.
ಕೈ ಹಿಡ್ದಿರೋದೇ ಚೆನ್ನಾಗಿ ನೋಡ್ಕೊಳಕ್ಕೆ. ಆ ನಂಬಿಕೆ ಮೇಲೆ ನೀವು ಮದುವೆ ಆಗಿರೋದು. ಹೆಂಡತಿ ಹತ್ರ ಹೋಗಿ ನನ್ನ ಮನೆಯ ಜ್ಯೋತಿಯನ್ನ ಬೆಳಗು ನೀನು ಅಂತ ಕೇಳಕ್ಕಾಗತ್ತಾ? ಬೆಳಗಕ್ಕೆ ಅವಳು ಬಂದಿರೋದು ಅಲ್ವಾ? ಆ ನಂಬಿಕೆ ವಿಶ್ವಾಸ ಇಟ್ಕೋಬೇಕು. ಮಕ್ಕಳೇ, ನಾನ್ ವಯಸ್ಸಾದ್ಮೇಲೆ ನನ್ನನ್ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಯಾವ ತಂದೆ ತಾಯಿ ಆದ್ರೂ ಹೇಳ್ತಾರ? ನೋಡ್ಕೋಬೇಕದ ಅವ್ರ ಕರ್ತವ್ಯ. ನೋಡ್ಕೋತಾರೇನೋ ನಂಬಿಕೆ ಅಲ್ವಾ? ತನ್ನ ಮಕ್ಕಳ ಮೇಲೆ ತನಗ್ ನಂಬಿಕೆ ಯಾವಾಗ್ಲೂ ತಾಯಿಗೆ ತಂದೆಗೆ ಇದ್ದೇ ಇರುತ್ತೆ. ನೋಡ್ಕೊಳ್ಳೋದು ಬಿಡೋದು ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಅದು ಎವ್ರಿ ಪರ್ಸನ್ ಇಟ್ ಡಿಫರ್ಸ್. ಅವ್ರೇನ್ ಕೇಳ್ಕೊಂಡ್ ಬಂದಿರ್ತಾರೋ, ಯಾವ ತರದ ಋಣಾದಿಗಳು ಇದೆಯೋ ಬಾಧೆಗಳು ನಮಗ್ ಗೊತ್ತಿಲ್ಲ ಅಲ್ವಾ? ಬಟ್ ಇಟ್ಸ್ ಆಲ್ ಡಿಪೆಂಡ್ ಆನ್ ದೇರ್ ಓನ್ ವೈಯಕ್ತಿಕ ವಿಚಾರ. ಇಟ್ ಇಸ್ ನಾಟ್ ಗೋ ಇನ್ ಪರ್ಸನ್. ಆಯ್ತಾ? ಆದ್ರೆ ಯಾರನ್ನು ಈ ರಿಲೇಶನ್ಶಿಪ್ ಅಲ್ಲಿ ನಾವು ನಂಬಿಕೆಯಿಂದ ಡೀಲ್ ಮಾಡ್ತೀವಿ ಹೊರತು ನನಗ್ ಮಾಡು ಅಂತ ಅಲ್ಲಿ ಎಲ್ಲೂ ನೋ ಡಿಮ್ಯಾಂಡಿಂಗ್, ನೋ ಡಿಪೆಂಡೆನ್ಸಿ. ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಡಿ ಭಗವಂತನ ಹತ್ರನು. ನೋ ಡಿಪೆಂಡೆನ್ಸಿ, ನೋ ಡಿಮ್ಯಾಂಡಿಂಗ್. ನಾನ್ ನಿನ್ನ ಹತ್ರನೇ ಡಿಪೆಂಡೆನ್ಸಿ ಇಲ್ಲ ಅಂದ್ಮೇಲೆ ಹೋಗಿ ಹೋಗಿ ಹುಲುಮಾರವ್ರ ಹತ್ರ ಏನ್ ಡಿಪೆಂಡೆನ್ಸಿ ಇರಕ್ ಸಾಧ್ಯ? ನರಕದಲ್ಲಿ ಕುಂಬಿಪಾಕದ ಘೋರವಾದ ಶಿಕ್ಷೆಯನ್ನು ಅನುಭವಿಸುವಾಗ್ಲೂ ನೀ ನನ್ನ ಕಾಪಾಡು ಅಂತ ನಾನು ನಿನ್ನ ಹತ್ರ ಬರ್ಲಿಲ್ಲ. ಹಂಸತೂಲಿಕಾ ತಲಪದಲ್ಲಿ ಪರಮ ಭೋಗವಾಗಿ ಸ್ವರ್ಗದಲ್ಲಿ ನನ್ನ ನಿಟ್ಟಾಗ್ಲು ಇದೇ ಸ್ವರ್ಗ ನನಗಿರ್ಲಿ ಅಂತ ನಾನು ನಿನ್ನ ಹತ್ರ ಬರ್ಲಿಲ್ಲ. ಮತ್ತೆ ಜಯ ಅಪಜಯಾದಿಗಳ ದ್ವಂದ್ವ ಮಿಶ್ರಿತವಾದ ಮನುಷ್ಯ ಜನ್ಮದಲ್ಲಿ ನನ್ನ ಹಾಕಿದ್ರು ಕೂಡ ಪರವಾಗಿಲ್ಲ, ಗೆಲ್ತೀನಿ ಬಿಡು. ದ್ವಂದ್ವಗಳೆಲ್ಲ ನನಗೆ ಟೆಸ್ಟ್ ಮನಿ ಅಷ್ಟೇನೆ. ಇಟ್ ಇಸ್ ಪಾರ್ಟ್ ಆಫ್ ಮೈ ಲೈಫ್. ಆನ್ ಮೈ ಪಾತ್ವೇ ಇಟ್ಸ್ ಆಲ್ ಎಕ್ಸಾಮಿನೇಷನ್ ವಿಚ್ ಐ ಆಮ್ ಗೋಯಿಂಗ್ ಟು ಪಾಸ್ ಅಷ್ಟೇನೆ. ಅದು ಬಿಟ್ರೆ ಈ ಅಲ್ಪವಾದ ರಿಯಾಲಿಟಿಗೋಸ್ಕರ ನಿನ್ನ ಕಾಲಕ್ಕೆ ಬಂದು ನಾನ್ ಬೀಳಲ್ಲ ಅಂತ ಧೈರ್ಯವಾಗಿದ್ರಿ. ಯಾವುದು ಈ ಧೈರ್ಯವನ್ನ ನಿಮಗೆ ಕೊಡುತ್ತೆ ಅಂದ್ರೆ, ನಿಮ್ಮ ಹೃದಯ ಭವನದಲ್ಲಿ, ನಿಮ್ಮ ಭಾವನೆಗಳಲ್ಲಿ ಪರಮಾತ್ಮ ಕಲಿತು ಮಿಲಿತು ಬೆರೆತು ಹೋಗಿದ್ದಾನೆ. ಒಪ್ಕೋತೀರಾ? ಭಾವನೆ ಅನ್ನೋದು ಉಸಿರಿಗಿಂತ ಹೆಚ್ಚು. ಯುವರ್ ಆಕ್ಸಿಜನ್, ಅಟ್ಲೀಸ್ಟ್ ಯು ಹ್ಯಾವ್ ಎ ಸಪರೇಟ್ ಎಂಟಿಟಿ. ಪಂಚಭೂತಗಳಲ್ಲಿ ಒಂದು ವಾಯು ಅನ್ನೋ ಎಂಟಿಟಿ ಒಳಗಡೆ ಹೋಗಿ ಉಚ್ಛ್ವಾಸವಾಗಿ ಪ್ರಶ್ವಾಸವಾಗಿ ಹೊರಗಡೆ ಬರ್ಬೇಕು. ಆದ್ರೆ ಭಾವನೆ ಆತರ ಅಲ್ವಲ್ಲ. The very time you see me on screen, you will get some feeling. The very time I see you on screen, I get one feeling. I cannot separate myself without ಭಾವನೆಗಳು. ಭಾವರಹಿತವಾದಂತಹ ಜೀವವನ್ನ ಏನಂತ ಕರಿತೀವಿ? ಶವ ಅಂತ ಕರಿತೀವಿ ಅಲ್ವಾ? ಭಾವನೆಗಳೇ ಇಲ್ಲ ಅಂತ ಬೈತೀವಲ್ವಾ ಕೆಲವ್ರಿಗೆ ನಾವು. ಎಷ್ಟು ಹೇಳಿದ್ರು ಭಾವನೆಗಳೇ ಇಲ್ಲ. ದೊಡ್ಡ ಹೃದಯ ಇದು. அப்படியே வறண்ட ஹிருதயம், வரட்டுத்தனமா இருக்கக்கூடாது ಅಂತೀವಲ್ವಾ? அப்படியே திரவிக்கணும் ஹிருதயம். அப்படியே ಮನಸ್ಸು ಕರಂಜಿ ದ್ರವಿಕ್ಕಣಂ, ಉರುಹಣಂ ಅಂತ ಹೇಳ್ತೀವಿ ಅಲ್ವಾ? ಪರಮಾತ್ಮನನ್ನ ನೆನೆದ್ರೆ ದ್ರವಿಸ್ಬೇಕಂತೆ ಹೃದಯ ಅಲ್ವಾ? திருக்குடந்தை ஆறாவமுதனை பார்த்து அப்படித்தானே நம்மாழ்வார் சொன்னார் அந்த பாசுரத்துல. ஆறாவமுதே அடிகே நுடலும் நின்பாலன்பாயே நீராய் அலைந்து கரைய உருக்குகின்ற நெடுமாலே. நெடுமால் பெருமாள் அப்படி நினைச்சாலே போருமா, மனசு உருகணம். உருக்குகின்ற நெடுமாலே ஷீரார் சென்னல் கவரி வீசும் செழுநீர் திருக்குடந்தை ஏறார் கோலம் திகழக் கிடந்தாய் ಕಂಡೇನ್ ಎಮ್ಮಾನೆ. ಅಮ್ಮಾನ್, ಹೇ ನನ್ನ ತಾಯಿಯೇ, ನಿನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ನನ್ನ ಹೃದಯ ಮಿಡಿಯುತ್ತೆ, ದ್ರವಿಸುತ್ತೆ. ಉண்மையிலேயே ஆறாவமுதன் அப்படித்தானே இருக்கான். ಕುಂಭಕೋಣದ ಸಾರಂಗಪಾಣಿ ನೆನೆಸ್ಕೊಂಡ್ರೇನೆ ನಿಜವಾಗ್ಲೂ ಅವನ ರೂಪ ಹಂಗೆ ದ್ರವಿಸೋ ಹಾಗೇನೆ ಇದೆ. ಕೈಯಲ್ಲಿ அந்த ಶಾರ್ಗமும் அந்த ಶಂಖಚಕ್ರமும் அந்த அபயஹஸ்தமும் திருமார்பல அந்த ಷಣ್ಮಗವಲ್ಲಿ ನಾಚಿಯಾரும் அப்படி இருக்கா இல்லையா? ಆರಾದ ಅಮುದನ್, ನಿಂದ್ರಾಯ್ ತಿತ್ತಿಪ್ಪಾಯ್ ಅಂತ ಎಲ್ಲ ಹೊಗಳ್ತಾರೆ. ಯಾವಾಗಲೂ ಸ್ವೀಟ್ನೆಸ್ ಅನ್ನೋದು ಅವನಲ್ಲಿ ಇದೆ ಅಂತ. ಆ ರೀತಿ ನಮ್ಮ ಭಾವನೆಗಳಲ್ಲಿ ಹೃದಯ ದ್ರವಿಸ್ಬೇಕು. ಆಳ್ವಾರವಳ ಪಾಶುರಗಳನ್ನ ನೀವು ಹಾಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗ ದ್ರವಿಸುತ್ತೆ ಮನಸ್ಸು ಅಂದ್ರೆ. ದೇರ್ ಆರ್ ಸೋ ಮೆನಿ ಪಾಶುರಮ್ಸ್ ವೇರ್ ವಿ ಕೆನಾಟ್ ರೆಂಡರ್ ದ ಮೀನಿಂಗ್ ಅಟ್ ಆಲ್. ನಾನು ಎಷ್ಟೋ ಜನರನ್ನ ನೋಡಿದೀನಿ, ಯಾಕೆ ಇವರೆಲ್ಲ ಹಿಂಗ್ ಅಳ್ತಾರೆ ಅಂತ. ಬಟ್ ನಾನ್ ಕ್ಲಾಸ್ ತಗೊಳ್ಳೋವಾಗ ಒನ್ಲಿ ದೆನ್ ಐ ரியலைஸ்ட் எவ்வளவோ பாசுரங்கள் அந்த ತಾತ್ಪರ್ಯತೆ பிழைலೋಕಂಜಿಯರೋ ಅಥವಾ ಸ್ವಾಮಿ ವೇದಾಂತ ದೇಶಿಕನೋ ಬರ್ದಿರೋ ತಾತ್ಪರ್ಯಗಳನ್ನ ನಾವು ಹೇಳೋವಾಗ ಎಷ್ಟು ಮನಸ್ಸು ಮಿಡಿಯುತ್ತೆ ಅಂದ್ರೆ ವರ್ಡ್ಸೇ ಬರಲ್ಲ, ಕಣ್ಣಲ್ಲಿ ನೀರೇ ಬರ್ತಾ ಇರುತ್ತೆ, ದ್ರವಿಸಿ ಹೋಗುತ್ತೆ ಹೃದಯ, ಗದ್ಗದವಾಗುತ್ತೆ ಗಂಟ್ಲು. ವೈವರ್ಣ್ಯ ವೇಪತು ಹೂ ಅನ್ನೋ ಒಂದು ಪಲ್ಯ ಶಂಖ, ಆ ಒಂದು
ಅವಸ್ಥೆಗೆ ನಾವು ಹೋಗ್ತೀವಿ. ಇಟ್ಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಸ್. ಸೊ ಆ ಭಾವನೆಗಳಲ್ಲಿ ಪರಮಾತ್ಮ ಇದ್ದಾನೆ. ಇಸ್ ಇಟ್ ನಾಟ್? ಆ ಭಾವಪೂರಕವಾಗಿ ಪರಮಾತ್ಮ ಬಿಕಮ್ಸ್ ಯೋರ್ ಪರ್ಸನಲ್. He's impersonal. Yes, we know. He is property of public. Yes, we know. ஆனாலும் அந்த கண்ணன் உங்களுக்கே சொந்தம். வாடா கண்ணா, கைய போட்டு பிடிச்சு இழுக்கிறதுக்கு உங்களுக்கே சொந்தமான கண்ணன் இல்லையா? ಈ ಭಾವನೆಗಳಲ್ಲಿ ಮುಕುಂದ ಇದ್ದಾನೆ. ಹೇ ಪರಮಾತ್ಮ, ಈ ಭಾವನೆಗಳಲ್ಲಿ ನಾನು ನಿನ್ನನ್ನ ಸದಾ ಪ್ರೇಮಿಸಿ ನಿನ್ನ ಚರಣಗಳನ್ನ ನಾನು ವಂದಿಸ್ತೀನಿ. ನಾಹಂ ವಂದೇ ತವ ಚರಣಯೋ ದ್ವಂದ್ವಮದ್ವಂದ್ವ ಹೇತೋಃ ಕುಂಭೀಪಾಕಂ ಗುರುಮಪಿ ಹರೇ ನಾರಕಂ ನಾಪನೇತುಂ ರಮ್ಯಾ ರಾಮ ಮೃದುತನುಲತಾ ನಂದನೇನಾಪಿ ರಂತುಂ ಭಾವೇ ಭಾವೇ ಹೃದಯ ಭವನೇ ಭಾವಯೇಯಂ ಭವಂ. ನೆಕ್ಸ್ಟ್ ಒನ್ನು ನಾಸ್ತಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ. ಯಾರಾದ್ರೂ ಹೇಳಿ. ನಾಸ್ಥಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಬೋರುಹಯುಗಗತಾ ನಿಶ್ಚಲಾ ಭಕ್ತಿರಸ್ತು. ತಪ್ಪಿದೆಯೋ ಏನೋ ಗೊತ್ತಿಲ್ಲ, ಸ್ಕ್ರಿಪ್ಟ್ ಇಲ್ಲ, ಹಂಗೆ ಹೇಳ್ಬಿಟ್ರೆ. ಕರೆಕ್ಟಾಗಿ ಹೇಳಿದ್ದೀರಾ. ನಮ್ಗೆಲ್ಲ ಮುಕುಂದ ಮಾಲೆ ಸ್ನಾನದಲ್ಲೇ ಹೇಳ್ಕೊಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ನಾವು ಸ್ನಾನ ಮಾಡೋದಾದ್ರೆ ಮುಕುಂದ ಮಾಲೆ ಹೇಳೋದು. ಇವತ್ತಿಗೂ ನಮ್ಮ ಮನೆಗಳಲ್ಲಿ ಮುಕುಂದ ಮಾಲೆ ಕೇಳಿಸ್ತಾ ಇದ್ದಾರೆ, ಅವ್ರು ಸ್ನಾನ ಮಾಡ್ತಾ ಇದ್ದಾನೆ ಅವನು ಅಂತ ಅರ್ಥ. ವಿದ್ಯುತ್ ಸ್ಕೂಲ್ಗೆ ಹೋಗೋವಾಗ ಕಲ್ತ, ದಿನಾ ಸ್ಕೂಟ್ರಲ್ಲಿ ಹೋಗೋವಾಗ. ನಮ್ಮ ವಯಸ್ಸಲ್ಲೆಲ್ಲ ಹೆಂಗೆ ಅಂದ್ರೆ ಸ್ನಾನ ಮಾಡ್ಸೋವಾಗ ಅಮ್ಮಂದ್ರು ಅಜ್ಜಿರ್ ಹೇಳ್ಕೊಡೋರು. ಆ ಎಣ್ಣೆ ಸ್ನಾನ ಅಂದ್ರೆ ಬಲಿ ಬೇಜಾರು, ಅಯ್ಯೋ ಮಾಡ್ಬೇಕಲ್ಲ ಅಂತ. ಆ ಎಣ್ಣೆನ್ ತಲೆಗೆ ಹಾಕ್ಬಿಟ್ಟು ಶೊಲ್ಲೆ ಮುಕುಂದ ಮಾಲೆ ಶೊಲ್ಲೆ. ಈಗ್ಲೂ ನಾವು ಅಭ್ಯಂಜನ ಸ್ನಾನ ಅಂದ್ರೆ ಮುಕುಂದ ಮಾಲೆನೇ ನಮಗೆ, ಅದ್ ಬಾಯಲ್ಲಿ ಬಂದ್ಬಿಡುತ್ತೆ. ಅಂಡ್ ಸಮ್ಟೈಮ್ಸ್ ಇನ್ವಾಲಂಟರಿ ಆಕ್ಷನ್ ಅಂತ ಹೇಳ್ತೀವಲ್ಲ, ಗೊತ್ತೇ ಆಗಿರಲ್ಲ ನಮ್ಗೆ, ಬಾಯಲ್ಲಿ ಮುಕುಂದ ಮಾಲೆ ಓಡ್ತಾನೆ ಇರುತ್ತೆ. ಅಷ್ಟು ಮನೆಗಳಲ್ಲಿ ಅದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು ನಮ್ಗೆ. ಸ್ನಾನ ಅಂದ್ರೆ ಮುಕುಂದ ಮಾಲೆ. ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ 4 ಸಲ ಹೇಳ್ಬೇಕಂತೆ. ಓನ್ಲಿ ದೆನ್ ಇಂಟರ್ನಲೈಸ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಲ್ವಾ, ಇಟ್ ಹ್ಯಾಪನ್ಸ್ ಅಂತ. ಆತರ 4 ಸಲಿ ನಮೋ ಪುಂಡರೀಕಾಕ್ಷಾಯ ನಮಃ ಅಂತ 4 ಸಲಿ ಹೇಳಿದ್ಮೇಲೆ ಮುಕುಂದ ಮಾಲೆ ಗಡಗಡ ಗಡಗಡ ಗಡ ಅಂತ ಹೋಗೋದು. ಸ್ನಾನದ ಪಾಡಕ್ ಸ್ನಾನ ಇದು ಆಗೋದು. ಜೀವನದಲ್ಲಿ ಒಂದೊಂದು ಕಾರ್ಯಗಳನ್ನ ಮಾಡುವಾಗಲೂ ಪರಮಾತ್ಮನ ಸ್ಮರಣೆಯನ್ನ ನಮ್ಮ ದೊಡ್ಡವರುಗಳು ಆ ರೀತಿ ಹಾಸುಹೊಕ್ಕಾಗಿ ಇಟ್ಟಿದ್ರು. ವಿ ಹ್ಯಾವ್ ಟು ಡೂ ಇಟ್ ಅಲ್ವಾ. ನಾಸ್ಥಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ. ಎಲ್ಲ ನಾ 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 ಅಂತ ಬಂದಿದೆ ನೋಡಿ ಅಲ್ವಾ. ಯಾವ ಒಂದು ಧರ್ಮ ಸಂಗ್ರಹಾರ್ಥವಾಗಿ, ಅರ್ಥ ಸಂಗ್ರಹಾರ್ಥವಾಗಿ, ಕಾಮ ಸಂಗ್ರಹಾರ್ಥವಾಗಿ, ಅರ್ಥ ಅಂದ್ರೆ ಹಣ ಅಥವಾ ಗಳಿಸುವಿಕೆ, ಧರ್ಮ ಅಂದ್ರೆ ಒಳ್ಳೆ ಧರ್ಮೋಚ್ಚಾರಣೆಯ ಬುದ್ಧಿ ಅಥವಾ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಸದಾಭಿಲಾಷೆ ಅಥವಾ ಸುಧರ್ಮ, ನಮಗೆ ಆದಂತಹ ಕೆಲವೊಂದು ಧರ್ಮಗಳು, ಅದಕ್ಕೋಸ್ಕರ ಆಗಲಿ ಅಥವಾ ಹಣವನ್ನ ಗಳಿಸುವುದಕ್ಕೋಸ್ಕರ ಆಗಲಿ ಅಥವಾ ಕಾಮರೂಪವಾಗಿ ಭೋಗ ವಿಷಯಗಳನ್ನ ಗ್ರಹಿಕೆ ಮಾಡುವುದಕ್ಕಾಗಲಿ ನಾನು ನಿನ್ನ ಹತ್ರ ಬರುವುದಿಲ್ಲ. ಐ ಹ್ಯಾವ್ ನೋ ಆಸಕ್ತಿ ಟು ಕಮ್ ಟು ಯು ಟು ಆಸ್ಕ್ ಸಚ್ ಕೈಂಡ್ ಆಫ್ ಪುರುಷಾರ್ಥಗಳನ್ನೇ ಬೇಡ ಅಂತ ಇದ್ದಾರೆ. ಧರ್ಮ ಅರ್ಥ ಕಾಮ ಅಲ್ವಾ. ಈ 3 ಪುರುಷಾರ್ಥಕ್ಕೋಸ್ಕರ ನಾಸ್ತಾ ಧರ್ಮೇ ನವಸು ನಿಚಯೇ ನೈವ ಕಾಮೋಪಭೋಗೆ. ಸೊ ಧರ್ಮವಾಗಲಿ ಅರ್ಥವಾಗಲಿ ಕಾಮವಾಗಲಿ ನಮ್ಮ ಜೀವನದಲ್ಲಿ ನಮಗ್ ಬೇಡ ಅಂದ್ರೂ ಬಂದೇ ಬರುತ್ತೆ. ಇಸ್ ಇಟ್ ನಾಟ್? ಇದನ್ನ ಸರ್ವ ಸಹಜವಾಗಿ ಹೇಳ್ತಾ ಇದ್ದಾರೆ ಕುಲಶೇಖರ ಆಳ್ವಾರರು. ಧರ್ಮಾರ್ಥ ಕಾಮಗಳಿಗೆ ಒದ್ದಾಡೋದ್ ಬೇಕಿಲ್ಲ. ಈವನ್ ಇಫ್ ಯು ಡೋಂಟ್ ಸ್ಟ್ರಗಲ್, ದಿಸ್ ಧರ್ಮಾರ್ಥ ಕಾಮ ವಿಲ್ ಕಮ್ ಇನ್ ಟು ಯೋರ್ ಯೂನಿಟ್, ವಿಲ್ ಕಮ್ ಇನ್ ಟು ಲೈಫ್. ಇದನ್ನೇ ಅಲ್ವಾ ನೀವು ಜಡಭರತೋಪಾಖ್ಯಾನದಲ್ಲಿ ಕಲ್ತಿದ್ದು. ಯಾರಿಗೆಲ್ಲ ಆಗಿದೆ ಜಡಭರತೋಪಾಖ್ಯಾನ? ಐ ಥಿಂಕ್ ಓನ್ಲಿ ಸ್ಮಿತಾ ಬ್ಯಾಚ್ ನಿಮ್ಗಾಗಿದೆ ಅಲ್ವಾ. ಇನ್ ಜಡಭರತೋಪಾಖ್ಯಾನ 3 ಜನ ಡೋಲಿಯನ್ನ ಹಿಡ್ಕೊಳ್ಳೋರು ಇದ್ದಾರೆ, ಇನ್ನೊಬ್ರು ಇಲ್ಲ. ದಟ್ ಶೋಸ್ ದಟ್
dharma, artha, kama, which is already there in your basket. For that, sorry, Saturday batch ಅವ್ರಿಗೆ ಆಗಿಲ್ಲ. ಅವ್ರಿಗೆ ಈಗ ಏನ್ ನಡೀತಾ ಇದೆ? మీకేం కస్తూరి మామి అయితే ఉంది ఇప్పుడు? ధ్రువ చరిత్ర చెప్తా ఉన్నారు సార్. ధ్రువ చరిత్రము. ಧ್ರುವ ಧ್ರುವ ಆಗಿ ಅಜಾಮಿಳ ಆಗಿ ನಂತರ ಇಲ್ಲಿ ಒಂದ್ ನಿಮಿಷ ಇದನ್ನ ಹೇಳದ್ಯಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಕ್ಕಿಲ್ಲ ಅಂತ. ಹಂಗೆ ಮದ್ವೆನಲ್ಲಿ ಶ್ಲೋಕ ಹೇಳವ, ಧರ್ಮೇಚ ಅರ್ಥೇಚ ಕಾಮೇಚ, ಮೋಕ್ಷದ ಇದು ಬರೋದಿಲ್ಲ ಅಲ್ಲುವೆ. ಮೋಕ್ಷ ಅವ್ರವ್ರ ಅಪ್ಪನ ಮನೆ ಸೊತ್ತು. ಅದೇ ಅಂದ್ರೆ ಇದ್ರಲ್ಲೆಲ್ಲ ನಾ ಜೊತೆನಲ್ಲಿ ಇರ್ತೀನಿ ಅಂತ ಪ್ರಮಾಣ ಮಾಡ್ತಾರೆ, ಆದ್ರೆ ಮೋಕ್ಷ ಇಸ್ ಇಂಡಿವಿಜುವಲಿಸ್ಟಿಕ್ ಅನ್ನೋದನ್ನ ಅಲ್ಲೂವೆ, ದಟ್ ಈಸ್ ದ ರೀಸನ್ ಅಲ್ಲೂ ಅದು ಬಂದಿಲ್ಲ. ಇಫ್ ಯು ಅಬ್ಸರ್ವ್ ಅನ್ನೋದು ಈಗ ನಿಮ್ಮ ಆಸಕ್ತಿಯಿಂದ ನೀವು ಮಾಡ್ಕೊಳ್ಳೋದು ಆಯ್ತಾ. ಧರ್ಮ ಯು ಕ್ಯಾನ್ ಹ್ಯಾವ್ ದ ಡಿಪೆಂಡೆನ್ಸಿ. ಅರ್ಥ ಅಫ್ಕೋರ್ಸ್ ಯು ಆರ್ ಡಿಪೆಂಡೆಂಟ್. ಕಾಮ ಡಿಪೆಂಡೆನ್ಸಿ ಅನ್ನೋದು ಬಂದೇ ಬರುತ್ತೆ ಅಲ್ವಾ. ಕಾಮ ಅಂದ್ರೆ ಬರೀ ದೇಹದ ರೀತಿಯಾದ ಕಾಮಗಳು ಅಂತ ಅಲ್ಲ. ಎನಿಥಿಂಗ್ ದಟ್ ಯು ಫೆಚ್ ಫ್ರಮ್ ದ ವರ್ಲ್ಡ್. ಫ್ರಮ್ ದ ವರ್ಲ್ಡ್ ಅನ್ನೋದ್ರಲ್ಲಿ ಯಾವತ್ತೂ ಡಿಪೆಂಡೆನ್ಸಿ ಇದ್ದೇ ತಾನೆ. ಈ ಜಗತ್ತಿನಿಂದ ನನಗೆ, ನನ್ನಿಂದ ಜಗತ್ತಿಗೆ. ವಾಟ್ ಐ ಹ್ಯಾವ್ ಫೆಚ್ ಫ್ರಮ್ ದ ಜಗತ್, ವಿಚ್ ಐ ಆಮ್ ಗೋಯಿಂಗ್ ಟು ಲೀವ್ ಬ್ಯಾಕ್ ಟು ದ ಜಗತ್. ಧರ್ಮ ಕ್ಯಾನ್ ಹ್ಯಾಪನ್ either way, artha can happen either way, kama can happen either way. ಜಗತ್ತು ನನಗೆ ಮೋಕ್ಷವನ್ನ ಕೊಡ್ತು, ಜಗತ್ತಿಗೆ ನಾನು ಮೋಕ್ಷ ಕೊಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಇದೆಯಾ ಎಲ್ಲಾದ್ರೂ? ಜಗತ್ತು ಮೋಕ್ಷ ಕೊಡಲ್ಲ, ಜಗತ್ತು ಮಾಯೆಯಲ್ಲಿ ಬೀಳಿಸುತ್ತೆ. ಹಂಗಾಗಿ ಜಗತ್ತಿಗೆ ನೀವು ಮೋಕ್ಷ ಕೊಡ್ತೀರಾ? ಪರಮಾತ್ಮನು ಮೋಕ್ಷ ಕೊಡಲ್ಲ ಜಗತ್ತಿಗೆ. జగత్ ప్రళయము అని చెప్తాము, జగత్ మోక్షము అని ఎక్కడైనా వర్డ్ ఉందా? జగత్తికి మోక్షము ఇయ్యగలడు భగవంతుడు, ప్రళయము చేస్తాడు. జగత్తు నమಗ್ మోక్ష ಕೊಡಲ್ವಲ್ಲ. That is why even we cannot give moksha to Jagat. It is always individual entity, as you say, based on your own vyasanga, ನಿಮ್ಮ ಕೃಷಿ, ನಿಮ್ಮ ಅಗ್ರಿಕಲ್ಚರ್ ಮೇಲೆ you get moksha. Okay. ಯದ್ಯದ್ಭವ ನಾಸ್ತಾ ಧರ್ಮೇ ನಮಸು ನಿಚಯೇ ನೈವ ಕಾಮೋಪಭೋಗೆ. ಧರ್ಮ ಮತ್ತೆ ಅರ್ಥ ಕಾಮಾದಿಗಳಿಗೆ ನಾನಿನ್ನನ್ನು ಬೇಡುವುದಿಲ್ಲ. ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ಆಲ್ ದಿಸ್ ವಿಲ್ ಹ್ಯಾಪನ್ ಬೈ ಇಟ್ ಸೆಲ್ಫ್ ಬೇಸ್ಡ್ ಆನ್ ಪೂರ್ವಕರ್ಮ. ನನ್ನ ಕರ್ಮ, ನನ್ನ ಋಣ, ನನ್ನ ಪ್ರಾರಬ್ಧಾದಿಗಳು, ನನ್ನ ಒಂದು ತಾಪತ್ರಯಾದಿಗಳ ಮೂಲಕ ಇದು ತಾನಾಗಿಯೇ ನನ್ನ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ. ವಿಚ್ ಐ ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ. ಜನ್ಮ ಜನ್ಮಾಂತರಗಳಲ್ಲಿ ಹೇ ಪ್ರಭುವೇ, ನಿನ್ನನ್ನ ನಾನು ಕೇಳುವುದು ಒಂದೇ ವಿಚಾರವನ್ನ, ಇನ್ಯಾವುದನ್ನು ನಾನು ಕೇಳಲ್ಲ. ಹಿಂದಿನ ಒಂದು ಸ್ಟ್ಯಾನ್ಸದಲ್ಲಿ ಏನ್ ನೋಡಿದ್ರಿ? ನರಕ, ಸ್ವರ್ಗ, ಮನುಷ್ಯ ಜನ್ಮ, ಅವುಗಳಿಗೂ ಐ ಆಮ್ ಲೀಸ್ಟ್ ಬಾದರ್. ಇದ್ರಲ್ಲಿ ಏನ್ ನೋಡ್ತಾ ಇದ್ದೀರಾ? ಧರ್ಮಾರ್ಥ ಕಾಮಗಳನ್ನು ನಾನು ನೋಡಲ್ಲ, ಅಥವಾ ನನ್ನ ಕರ್ಮಗಳನ್ನ ತಗ್ಗಿಸು ಅಂತಾನು ಕೇಳ್ಕೊಳಲ್ಲ, ಋಣಬಾಧೆಗಳನ್ನ ಕಳಿ ಅಂತ ಮತ್ ಏನಕ್ಕೆ ಆಳ್ವೀರ್, ಏನಕ್ಕೆ ಪ್ರಾರ್ಥಿಸ್ತಾ ಇದ್ದೀರಾ? ஒண்ணுமே கேட்க மாட்டேன்னா அப்போ எந்த புருஷார்த்தத்துக்கு நீ என்ன வந்து why are you praising me, why are you doing ಪ್ರಾರ್ಥನಾ to me ಅಂದಾಗ ತತ್ಪಾದಾಂಬೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು. ನಿನ್ನ ಪಾದಗಳಲ್ಲಿ ಭಕ್ತಿ ಅನ್ನೋದು ನನಗೆ ಸಹಜವಾದ ಒಂದು ಗುಣನೇ ಹೊರತು ಯಾವುದಕ್ಕೂ ಆ ಗುಣನ ನಾನು ಬೆಳೆಸ್ಕೊಂಡಿಲ್ಲ. ಒಪ್ಕೋತೀರಾ? ನಾವು ಯಾವುದಕ್ಕೋ ಒಂದು ಗುಣನ ಬೆಳೆಸ್ಕೊಳಲ್ವಾ? ವಿಷ್ಣು ಸಹಸ್ರನಾಮ ಇದೆ ಅಂತ 7 to 9 ಕೂತಿದ್ದೀರಾ ಸ್ಕ್ರೀನ್ ಮುಂದೆ. ನಾಳೆ ಕುತ್ಕೋತೀರಾ? కుత్తుకుంటారు. మనేలు ఏంటారు? పిచ్చి పట్టిందా అంటారు. క్లాస్ ఉంది కూర్చొని ఉంటారు, మొబైల్ పెట్టుకొని స్క్రీన్ మీద. క్లాస్ లేకుండాను కూర్చుంటే ఏమైంది చెప్తారు? స్వాభావికంగా కూడా ఏమైనా చేయాలంటే వి ఆర్ డిపెండ్ ఆన్ ದ ವರ್ಲ್ಡ್ ಅಲ್ವಾ? ಆಧ್ಯಾತ್ಮಿಕ ಧರ್ಮದಲ್ಲೂ ನಾವೇನಾದ್ರೂ ಮಾಡಬೇಕಾದ್ರೆ ಯು ಆರ್ ಡಿಪೆಂಡ್ ಆನ್ ದ ವರ್ಲ್ಡ್. ಅಂಟಿಲ್ ದೇರ್ ಇಸ್ ಅನ್ ಇಂಡಿಪೆಂಡೆನ್ಸಿ you don't do anything. ಆ ಡಿಪೆಂಡೆನ್ಸಿ ಬಂದ್ರೇನೆ, ಫೋರ್ಸ್ ಬಂದ್ರೇನೆ, you put yourself into particular
ಏರಿಯಾ ಅಂಡ್ ಯು ಸ್ಟಾರ್ಟ್ ರಿಯಾಕ್ಟಿಂಗ್ ಫಾರ್ ಇಟ್ ಅಲ್ವಾ. ಸೊ ಆದ್ರೆ ಭಕ್ತಿ ಅನ್ನೋದು ಆ ತರ ಅಲ್ಲ. ఇట్ ఇస్ నాట్ బై సార్ నిన్న కవిత క్లాస్ లేదు అయినా వచ్చేసి అయ్యో ఓపెన్ కాలేదే అని అవును నేను చూశాను కరెక్ట్. కవిత అంటీయా అదే అది స్వాభావికమా వచ్చింది. కవిత గారు ఉన్నారా ఈనాడు ఉన్నారా? ಇದೀರಾ? ಒಳ್ಳೇದು. ಇಲ್ದಿದ್ರೆ ಈಗ ಹೇಳಿರ್ತಾ ಇದ್ದೆ ಬರೋ ದಿನ ಬರಲ್ಲ ಬರದೇ ಇರೋ ದಿನ ಭಾರಿ ಅಂತ. ಗುಡ್. యు డి నాట్ గివ్ మీ ఛాన్స్. ఆ కవిత గారికి చాలా ఇంట్రెస్ట్ ఉంది పాపము. ఎప్పుడు కవిత గారికి వచ్చే కయ్యలేదో వాళ్ళని కమిట్మెంట్ ని చాలా అప్రిషియేట్ చేయాల. ఈవెన్ అట్ ద లాస్ట్ మూమెంట్ షీ విల్ నెవర్ మిస్ టు పుట్ ద ಮೆಸೇಜ್ ಸೇಯಿಂಗ್ ದಟ್ ಐ ಆಮ್ ನಾಟ್ ಕಮಿಂಗ್ ಟುಡೇ ಸರ್. ಯಾವಾಗ್ಲೂ ಅಷ್ಟೇ. ಹಂಗೆ ಅಂತ ಯಾವಾಗ್ಲೂ ಹಾಕ್ಬೇಕಿಲ್ಲ, ಬರ್ಬೇಕು, ಅದು ಬೇರೆ ವಿಚಾರಮು. బట్ ఐ అప్రిషియేట్ హర్ కమిట్మెంట్. అట్లీస్ట్ ఆ కన్సిడరేషన్ కవిత గారికి నా క్లాస్ ఇప్పుడు జరుగుతా ఉంది, నేను పోలేదు, సార్ గారికి నేను ఇన్ఫార్మ్ చేయాల. ఐ రియలీ అప్రిషియేట్ సచ్ కమిట్మెంట్స్. ఆ ಒಂದು కన్సిడరేషన్ సాకు అల్వా. బీయింగ్ ఎ స్టూడెంట్, being a guru, if I don't expect that much from student, I'm not a guru at all. Alva, the people who don't come, they cannot be so careless without informing. At least I don't need any of your reasons. You must say I'm not able to come. More than enough. Kavita gariki aa interest varane aa commitment kuda I can notify that very easily. So hange anta yavaglu tappiskolongilla kavita mami. ನಾನ್ ತಪ್ಪಿಸ್ಕೊಳ್ಳೋದ್ನೇ ದೊಡ್ಡ ಕ್ರೆಡೆನ್ಶಿಯಲ್ ತರ ಅಪ್ರಿಶಿಯೇಟ್ ಮಾಡ್ಬಿಟ್ರು ಅಂತ ತಪ್ಪಿಸ್ಕೊಳ್ಳೋಂಗಿಲ್ಲ, ಬರ್ಲೇಬೇಕು. ಶೋರ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ರೀತಿಯಾಗಿ ಒಂದು ಭಕ್ತಿಯ ಮಾರ್ಗ, ನಿನ್ನ ಚರಣಗಳಲ್ಲಿ ನಾನು ಭಕ್ತಿ ಮಾಡ್ತೀನಿ, ನಿನ್ನ ಅಡಿದಾವರೆಗಳಲ್ಲಿ ನಾನು ಯಾವಾಗ್ಲೂ ಇರ್ತೀನಿ, ಯಾವಾಗ್ಲೂ ನಿನ್ನ ಚರಣಾರವಿಂದಗಳನ್ನ ನಿಶ್ಚಲ ಭಕ್ತಿರಸ್ತು, ನನ್ನ ಭಕ್ತಿ ಅಚಲವಾಗಿ ನಂಬಿಕೆ ಅನ್ನೋದು ನಿನ್ನಲ್ಲಿ ಇಡೋದು ನಾನು ಬೆಳೆಸಿಕೊಂಡಂತಹ ಗುಣ ಅಲ್ಲ. ಇಟ್ ಇಸ್ ನಾಟ್ ಅಕ್ವೈರ್ಡ್ ಪ್ರಾಪರ್ಟಿ ಆರ್ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ದ ಜಗತ್. ಐ ಹ್ಯಾವ್ ದಿಸ್ ಕೈಂಡ್ ಆಫ್ ಆಟಿಟ್ಯೂಡ್. ఇట్ ఇస్ మై బిల్ట్ ఇన్ క్వాలిటీ. ఆత్మానికి స్వంతంగా ఉండే గుణమే భక్తి. ఇస్ ఇట్ నాట్? ಅದಕ್ಕೆ ಭಕ್ತಿ ಇಸ್ ನಾಟ್ ಅ ರಸ, ಭಕ್ತಿ ಇಸ್ ನಾಟ್ ಅ ಗಂಧ, ಭಕ್ತಿ ಇಸ್ ನಾಟ್ ಅ ರೂಪ. ಭಕ್ತಿ itself an ಆತ್ಮ ಅಲ್ವಾ? ಆತ್ಮವೇ ಭಕ್ತಿ, ಆತ್ಮವೇ ಭಕ್ತಿ. ಸ್ವಾಭಾವಿಕ ಗುಣವೇ ಭಕ್ತಿ, ಸ್ವಾಭಾವಿಕ ಗುಣವೇ ಭಕ್ತಿ. ಇವತ್ತು ನಾನು ನಿಮ್ಗೆ 3 ಶ್ಲೋಕಗಳ ಅರ್ಥವನ್ನ ಹೇಳಿದ್ದೀನಿ. ಅರ್ಥ ಆಯ್ತಾ? ಅರ್ಥమైందా అందరికీ? ఎనీ డౌట్? ఎనీ డౌట్? కడు మౌన వ్రతము డౌట్ అంటే ಸದ್ಯಕ್ಕೇನು ಡೌಟ್ ಬಂದಿಲ್ಲ. ಬಂದ್ರೆ ನೋಟ್ ಮಾಡ್ಕೊಂಡು ಮತ್ತೆ ಕೇಳಿ. ಇನ್ ಬೇರೆಯವರಿಗೆ ఏమి లేదా? ಓಕೆ. ಸೊ ಈ ರೀತಿಯಾಗಿ ಪರಮಾತ್ಮನನ್ನ ಯಾವ ರೀತಿಯಲ್ಲೂ ಕೇಳಕ್ಕೆ ಏನೂ ಇಲ್ಲ ಅನ್ನೋದನ್ನ ಬಹಳ ಸರಳವಾಗಿ ಈ ಮುಕುಂದಮಾಲೆಯಲ್ಲಿ ಈ 3 ಶ್ಲೋಕಗಳು, ಒಂದು ಶ್ಲೋಕಗಳು ಪುಂಡಲೀಕದ ಶ್ಲೋಕ, ಜಯವಾಗಲಿ ಜಯವಾಗಲಿ ಅಂತ ಹೇಳಿ, ಇನ್ನು 2 ಶ್ಲೋಕಗಳಲ್ಲಿ ಒಂದು ಏನ್ ಹೇಳೋದು, ನಮ್ಮ ಇಡೀ ಜೀವನದ ನಕ್ಷೆ, ದ ಸ್ಕೆಲಿಟನ್ ಫಾರ್ಮ್ ಆಫ್ ಅವರ್ ಜೀವನ, ರೈಟ್ ಫ್ರಮ್ ನರಕ ಟು ಸ್ವರ್ಗ, ರೈಟ್ ಫ್ರಮ್ ನರಕ ಟು ಸ್ವರ್ಗ, ಇನ್ ಬಿಟ್ವೀನ್ ಮನುಷ್ಯ, ಅಲ್ಲಿಂದ ಹಿಡಿದು ನನ್ನ ಧರ್ಮಾರ್ಥ ಕಾಮಗಳೇ ಆಗಲಿ, ಮುಂತಾದ ವಿಚಾರಗಳೇ ಆಗಲಿ, ಯಾವುದೋ ಒಂದು ಅಲ್ಪವಾದ ವಿಚಾರಕ್ಕೆ ಹೋಗಿ ನಾನು ನಿನ್ನನ್ನ ಆಳುವುದಿಲ್ಲ, ಕೈ ಆಳುವುದಿಲ್ಲ. ಐ ನೆವರ್ ಕಮ್ ಟು ಯು, ಬಟ್ ನಿನ್ನ ಚರಣಗಳನ್ನ ನನ್ನ ಭಾವನೆಗಳಲ್ಲಿ ಇಟ್ಟು ಸದಾ ನಿನ್ನ ಸ್ಮರಿಸ್ತೇನೆ. ಮೈ ಭಾವನಾ will never become separate based on your particular ಸ್ಮರಣ, which is ಸ್ವಾಭಾವಿಕ ಸ್ವಾಲಂಬನ ವೃತ್ತಿ ಅಂತ ತಾನೇ ಇದನ್ನು ಕರೆಯೋದು. ಸ್ವಾಲಂಬನ ವೃತ್ತಿಯಾಗಿ ನನ್ನ ಗುಣವೇ ಅದು ಆಗಿದೆ.
ಅವಲಂಬನಾ ವೃತ್ತಿಯಲ್ಲಿ ನನ್ನ ಗುಣ ಅದಲ್ಲ. ನನ್ನ ಗುಣ, ನನ್ನ ಆತ್ಮದ ಗುಣ ಭಕ್ತಿ. ಭಕ್ತಿ ವಿಲ್ ನೆವರ್ ಡಿಪೆಂಡ್ ಆನ್ ಎನಿಥಿಂಗ್. ಭಕ್ತಿ ಇಸ್ ಅನ್ ಇಂಡಿಪೆಂಡೆಂಟ್ ಕ್ವಾಲಿಟಿ ಆಫ್ ಅನ್ ಆತ್ಮ ಅಂತ ತೋರಿಸಿಕೊಡ್ತಾರೆ. ಅರ್ಥ ಆಯ್ತಾ? ಈಗ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮುಕುಂದಮಾಲೆ ಎಷ್ಟು 19ವರೆಗೂ ಮಾಡಿದೀನಿ. ಒಂದ್ಸಲ ವಿಲ್ ಡೂ ದ ಸ್ತುತಿ. You want me to teach new one or you want me to do the Parayanam from old? చెప్పండి ఎవరైనా ఇనిషియేటివ్ గా. పారాయణం. పారాయణమా? Everybody mute down. Start doing Parayanam with me. ನಿಮಿಷ. Okay. Sit straightly. घुष्यते यस्य नगरे रंगयात्रा दिने दिने तमहं शिरसा वन्दे राजानं कुलशेखरम्. घुष्यते यस्य नगरे रंगयात्रा दिने दिने तमहं शिरसा वन्दे राजानं कुलशेखरम्. श्रीवल्लभेति वरदेति दयापरेति भक्तप्रियेति भवलुण्ठनकोविदेति नाथेति नागशयनेति जगन्निवासेति आलापनं प्रतिपदं कुरु मे मुकुन्द. श्रीवल्लभेति वरदेति दयापरेति भक्तप्रियेति भवलुण्ठनकोविदेति नाथेति नागशयनेति जगन्निवासेति आलापनं प्रतिपदं कुरु मे मुकुन्द. जयतु जयतु देवो देवकी नन्दनोऽयं जयतु जयतु कृष्णो वृष्णिवंशप्रदीपः. जयतु जयतु मेघः श्यामलः कोमलाङ्गो जयतु जयतु पृथ्वी भारनाशो मुकुन्दः. मुकुन्दमूर्ध्ना प्रणिपत्य याचे भवन्तमेकान्तमियन्तमर्थम् अविस्मृति त्वच्चरणारविन्दे भवे भवे मेस्तु भवत्प्रसादात्. नाहं वन्दे तव चरणयोर्द्वन्द्वमद्वन्द्वहेतोः कुम्भीपाकं भुवपि हरे नारकं नापनेतुम्. रम्या रामा मृदुतनुलता नन्दनेनापि रन्तुम्. भावे भावे हृदय भवने भावयेयं भवन्तम्. नास्था धर्मे नवसुनिचये नैव कामोपभोगे यद्यद्भव्यं भवतु भगवन् पूर्वकर्मानुरूपम्. एतत् प्रार्थ्यं मम बहुमतं जन्म जन्मान्तरेऽपि तत्पादाम्बोरुहयुगगता निश्चला भक्तिरस्तु. दिवि वा भुवि वा ममास्तु वासो नरके वा नरकान्तक प्रकामम्. अवधीरित शारदारविन्दौ चरणौ ते मरणेऽपि चिन्तयामि. कृष्णत्वदीय पदपङ्कज पञ्जरान्तम् अद्यैव मे विशतु मानसराजहंसः. प्राणप्रयाण समये कफवातपित्तैः कण्ठावरोधनविधौ स्मरणं कुतस्ते. चिन्तयामि हरिमेव सन्ततं मन्दमन्दं हसिताननाम्बुजं नन्दगोपतनयं परम् नारदादिमुनिवृन्दवन्दितं. करचरण सरोजे कान्तिमन्नेत्रमीने श्रममुषि भुजवीचि व्याकुले गाधमार्गे हरिसरसि विगाह्याप्रिय तेजो जलौघं.
भवमरुपरिखिन्नः खेदमद्य त्यजामि सरसि जनयने सशङ्खचक्रे मरविधिमा विरमस्व चित्तरन्तुं सुखतरमपनं परं न ಮುರಬಿರಿ जातु ಮುರಬಿರಿ जानीहि ಮುರಬಿರಿ ಮಾವಿರಮಸ್ವ ಚಿತ್ತರಂತುಂ ಇರ್ಬೇಕು. ನಾನೇನ್ ಸರಸಿ ಹೇಳ್ದೆ? ಜನಯನೆ ಸಶಂಕ ಚಕ್ರೆ ಮುರಬಿರಿ ಇರ್ಬೇಕು ನೋಡು ಪ್ಲೀಸ್. ಮುರಬಿದ್ದೀನಿ. ನಾನೇನ್ ಹೇಳ್ದೆ? ಮರಬಿದಿ ಮರಬಿದಿ ಹೇಳದ್ನಾ? ಓಕೆ. ಸರಸಿ ಜನಯನೆ ಸಶಂಖಚಕ್ರೆ ಮುರಬಿದಿಮಾ ವಿರಮಸ್ವ ಚಿತ್ತರಂತುಂ ಸುಖತರಮಪರಂ ನ ಜಾತು ಜಾನೆ ಹರಿಚರಣ ಸ್ಮರಣಾಮೃತೇನ ತುಲ್ಯಂ ಮಾಭಿರ್ಮಂದಮನೋ ವಿಚಿತ್ಯ ಬಹುಧಾ ಯಾಮೀಶ್ಚಿರಂ ಯಾತನಾಃ ನಾಮೀನಃ ಪ್ರಭವಂತಿ ಪಾಪರಿಪವಃ ಸ್ವಾಮೀನನು ಶ್ರೀಧರಃ ಆಲಸ್ಯಂ ವ್ಯಪನೀಯ ಭಕ್ತಿ ಸುಲಭಂ ಧ್ಯಾಯಸ್ವ ನಾರಾಯಣಂ ಲೋಕಸ್ಯ ವ್ಯಸನಾಪನೋ ದನಕರೋ ದಾಸಸ್ಯ ಕಿಂ ನ ಕ್ಷಮಃ ಭವಜಲಧಿಗತಾನಾಂ ದ್ವಂದ್ವವಾತಾಹತಾನಾಂ ಸುತದುಹಿತೃಕಳತ್ರತ್ರಾಣ ಭಾರಾರ್ದಿತಾನಾಂ ವಿಷಮ ವಿಷಯತೋ ಯೇ ಮಜ್ಜತಾಮಪ್ಲವಾನಾಂ ಭವತು ಶರಣಮೇಕೋ ವಿಷ್ಣುಪೋತೋ ನರಾಣಾಂ ಭವಜಲಧಿಂ ಅಗಾಧಂ ದುಸ್ತರಂ ನಿಸ್ತರೇಯಂ ಕಥಮಹಮಿತಿ ಚೇತೋ ಮಾಸ್ಮಗಾಹ ಕಾತರತ್ವಂ ಸರಸಿಜದೃಶಿ ದೇವೇ ತಾವಕಿ ಭಕ್ತಿರೇಖಾ ನರಖವಿಧಿ ನಿಷಣ್ಣಾತಾರಯಿಷ್ಯತ್ಯವಶ್ಯಂ ತೃಷ್ಣಾತೋ ಯೇ ಮದನಪವನೋದ್ಧೂತ ಮೋಹೋರ್ಮಿಮಾಲೆ ದಾರಾವರ್ತೆ ತನಯ ಸಹಜಗ್ರಾಹ ಸಂಘಾಕುಲೇ ಚ ಸಂಸಾರಾಖ್ಯೆ ಮಹತಿ ಜಲಧೌ ಮಜ್ಜತಾಂ ನ ಸ್ತ್ರಿಧಾಮನ್ ಪಾದಾಂಭೋಜೆ ವರದ ಭವತೋ ಭಕ್ತಿನಾಮಂ ಪ್ರಯಚ್ಛ ಮದ್ರಾಕ್ಷಂ ಕ್ಷೀಣಪುಣ್ಯಾನ್ ಕ್ಷಣಮಪಿ ಭವತೋ ಭಕ್ತಿಹೀನಾನ್ ಪದಾಬ್ಜೆ ಮಾಶ್ರೌಷಂ ಶ್ರಾವ್ಯಬಂಧಂ ತವ ಚರಿತಂ ಅಪಾಸ್ಯಾನ್ಯಾದಾಖ್ಯಾನ ಜಾತಂ ಮಾಸ್ಮಾರ್ಷಂ ಮಾಧವತ್ವಾಮಪಿ ಭುವನಪತೆ ಚೇತಸಾ ಪನ್ಹುವಾನಾನ್ ಮಾ ಭೂವಂ ತ್ವತ್ಸಪರ್ಯಾ ಮಾ ಭೂವಂ ತ್ವತ್ಸಪರ್ಯಾ ವ್ಯತಿಕರಂ ರಹಿತೋ ಜನ್ಮ ಜನ್ಮಾಂತರೇಪಿ ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯಾಚ್ಯುತ ಕಥಾಃ ಶ್ರೋತ್ರದ್ವಯತ್ವಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯ ಹರೇರ್ಗಚ್ಛಾಂಗ್ರಿಯುಗ್ಮಾಲಯಂ ಜಿಗ್ರಗ್ರಾಣ ಮುಕುಂದ ಪಾದ ತುಳಸಿ ಮೂರ್ಧನ್ ನಮಾಧೋಕ್ಷಜಂ. ಇದು ಈ 16th ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಅಲ್ಲಿ ಬರ್ಕೊಳ್ಳಿ. ಹೆಂಗಸರು ಏನಾದ್ರೂ ತುಳಸಿಯನ್ನ ಕೀಳ್ಬೇಕಾದ್ರೆ ಯು ಮಸ್ಟ್ ಟೆಲ್ ದಿಸ್ ಶ್ಲೋಕ. ಯೂಶಲಿ ಕೀಳಲ್ಲ ಹೆಂಗಸರು ತುಳಸಿಯನ್ನ, ಯಾಕಂದ್ರೆ ಗಂಡಸರೇ ತಾನೇ ಆರಾಧನೆ ಮಾಡೋದು, ಅವರೇ ಸಂಗ್ರಹಿಸಿ ಅದನ್ನ ಕಿತ್ಕೋಬೇಕು. ಗಂಡಸರಿಗೆಲ್ಲ ಬೇರೆ ಶ್ಲೋಕ ಇದೆ. ಹೆಂಗಸರಾದ್ರೆ ದಿಸ್ ಜಿಹ್ವೆ ಕೀರ್ತಿಯ ಕೇಶವ ಮುರರಿಪು ಅದನ್ನ ನೀವು ಹೇಳಿ ತುಳಸಿಯನ್ನ ಕೀಳ್ಬೇಕು. ಶುಕ್ರವಾರ ಮಂಗಳವಾರಗಳಲ್ಲಿ ಕೀಳಬಾರದು. ಭಗವಂತನ ಜುಟ್ಟನ್ನ ಎಳೆಯಕ್ಕೆ ಸಮ ಆಗುತ್ತೆ ಇದು, ಆಯ್ತಾ? ಸೋಮವಾರದಿಂದ ಮಂಗಳವಾರ ಇಲ್ಲ, ಬುಧವಾರ ಕೀಳ್ಬೋದು, ಗುರುವಾರ ಕೀಳ್ಬೋದು, ಶುಕ್ರವಾರ ಇಲ್ಲ, ಶನಿವಾರ ಭಾನುವಾರ ಕೀಳ್ಬೋದು, ಆಯ್ತಾ? ಕಿತ್ರು ಕೂಡ ಯು ಮಸ್ಟ್ ಟೆಲ್ ದ ಶ್ಲೋಕ ಅಂಡ್ ಯು ಹ್ಯಾವ್ ಟು ಪ್ಲಗ್ ದ ತುಳಸಿ. 2 ಸಲ ಅಂತ ಬರ್ಕೊಳ್ಳಿ, ಅಲ್ಲಿ ಯು ಹ್ಯಾವ್ ಟು ಟೆಲ್ 2 times. ಓಕೆ, ಹೆಂಗಸರು ಕೇಳೋದಿದ್ರೆ ಈ ಶ್ಲೋಕವನ್ನ ಹೇಳಬೇಕು. ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ
पाणिद्वन्द्व समर्चयाच्युत कथाः श्रोत्रद्वय त्वं शृणु कृष्णं लोकय लोचनद्वय हरेर्गच्छाङ्घ्रियुग्मालयम् जिग्रघ्राण मुकुंद पाद तुलसी मूर्धन ನಮಾಧೋಕ್ಷಜಂ. ತುಳಸಿ ಇಲ್ದೆ ಸಾಲಿಗ್ರಾಮ పూజయే ಇಲ್ಲ అల్వా. మీ ఇంట్లో తులసి చెట్లకు తానే సాలిగ్రామం పెట్టిండేది. తులసి లేకుండా దానికే శ్రమమే వద్దు, ఈ శ్లోకము వద్దు. అందుకే డైరెక్ట్ గా సాలిగ్రామాన్ని తులసి చెట్లోనే పెట్టిండాను. మీరు మీ శ్లోకము నాకేమీ తెలీదు, నా సాలిగ్రామం తులసిలో ఉంది, అంతే. అంతా అయిపోయా. దట్ ఈస్ ద బెస్ట్ పార్ట్. When you know something, all difficult starts. When you doesn't know anything, he accepts what you do it in a very innocent way. ಅಲ್ವಾ? ಪರಮಾತ್ಮನಿಗೆ ಗೊತ್ತಿದ್ದು ಮಾಡ್ಬೇಕಿಲ್ಲ. ನೋಡಿ, ಇನ್ನೆಲ್ಲೋ ಹೋಗಿ ಆ ಸಾಲಿಗ್ರಾಮ ನೀವು ಇಟ್ಟಿಲ್ಲ ಅಲ್ವಾ? ಶಾವಂತ್ರಿ ಗಿಡದ ಕೆಳಗಡೆ ಇಟ್ರ, ಮಲ್ಗೆ ಗಿಡದ ಕೆಳಗಡೆ ಇಟ್ರ, ತುಳಸಿ ಬುಡದ ಕೆಳಗಡೆ ಇಟ್ಟಿದ್ದೀರ ಅಲ್ವಾ? ಪುರಂದರದಾಸ ಸೇಸ್ ಇಲ್ಲದಿದ್ದರೆ ಮುಕುಳು ತೆನೆಯುವುದು, ಅದಿಲ್ಲದಿದ್ದರೆ ತುಳಸಿಯ ಕಾಷ್ಠವದು, ಅದಿಲ್ಲದಿದ್ದರೆ ತುಳಸಿಯ ಚಿಗುರುವುದು, ಅದಿಲ್ಲದಿದ್ದರೆ ತುಳಸಿ ಇಟ್ಟ ಮಣ್ಣು ಅದು, ಅದೂ ಇಲ್ಲದಿದ್ದರೆ ತುಳಸಿ ತುಳಸಿ ಎಂದು ಕೂಗಿದರೆ ಕೇಶವನು ಒಲಿವನು ಅಲ್ವಾ? ತುಳಸಿ ತುಳಸಿ ಅಂತ ಹೇಳಿದ್ರೆ ಸಾಕತ್ತೆ. ತೆನೆ ಸಿಕ್ಕಿದ್ರೆ ಕಣ್ಣು ಕೊತ್ಕೊಂಡು ಕಿವಿ ಮಧ್ಯದಲ್ಲಿ ಇಟ್ಕೊಳ್ಳಿ. ನಮಗ್ ಹೇಳೋದು, ನಿಮಗಲ್ಲ, ನೀವು ಬಾಯಲ್ಲಿ ಹಾಕೋಬೇಕು. ಕಿವಿ ಮಧ್ಯದಲ್ಲಿ ಇಟ್ಕೋಬೇಕಂತೆ. ಅದೇ ಹೆಂಗ್ ಇಟ್ಕೋತಾರೋ ಗೊತ್ತಿಲ್ಲ, ಗುಳುಗುಳು ಅನ್ನತ್ತಪ್ಪ. ನಿಜವಾಗ್ಲೂ ನಾನು ಇಟ್ಕೊಂಡು ನೋಡಿದೀನಿ ಹಂಗೆಲ್ಲ. ನಾಟ್ ಇವನ್ 1 second we can bear it, but I don't know how the Purva people used to keep. ಹೂವಾದ್ರೆ ತಲೆಗೆ ಮಣಿಬೇಕು, ತುಳಸಿ ಆದ್ರೆ ಕಿವಿಲಿ ಇಟ್ಕೋಬೇಕು. ಅದಾದ್ಮೇಲೆ ತುಳಸಿ ತೆನೆ ಸಿಕ್ಕಿದ್ರೆ ಕಿವಿಲಿ ಇಟ್ಕೊಳ್ಳೋದು, ಎಲೆ ಸಿಕ್ಕಿದ್ರೆ ಬಾಯಿಗೆ ಹಾಕೊಳ್ಳೋದು, ಕಾಷ್ಟ ಸಿಕ್ಕಿದ್ರೆ ತನ್ನ ಯಜ್ಞೋಪವೀತಕ್ಕದನ್ನ ಸುತ್ಕೋಬೇಕಂತೆ ಈ ತರ. ಆಯ್ತಾ? ಈ ಮಣ್ಣು ಸಿಕ್ಕಿದ್ರೆ ಹರಿಚಂದನ ಅಂತ ನಮ್ಮ ಶಿರೋ ಮಧ್ಯದಲ್ಲಿ ಅದನ್ನ ಇಟ್ಕೋಬೇಕಂತೆ. ಇದೇನು ಸಿಗ್ಲಿಲ್ವಾ? ತುಳಸಿ ತುಳಸಿ ಅಪ್ಪಡಿ ಕೂಗು ಪೋರು, ಕೂಗಿದ್ರೆ ಸಾಕಂತೆ ನಮ್ಮ ಕೇಶವ ನಮಗೆ ಒಲಿತಾನೆ ಅಂತ ಪುರಂದರದಾಸರು ತುಳಸಿ ಮಹಾತ್ಮೆಯನ್ನ ಹೇಳಿದ್ದಾರೆ ಅಲ್ವಾ? ತುಳಸಿ ದಳ ಮೂಲಚೆ ಸಂತೋಷ ಮೂಗ, ಸಂತೋಷ ಮಗ ಪೂಜಿಂಚು, ದುಃಖಕರ ಪೂಜಿಸೋದು. ಕೆಲವರು ತುಳಸಿ ನೀರ್ ಹಾಕ್ತಾರೆ, ನೋಡಿದೀರಾ? ಏನೋ ಏನೆಲ್ಲ ಡಬಾರ್ ಅಂತ ಒಂದು ಚೊಂಬ ಕಡೆ ಹಾಕಿ ಹೋಗ್ತಾ ಇರ್ತಾರೆ ಒಳಕ್ಕೆ ಅಲ್ವಾ? 4 ಗೀಟ್ ಗೀಚ್ಬಿಟ್ಟು ಅಯ್ಯೋ ఎంతో పని ఉంది, ఎవరు చూసేదంత అలా చేయరాదు. ಸಂತೋಷముగా ಪೂಜಿಂಚು ಅಲ್ವಾ? ಆ ರೀತಿ ಪೂಜೆ ಮಾಡ್ಬೇಕಂತೆ. ಯಾವಾಗ್ಲೂ ಶ್ರೀಕೃಷ್ಣ ಚರಣದಲ್ಲೇ ಘಮ 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 ಅಂತ ಪರಿಮಳಿಸ್ತಾಳೆ ತುಳಸಿ ಅಂತ ಹೇಳ್ತಾರೆ. తులసి చెట్టుకి నీళ్లు పోసి గంగాజలం లాగా తీసుకొని తలకు పెట్టుకుంటాను. యాక్చువల్ గా నేను చూడిపోతే ఈ రెడ్డి వాళ్ళంతా అంత తులసి పూజలు చేస్తారు. నాకు తెలీదు అది ఏమిటికి అని. చాలా ಭಕ್ತಿಪೂರ್ವಕಂగా ಯಾವ ರೆಡ್ಡಿ ಮನೆಗೆ ನಾವು ಹೋದ್ರು ಆ ಬೃಂದಾವನ ಚೆನ್ನಾಗಿರುತ್ತೆ. ತುಳಸಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ ನೀರನ್ನ ಅವ್ರು ತಗೊಂಡು ಅದ್ರಲ್ಲಿ ಒಂದು ಗಂಧದ ಕಟ್ಟಿ ಘಮ 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 ಅಂತ ಹೊಗೆ ಆಡ್ತಾ ಇರುತ್ತೆ, ನೀಟಾಗಿ ಇಟ್ಟಿರ್ತಾರೆ. ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ರೆಡ್ಡಿ. ಬಟ್ ನಮಗ್ ತುಳಸಿ ಪೂಜೆ ಹೇಳೇ ಇಲ್ವಲ್ಲ. ನಮಗ್ ತುಳಸಿ ಪೂಜೆ ಹೇಳಿಲ್ಲ, ಆದ್ರೆ ನಮ್ಮ ಪೂಜೆಗೆ ತುಳಸಿ ಬೇಕು. ಅದ್ ಕರೆಕ್ಟು. ಆದ್ರೆ ಇವರೆಲ್ಲ ಸ್ಮಾರ್ತರು ಕೂಡ ತುಳಸಿ, ಮಾಧವರು ತುಳಸಿ ಪೂಜೆ ಮಾಡ್ತಾರೆ. ನಮಗ್ ಮಾತ್ರ ಹೇಳೇ ಇಲ್ಲ ತುಳಸಿ ಪೂಜೆ. ಅದ್ ಒಂದೇ ಒಂದಿನ ಉತ್ತಾನ್ ಬಾಸಿ ದಿನ ಹೋಗ್ಬಿಟ್ ಮಾಡ್ಬಿಟ್, ಅದ್ ಬಿಟ್ರೆ ತುಳಸಿ ಪೂಜೆನೇ ಹೇಳಿಲ್ಲ, ಹೊಸಲ್ ಪೂಜೆ ಹೇಳಿಲ್ಲ, ತುಳಸಿ ಪೂಜೆ ಇಲ್ಲ, ತುಳಸಿ ಪೂಜೆ ಇಲ್ಲ. ಎಷ್ಟೋ ಪೂಜೆಗಳು ನಮ್ಮಲ್ಲಿ ಇಲ್ಲ. ಐ ಡೋಂಟ್ ನೋ ವೈ, ವಾಟ್ ಇಸ್ ದ ರೀಸನ್. ಮೇ ಬಿ ಫಲಾರ್ಥವಾಗಿರುವ ಪೂಜೆ ಒಂದೇ ಇರೋದು. ಆರಾಧನೆಗೆ ನಮಗೆ ಹೆಂಗಸರಿಗೆ ನಮ್ಮಲ್ಲಿ ಆರಾಧನೆಗೆ ಏನೇನ್ ರಂಗೋಲೆ ಹಾಕು, ಎಲಾಡ್ಕೆ ತಂದಿಡು, ಬತ್ತಿ ರೆಡಿ ಮಾಡ್ಕೊಡು, ನೈವೇದ್ಯಕ್ಕೆ ರೆಡಿ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ನಮ್ಗೆ. ತುಳಸಿ ಪೂಜೆ ಇಲ್ಲ ನಮ್ಮಲ್ಲಿ. ಫಲಾರ್ಥೇಶು ಪೂಜೆಗಳು ಯಾವುದು ಇಲ್ಲ ಅನ್ನೋದು ಒಂದು ಕಾರಣ. మా ఇదిలో చేర్పోండి. మేము రెడ్డి వాళ్లే, మీకింత చక్కగా నేను మాట్లాడుతూ ఉన్నాను తెలుగు. ఇప్పుడు రెడ్డి వాళ్ళ లేదా నేను? చెప్పండా? కావాల్సి ఉంటే ఇది కూడా తీసేస్తాను, చెప్పండా? ఇప్పుడు
లేడీ వల్ల లేదా? ఉషా వాళ్ళు కూడా మాతో చేరిపోని. ఉషాకి అర్థమైతుంది అనిపిస్తుంది, నాకు తెలీదు తెలుగు. ಸ್ವಲ್ಪ ಇವಾಗ ನಿಮ್ ಜೊತೆ ಕೂತ್ ಕೇಳಿ ಒಂಚೂರ್ ಅರ್ಥ ಆಗತ್ತೆ, ಯಾಕೆಂದ್ರೆ 2 ಭಾಷೆಯಲ್ಲೂ ಹೇಳ್ತಾ ಇರ್ತೀಯಲ್ವಾ. ಸೊ ಜಿಸ್ಟ್ ಆಫ್ ಇಟ್ ಇದೇ ಇರ್ಬೋದು ಅಂತ. ಎಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ, ಬಟ್ ಟು ಸಮ್ ಎಕ್ಸ್ಟೆಂಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ನಂತರ పండితే అಲ್ಲ ಅವರು, నాలాగా పాండిత్యం లేదు తెలుగు. నా పాండిత్యం నేనే పొగడుకోవాలా కదా. ಸೊ ಜಾತಿ ಏನು ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಐ ಅಪ್ರಿಶಿಯೇಟ್ ಆಲ್ ಮೈ ಸ್ಟೂಡೆಂಟ್ಸ್ ಇನ್ ಸ್ಪೈಟ್ ಆಫ್ ಲೀವಿಂಗ್ ಯುವರ್ ಏಜ್, ಯುವರ್ ಕಮಿಟ್ಮೆಂಟ್ಸ್, ಯುವರ್ ಜಾತಿ. ಯು ಆರ್ రియలీ సచ్ ఎ ఓపెన్ మైండెడ్ పర్సనాలిటీ. ఎనీ విచారమైనా అది నా విచారము అని విహంగముగా మీరు తెరద బాగిలు అంటారల్వా, ఆ ತರ యూ హ్యావ్ కమ్ అక్రాస్. సో ఇట్ ఇస్ నాట్ బై ఇన్ఫ్లుయెన్స్ ఇట్ విల్ గెట్. స్వాభావికముగా అది రావాలి అల్వా, బై స్వభావ ఇట్ హ్యాస్ కమ్ టు యూ. మీ పూర్వులు చేసిన పుణ్యము. I always say this, not that everybody get into such kind of interest. ಮಾಕೇನ್ ಕಾವಲ್ಲ, ಇದಾದ್ರೂ ಪರವಾಗಿಲ್ಲ, ಸಂಸ್ಕೃತ, ಕನ್ನಡ, ತೆಲುಗು ಅಂತ ಹೇಳ್ಬೋದು. ನಿತ್ಯಾನುಸಂಧಾನದಲ್ಲೂ ನೀವು ಆ ತರ ಮನಸ್ಸು ಕೊಡ್ತೀರಾ, అయ్యో ఈ తమిళు ఎవరు గ్రహిస్తారు అని నిమిష మాత్రములో విడిచిపెట్టొచ్చు కదా. బట్ అది లేకుండా యు ఆర్ డూయింగ్ యువర్ బెస్ట్ ఆఫ్ ది బెస్ట్ హోంవర్క్ ఫర్ దట్. అదే జాతి లేకుండా ఉండేది. ನನಗೆ ಮುಸ್ಲಿಂ ಬಂದ್ರು ಕೂಡ ನಾ ಕಲ್ಸಕ್ ರೆಡಿ, ಕ್ರಿಶ್ಚಿಯನ್ ಬಂದ್ರು ನಾನ್ ಕಲ್ಸಕ್ ರೆಡಿ. ನಾವು ನಮಸ್ಕಾರ ಮಾಡ್ಬೇಕು, ಮಹಾನುಭಾವುಲು అందరికీ వందనము ಅಷ್ಟೇ ಅಲ್ವಾ. ಇವ್ರಿಗೆಲ್ಲ ನಾವು ನಮಸ್ಕಾರ ಮಾಡ್ಬೇಕು, ಎಲ್ಲ ಮಹನೀಯರುಗಳು. ಭಾಗವತೋತ್ತಮ ಅನ್ನೋದು ಅದೇ ಅಲ್ವಾ, ಸದಾ ಪರಮಾತ್ಮನ ವಿಚಾರದಲ್ಲಿ ರಮಿಸ್ಬೇಕು, ಹೃದಯ ಭ್ರಮಿಸ್ಬೇಕು, ಮಿಡಿಬೇಕು, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಯು. ಸೊ ಯು change your name into Nirmala Iyengar. I will change my name to Vivek Reddy. Okay na? ಒಪ್ಪಂದಮು ಸಮತವೇನಾ? ಗುಡ್. ವಿವೇಕ್ ರೆಡ್ಡಿ ಅಲ್ಲ, ಇಷ್ಟೊತ್ತು ಭಗವಂತನ ನಾಮ ಸ್ಮರಣೆ ಮಾಡ್ಬಿಟ್ಟು ಭಗವಂತನ್ಗೆ ಜಾತಿ ಇಲ್ಲ, ಮನುಷ್ಯರೇ ಯಾಕೆ ಜಾತಿ ಯೋಚನೆ ಮಾಡ್ಬೇಕು? ಜ್ಯೋತಿಗೆ ಯಾವ ಜಾತಿ ಅಮ್ಮ ಜಗದೀಶ್ವರಿ ಅಂತ ಹೇಳಿ, ಆ ದೀಪಕ್ ಆ ಘಮಕ್ಕೆ, ಹೂವಲ್ಲಿರೋ ಘಮಕ್ಕೆ ಯಾವ ಜಾತಿನೂ ಇಲ್ಲ. ದೀಪ ಬೆಳಗೋ ಆ ದೀಪಕ್ ಜಾತಿ ಇಲ್ಲ, ಉಸಿರಾಡೋ ಗಾಳಿಗ್ ಜಾತಿ ಇಲ್ಲ. ಇಲ್ಲ, ನಮಗ್ ಜಾತಿ ಇದೆಪ್ಪ. ನಾನು ವಿವೇಕ್ ರೆಡ್ಡಿನೇ, ಅವ್ರು ನಿರ್ಮಲಾ ಅಯ್ಯಂಗಾರೆ. We have jati. With this jati only we go to Tirumala. Let us see that Srinivasa will not give darshan order. I am Vivek Reddy, you are Nirmala Iyengar, Anuradha Iyengar. Okay? With this name only we have jati. ఏం చెప్తా ఉన్నారు? మ్యూట్ చేస్తున్నారు, వినబడలేదు. ప్రీతం అయ్యర్. I am Iyengar. Preetham is an Iyer, is it? He told me. Oh, he's an Iyer. Smartha Sampradaya. But why he is not very good at Tamil then, being an Iyer? I think ನಮ್ ತರದ ಅಯ್ಯರ್ ಅನ್ಸುತ್ತೆ, ಕರ್ನಾಟಕದ ಅಯ್ಯಂಗಾರ್ ತರ ಅವರು ಕರ್ನಾಟಕದ ಅಯ್ಯರ್. ಸ್ಮಾರ್ಥ ಸಂಪ್ರದಾಯ, ಗುಡ್. ಅಯ್ಯರ್, ಅಯ್ಯಂಗಾರ್, ಇಟ್ ಆಲ್ ಲೀಡ್ಸ್ ಟು ವಾಟ್? ಇಗ್ನೋರೆನ್ಸ್. ಅಯ್ಯೇ ಬೇಡ ನಮಗೆ. ನೋ ಐ. ಅಯ್ಯಂಗಾರ್, ಅಯ್ಯರ್ ಏನೂ ಬೇಡ. ನಾವಿರೋದೇ ಭಗವತ್ ಪಾದಾರ ವಿದ್ಯದಲ್ಲಿ ಒಬ್ಬರೇ, ನಾವೆಲ್ಲ ಒಬ್ಬರೇ. ಆಯ್ತಾ? ಸೊ ನೆಕ್ಸ್ಟ್ ಒನ್, ಹೇ ಲೋಕ ಹೇಳೋಣ. ಹೇ ಲೋಕ ಶೃಣುತ ಪ್ರಸೂತಿ ಮರಣ ವ್ಯಾಧೇಶ್ಚಿಕಿತ್ಸಾಮಿ ಮಾಂ. ಇನ್ನೊಂದ್ಸಲ ಹೇಳ್ತೀನಿ, ಅక్కడ ಪಟ್ಕೊಂಡ ಲೈನು ಅಂದ್ರು. ಹೇ ಲೋಕ ಶೃಣುತ ಪ್ರಸೂತಿ ಮರಣ ವ್ಯಾಧೇಶ್ಚಿಕಿತ್ಸಾಮಿ ಮಾಂ ಯೋಗ ಜ್ಞಾನ ಸಮುದಾಹರಂತಿ ಮುನಯೋ ಯಾಮ್ಯಾಜ್ಞ ವಲ್ಕ್ಯಾದಯಃ. ಅಂತರ್ಜ್ಯೋತಿ ರಮೇಯಮೇಕಮೃತಂ ಕೃಷ್ಣಾಖ್ಯಮಾಪೀಯತಾಂ ತತ್ಪೀತಂ ಪರಮೌಷಧಂ ವಿತನುತೆ ನಿರ್ವಾಣ ಮಾತ್ಯಂತಿಕಂ. ಹೇಮರ್ಥ್ಯಾಃ ಪರಮಂ ಹಿತಂ ಶೃಣುತವೋ ವಕ್ಷ್ಯಾಮಿ ಸಂಕ್ಷೇಪತಃ. ಸಂಸಾರಾರ್ಣವ ಮಾಪದೂರ್ಮಿ ಬಹುಳಂ
सम्यक् प्रविश्य स्थिताः नानाज्ञानमपास्य चेतसि नमो नारायणायेत्यमुं मन्त्रं सप्रणमं प्रणाम सहितं ప్రావర్తయద్వం ముహుః. నెక్స్ట్ మీకు వాత్సల్యాంత్ చెప్పిండానా లేకపోతే పృథ్వీ రేణు చెప్పిండానా? వాత్సల్యాత్. ఓకే. ವಾತ್ಸಲ್ಯಾತ್ ಅಭಯ ಪ್ರಧಾನ ಸಮಯಾತ್. ಇದನ್ನ ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟೆ ಉಷಾಕ. ನಿಮ್ಗಿಲ್ಲ ಅಂದ್ರೆ ನೀವು ಆಮೇಲೆ ಬರ್ಕೊಳ್ಳಿ. ಐ ಥಿಂಕ್ ಸ್ಮಿತಾ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಅನ್ಸುತ್ತೆ. ಪ್ಲೀಸ್ ರೈಟ್ ಇಟ್ ಡೌನ್. ಹಾಕಿದಾರಲ್ವಾ? ವಾತ್ಸಲ್ಯಾತ್ ಅಭಯ ಪ್ರಧಾನ ಸಮಯಾತ್ ಆರ್ಥಾರ್ಥಿ ನಿರ್ವಾಪಣಾತ್ ಔದಾರ್ಯಾತ್ ಅಘಘೋಷಣಾತ್ ಅಗಣಿತ ಶ್ರೇಯಃ ಪದ ಪ್ರಾಪಣಾತ್ ಸೇವ್ಯಃ ಶ್ರೀಪತಿರೇಕ ಏವ ಸತತಂ ಸಂತ್ಯತ್ರ ಷಟ್ಸಾಕ್ಷಿಣಃ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲಿ అహల్యా ధ్రువః. నెక్స్ట్ వన్ చేసిండ్రానా? చేయలేదా? ఇంతవరకు అయిందా? ఓకే, నెక్స్ట్ వన్ చేస్తాను. ఎవరు చెప్పకుండా ఉన్నారు ఇప్పటి వరకు? సుమాంటి, వై ఆర్ యు సీయింగ్ టైం? నువ్వు టైం ఆగిಲ್ಲ. ఇప్పటి వరకు ఎవరు చెప్పలేదు క్లాస్ లో? అందరూ చెప్పిండారా? లేదు, నేను చెప్పలే. మీకే చెప్పిస్తున్నా. ఓకే. పృథ్వీ రేణు పృథ్వీరేణు పృథ్వీరేణు పృథ్వీరేణురణుః పృథ్వీరేణురనుః పృథ్వీరేణురనుః పయాంసి 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 కణికాః 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 ఫల్గుస్ఫులింగో నలః ಫಲ್ಗುಸ್ಫುಲಿಂಗೋ ಲಘು ಲಘು ಅಂತಿದೆ. ನಲಹ ಮಾಡ್ಕೊಳ್ಳಿ, ಲಘುಹು ಬೇಡ, ನಲಹ ಮಾಡ್ಕೊಳ್ಳಿ. ಅಂದ್ರೆ ಲಘು ಬದಲಾಯಿಸ್ಬೇಡಿ. ಲಘುನ್ ತೆಗಿಬೇಕಾ? ಕ್ಯಾನ್ಸಲ್ చేయదండ. నలహ అని బ్రాకెట్ లో పక్కమో రాసుకోండ. లఘుహు ಅಂತ ಇದ್ರೆ ನಲಹ ಅಂತ పక్కದಲ್ಲಿ ಬರ್ಕೊಳ್ಳಿ ಬ್ರಾಕೆಟ್ ಅಲ್ಲಿ. మీరు చెప్పాల్సి ఉండేది చెప్పుకునేది ఇప్పుడు పారాయణంలో నలహ, లఘుహు కాదు. పృథ్వీరేణురణుః పయాంసి కణికాః ఫల్గుస్ఫులింగో నలః. పృథ్వీరేణురనుః పయాంసి కణికాః ఫల్గుస్ఫులింగో నలః. పృథ్వీరేణురనుః పయాంసి కణికాః ఫల్గుస్ఫులింగో నలః. ఫల్గుస్ఫులింగో, స్ఫు అయిన తర్వాత ఒక గ్యాప్ ఇవ్వాలా? అర్థము పుల్లింగో అని రాదు. ఫల్గుస్ఫులింగో నలః. చెప్పండి. పృథ్వీరేణురనుః పయాంసి కణికాః ఫల్గుస్ఫులింగో నలః. ఫల్గుస్ఫులింగో నలః. ఫల్గుస్తు లింగో నలహనా? ఫల్గుస్ఫు. ఓకే. పృథ్వీరేణురనుః పయాంసి కణికాః ఫల్గుస్సు లింగో నలః. ఫల్గుస్ఫు పు, ఆ పాని ఇక్కడ పూ వేయండి అంతే. ఓకే. ఫల్గుస్ఫు లింగో నలః. ఫల్గుస్ఫు లింగో నలః. పృథ్వీరేణురనుః పయాంసి కణికాః ఫల్గుస్ఫు లింగో నలః. మరొకసారి. పృథ్వీరేణురనుః పయాంసి కణికాః ఫల్గుస్ఫు లింగో నలః. తేజో
ನಿಹಿ ಅನ್ನೋದ್ನಿ ನಿಹಿ ಅನ್ನಂತಾನೆ ಪ್ರೊನೌನ್ಸ್ ಮಾಡಿ ಇಲ್ಲಿ, ಅದನ್ನ ಒಳಗಡೆ ಎಳ್ಕೋಬೇಡಿ. ತೇಜೋ ನಿಹಿ ಶ್ವಸನಂ, ತೇಜೋ ನಿಹಿ ಶ್ವಸನಂ, ತೇಜೋ ನಿಹಿ ಶ್ವಸನಂ. ಹತ್ರ ಇದು ಇಲ್ವಲ್ಲ, ನಿಹಿ ಅಂತಿಲ್ಲ, ನಿಶ್ವಸನಂ ಅಂತಿದೆ. ನಿಹಿ ಹಾಕೊಳ್ಳಿ ಅಲ್ಲಿ, ಬೇಸ್ಕೊಂಡ ನಿಹಿ ಅಕಡ. ನಿಶ್ವಸನಂ ಅಂತ ಹೇಳ್ಬಾರ್ದಲ್ಲಿ, ನಿಹಿ ಅಂತ ಬರ್ಕೊಡ್. ಪ್ಲೂರಲ್ ಅದು, ಸಿಂಗ್ಯುಲರ್ ಅಲ್ಲ. ನಿಶ್ವಸನಂ ಅಂತ ಆಗ್ಬಿಟ್ರೆ ಸಿಂಗ್ಯುಲರ್ ಆಗತ್ತೆ. ನಿಹಿ ಶ್ವಸನಂ ಅಂತ ನಿಲ್ಲಿಸ್ಕೊಳ್ಳಿ. ತೇಜೋ ನಿಹಿ ಶ್ವಸನಂ ಮರುತ್ತನುರತಂ ತನುರಂ. ತೇಜೋ ನಿಹಿ ಶ್ವಸನಂ ಮರುತ್ತನುರತರಂ, ತೇಜೋ ನಿಹಿ ತನುತರಂ ಮರುತ್ತನುತರಂ. ತೇಜೋ ನಿಹಿ ಶ್ವಸನಂ ಮರುತ್ತನುತರಂ, మరుత్తనుతరం. నిహి అంతే ఒకటే, నిహి కాదు, నిహి. నిహినా? నిహి కాదు, నిహి అంతే. నిహి. తేజో నిహి శ్వసనం మరుత్తనుతరం, తేజో నిహి శ్వసనం మరుత్తనుతరం. రంధ్రం సుసూక్ష్మం నభః, రంధ్రం సుసూక్ష్మం నభః, రంధ్రం సుసూక్ష్మం నభః. తేజో నిహి శ్వసనం మరుత్తనుతరం, రంధ్రం సుసూక్ష్మం నభః. తేజో నిహి శ్వసనం మరుత్తనుతరం, రంధ్రం సుసూక్ష్మం నభః. తేజో నిహి శ్వసనం మరుత్తనుతరం, రంధ్రం సుసూక్ష్మం నభః. పృథ్వీరేణురణుః పయాంసి కణికాః, పల్గుస్ఫు లింగోనలః. తేజో నిహి శ్వసనం మరుత్తనుతరం, రంధ్రం సుసూక్ష్మం నభః. పృథ్వీరేణురణుః పయాంసి కణికాః, పల్గుస్ఫు లింగోనలః. తేజో నిహి శ్వసనం మరుత్తనుతరం, రంధ్రం సుసూక్ష్మం నభః. పృథ్వీరేణురణుః పయాంసి కణికాః, పల్గుస్ఫు లింగోనలః. తేజో నిహి శ్వసనం మరుత్తనుతరం, రంధ్రం సుసూక్ష్మం నభః. సూక్ష్మం నభః. క్షుద్రా రుద్రపితామహ ప్రభృతయః, క్షుద్రా రుద్రపితామహ ప్రభృతయః. ప్రభృతయ. క్షుద్రా రుద్రపితామహ ప్రభృతయః. క్షుద్రా రుద్ర పితామహ ప్రభృతయః. క్షుద్రా రుద్ర పితామహ ప్రభృతయః. కీటా సమస్తాసురాః, కీటా సమస్తాస్తురాః, కీటా సమస్తాస్తురాః. క్షుద్రా రుద్ర పితామహ ప్రభృతయః, కీటా సమస్తాసురాః. క్షుద్రా రుద్ర పితామహ ప్రభృతయ కీటా సమస్తాస్తురాః. క్షుద్రా రుద్ర పితామహ ప్రభృతయ కీటా సమస్తాస్తురాః. ప్రభృతయః చెప్పాల, విసర్గ విడుస్తా ఉండారు. క్షుద్రా రుద్ర పితామహ ప్రభృతయః కీటా సమస్తాసురాః. క్షుద్రా రుద్ర పితామహ ప్రభృతయః కీటా సమస్తాసురాః.
दृष्टे यत्र स तावको विजयते दृष्टे यत्र स तावको विजयते दृष्टे यत्र स तावको विजयते भूमावधूतावधिः 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 दृष्टे यत्र स तावको विजयते धूमावधूतावधिः दृष्टे यत्र स तावको विजयते भूमावधूतावधिः दृष्टे यत्र स तावको विजयते भूमावधूतावधिः पृथ्वीरेणुरणुः पयांसि कणिकाः फल्गुस्फुलिङ्गोत्नलः तेजोनिः श्वसनं मरुत्तनुतरं रन्ध्रं सुसूक्ष्मं नभः क्षुद्रा रुद्रपितामह प्रभृतयः कीटाः समस्ताः सुराः दृष्टे यत्र स तावको विजयते भूमावधूतावधिः पृथ्वीरेणुरणुः पयांसि कणिकाः फल्गुस्फुल्लिङ्गो नलः तेजोनिः श्वसनं मरुत्तनुतरं रन्ध्रं सुसूक्ष्मं नभः क्षुद्रा रुद्रपितामह प्रभृतयः कीटा समस्तासुराः दृष्टे यत्र स तावको विजयते भूमावधूतावधिः पृथ्वीरेणुरणुः पयांसि कणिकाः फल्गुस्फुल्लिङ्गो नलः सूक्ष्मं नभः मत्ते यत्र स तावको विजयते भूमावधूतावधिः అందరూ క్లియర్ అయిందా? ఓకే, షల్ వి స్టాప్ హియర్ టుడే. నెక్స్ట్ క్లాస్ లో ముకుందమాల కంటిన్యూ చేస్తాము. ఇంకొక క్లాస్ ముకుందమాల చేసి తర్వాత ఒక క్లాస్ ఫుల్ విష్ణు సహస్రనామం చేద్దాం. ఓకే, ఈవెన్ దట్ షుడ్ నాట్ బి ల్యాగ్ బిహైండ్. అయితే నెక్స్ట్ క్లాస్ ఏం కావాలా? విష్ణు సహస్రనామం కావాలా, ముకుందమాలే కావాలా? ఇది ముగిచ్చేస్తాం సార్. ముగిచ్చేసి అది ముగిచ్చేద్దాం. అదే ముగిసిపోదు ನನಗೇನಿಲ್ಲ, బట్ యూ ఫీల్ యాజ్ ఇఫ్ దట్ ఇస్ లెఫ్ట్. దట్ షుడ్ నాట్ హ్యాపన్. అందరికీ ఏమైతుందంటే ఎక్కడో అది లాగ్ అయిపోతా ఉంది. లాగే అయ్యింది, అది గ్యారంటీ, రెండవ వార్త లేదు. మరి చాలా మర్చిపోతా ఉంది అనిపించరాదు. దానికే కావాల్సింటే ఉషా గారు దీంట్లో చేరిండారు కదా, దీనికోసమే. ఉషా గారు అక్కడ కావాలంటే చేరుకుంటుంది, అదేం పర్వాలేదు. లేకపోతే ఒక 2 క్లాసులు విడిచిపెడుతుంది. ಏನಮ್ಮ? ಉಷಾಕ ಬಂದಿದಾರಲ್ವಾ, ಹಂಗಾಗಿ ಇದನ್ನೇ ಮುಗಿಸ್ಬಿಡಿ. ವಿಷ್ಣು ಸಹಸ್ರನಾಮನು ಕೇಳಿಸ್ಕೊತೀನಿ. ಇದು ಭಗವಂತನ್ ಯಾವುದೇ ಒಂದು Vishnu Sahasranama is lagging behind so much, sir. I have absolutely no reservations at all. ಯಾಕೆಂದ್ರೆ ಎಲ್ಲಾನು ಭಗವಂತನ ಇದೇನೆ. This too is hours which we spend. If you already started learning one thing, people will have that kind of exactly that feel, ಅಯ್ಯೋ ಅದು ಎಲ್ಲೋ ಹಿಂದೆ ಹೋಗ್ತಾ ಇದೆ. You should carry the same interest in both. ముఖద్వార నడమ వచ్చింది కదా, దాని ఇది గ్రూపే విష్ణు సహస్రనామం. ಆಲ್ಟರ್ನೇಟ್ ಕ್ಲಾಸಸ್ ಮಾಡ್ಕೊಂಡು ಹೊರಟೋಗು, ಅವಾಗ ಯಾವ್ದು ಲ್ಯಾಗ್ ಅನ್ಸಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸ್ ವಿಲ್ ಡೂ ವಿಷ್ಣು ಸಹಸ್ರನಾಮ ಅರ್ಥ. ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ, ನೋ ಡೌಟ್. ಅಲ್ಲ, ಏನ್ ಮಾಡು ಅಂದ್ರೆ ವಿಷ್ಣು ಸಹಸ್ರನಾಮ 8:30 ತನಕ ಮಾಡ್ಬಿಟ್ಟು 8:30 ಅಲ್ಲಲ್ಲ, ನಾನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಐ ಮೀನ್ ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಡೂ ಇಟ್. ಮಾಡ್ಬಿಟ್ಟು ಈ ಶ್ಲೋಕನ್ ಒಂದ್ಸಲ ಎಲ್ಲ ಅಂದ್ರೆ ಒಂದ್ 15 minutes ತಗೊಳತ್ತಷ್ಟೇ. ಹೊಸ ಶ್ಲೋಕ ಹೇಳ್ಕೊಡೋದ್ ಬೇಡ. ಮಾಡ್ಬೋದಾ ಅಂತ ನಂಗೆ ಗೊತ್ತಿಲ್ಲ, ನಾವು ಮಾಡ್ತಾ ಇದ್ವಿ ಹಂಗೆ.
You know, once I jump into explanation, I don't see the time. It ನಿಲ್ಲಕ್ಕಾಗಲ್ಲ, just ಅದ್ goes. ನಿಜ, ಅದ್ ನಿಜ. That is a flow. Nano, I can stop only maybe after 2 or 3 shlokas. Of course, we cannot do even 3 shlokas. So much of explanation into it. ಅದ್ ನಿಜ. 2 ಶ್ಲೋಕಾಸ್ಗೆ ಮುಗಿಸಿದ್ರೆ ಸಾಕಾಗಿರುತ್ತೆ. ಹಾಗಾಗಿ I don't think we can. Ideally speaking, 1.5 hours where you do the meaning of the shloka. The other half an hour we can just do the parayana of Mukundamala. Very ideal to listen. But in my case, it doesn't work out. ಎಷ್ಟೋ ಈ ತರ ನಾವು ಭಾಗವತದಲ್ಲೂ ಅನ್ಕೊಂಡಿದೀವಿ. We must revise all the old things which we have already, finished ಅಂತ. But never it is happening in any of the batches. My drawback is, ಒಂದ್ ಅರ್ಥ ನಾನು ಏನಾದ್ರು ಮಾಡ್ಸಕ್ ಶುರು ಮಾಡಿದ್ರೆ ಅದು ಕಂಪ್ಲೀಟ್ ಅರ್ಥ ಆಗೋವರೆಗೂ ನಾನು ಬಿಡಲ್ಲ. ಮೇ ಬಿ ಐ ಮೈ ಡ್ರ್ಯಾಗ್ ಲಿಟಲ್ ಬಿಟ್, ಬಟ್ ದಟ್ ಹ್ಯಾಸ್ ಅ ವ್ಯಾಲ್ಯೂ ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಅದ್ ನಿಜ. ಅದಕ್ಕೆ ಸ್ವಲ್ಪ ಅದು ಮಲ್ಟಿ ಟಾಸ್ಕಿಂಗ್ ನಂಗೆ ಬರಲ್ಲ. I personally have no reservations again. ನೀವ್ ಯಾವ್ದು ಹೇಳಿದ್ರೆ ಅದಕ್ ಬಂದ್ ಕೂತ್ ಆಗದೆ ಇರೋ ದಿನ ಹೇಳ್ಬಿಟ್ಟಿರ್ತೀನಿ ನನ್ ಕೈಲಿ ಇಂಥ ದಿನ ಆಗಿಲ್ಲ ಅಂತ. ಅದು ಬಿಟ್ರೆ ಐ ಡೋಂಟ್. ಹಾಗಾದ್ರೆ ವಿಲ್ ಡೂ ದ ವಿಷ್ಣು ಸಹಸ್ರ. ನೆಕ್ಸ್ಟ್ ಕ್ಲಾಸ್ 2:15 ಫ್ಲೈಟ್ ಇದೆ ನನ್ಗೆ. ಬಾಂಬೆಗೆ ಹೋಗ್ತಾ ಇದ್ದೀನಿ ಟ್ಯೂಸ್ಡೇ ಮಧ್ಯಾಹ್ನ 2:15 ಫ್ಲೈಟ್. ಹೋಪ್ಫುಲಿ ಮನೆ ರೀಚ್ ಆಗಿರ್ತೀನಿ, ಅನ್ಲೆಸ್ ದ ಫ್ಲೈಟ್ ಡಿಲೇ ಆಗದೆ ಇದ್ರೆ. ರೀಚ್ ಆದ್ರೆ ಬನ್ನಿ, ಆಗ್ದಿದ್ರೆ ನಾಟ್ ಟು ವೆರಿ. ಎನಿವೇ ಐ ವಿಲ್ ಡೂ ದ ವಿಷ್ಣು ಸಹಸ್ರ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. మరొక్క మన ఇవి ఈ థర్స్డే మీకంతా శ్రీరామనవమి ఉంది అని క్లాస్ ఉండలేదు అనుకోవద్దండ. ఖచ్చితంగా క్లాస్ ఉంది. ఏమిటంటే శ్రీరామనవమి మీకు ఉండేది శుక్రవారం, థర్స్డే కాదు. ರಾಮನವಮಿ ಶುಕ್ರವಾರ. ಸೊ ಹಾಗಾಗಿ you will not have holiday, you will be having the class. Because if you miss the class, I cannot take compensation till June, July. It will not happen from me. That is why I don't want to miss the class itself. Thursday Nityanusandhanadavaru ದಯವಿಟ್ಟು ಬಂದ್ಬಿಡಿ. Okay. See you all tomorrow. Saturday batch. See you tomorrow. Bye.